ಚರ್ಮೋಪಾಯಿ ಪರಮನಿಷ್ಠೆ. ಚರ್ಮೋಪಾಯಿ ನಿಷ್ಠೆ ಅಥವಾ ಚರ್ಮ ಪರ್ವನಿಷ್ಠೆ. ಪರಮನಿಷ್ಠೆ. ಎರಡನೇ ಪಕ್ಷ ಅಂತ ಹೇಳ್ತೀವಿ. ಆದ್ರೆ ಇದೇ ಪ್ರಥಮ ಪಕ್ಷ. ಯಾಕಂದ್ರೆ ನಮ್ಮಲ್ಲಿ ಆಚಾರ್ಯರ ನೆರಳಲ್ಲಿ ಹೋದ್ರೆ ಪರಮಾತ್ಮ ನಮ್ಮ ಜನ್ಮ ಕರ್ಮಾದಿಗಳನ್ನ ಅಥವಾ ಪ್ರಾರಬ್ಧಾದಿಗಳನ್ನ ಅಥವಾ ಋಣಗಳನ್ನಾಗಲಿ ಯಾವುದನ್ನು ಲೆಕ್ಕಿಸಲ್ಲ. ಸರಿ, ಆಚಾರ್ಯರ ಒಂದು ಅಡಿದಾವರೆಗಳಲ್ಲಿ ಮೂಡಿರುವಂತಹ ಕಮಲ ಪುಷ್ಪಗಳು ಈ ಆತ್ಮಗಳು ಸರಿ ಮನಸ್ಬಿಡ್ತೀನಿ ಅಂತ ಹೇಳಿ ನಮಗೆ ಪರಮಾತ್ಮ ಪರಮಪದ ಸೋಪಾನವನ್ನೇ ಒದಗಿಸ್ತಾನೆ. ದಿಸ್ ಇಸ್ ನನ್ ಅದರ್ ಬಟ್ ಮಧುರಕವಿ ಆಳ್ವಾರ್. ಎನಿ ಅದರ್ ಎಕ್ಸಾಂಪಲ್ ಲೈಕ್ ಮಧುರಕವಿ ಆಳ್ವಾರ್? ಪ್ರೇಮಾ ಮಾಮಿ? ಮಧುರಕವಿ ಆಳ್ವಾರು ಭಗವಂತನಿಗಿಂತ ಆಚಾರ್ಯರು ಶ್ರೇಷ್ಠ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಇರ್ಬೋದೇನೋ. ಕರೆಕ್ಟ್, ಯು ಆರ್ ರೈಟ್, ಕರೆಕ್ಟ್. ಅದೇ ತರ ಯಾರ್ದಾದ್ರೂ ಬೇರೆ ಎಕ್ಸಾಂಪಲ್ ಇದ್ರೆ ಹೇಳಿ. ಪ್ರೇಮಾ ಮಾಮಿ? ಅವರು ಚಿಕ್ಕಂದಿನಲ್ಲೇ ಸಣ್ಣ ವಯಸ್ಸಲ್ಲೇ ಕವಿ ಆದ್ರು ಅಂತನಾ? ಇಲ್ಲ, ಸಣ್ಣ ವಯಸ್ಸಲ್ಲಿ ಆಗ್ಲೂ ಇಲ್ಲ ಮಧುರಕವಿ ಆಳ್ವಾರ್. ಅವ್ರಿಗೆ 80 ವಯಸ್ಸು ಇರೋವಾಗ್ಲೇ ಅವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರ ಆಳ್ವಾರ್ ಅನ್ನಿಸ್ಕೊಂಡಿದ್ ಯಾವಾಗ ಗೊತ್ತಾ? ಯಾವಾಗ ನಮ್ಮ ಆಳ್ವಾರ್ ಜೊತೆ ಅವ್ರು ಮೊದಲು ಮಾತಾಡ್ತೋ ಅವಾಗ ಆಳ್ವಾರ್ ಅನ್ನಿಸ್ಕೊಂಡ್ರು. 80+. ಅದು ಅವ್ರ ಅಯೋಧ್ಯೆಗೆ ಹೋಗ್ತಾರೆ. ಸರಿಯೂ ನದಿನಲ್ಲಿ ಸ್ನಾನ ಮಾಡಿ ಒಂದಿನ ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕು ಅಂತ ಸಾಯಂಕಾಲ ಸೂರ್ಯಾಸ್ತಮದಲ್ಲಿ ಕೊಡ್ತಾ ಇರ್ತಾರೆ. ಸಾಯಂಕಾಲ ಅಂದ್ರೆ ಪಶ್ಚಿಮ ದಿಕ್ಕಿಗೆ ನಿಂತಿರ್ತಾರೆ. ದಕ್ಷಿಣ ದಿಕ್ಕಿನಿಂದ ವಿಪರೀತ ಜಾಜ್ವಲ್ಯಮಾನವಾಗಿ ಒಂದು ಪ್ರಕಾಶ ಹೊರಹೊಮ್ಮುತ್ತೆ. ಇದೇನು, ಈ ಕಡೆ ಪಶ್ಚಿಮ ಅಲ್ವಾ, ದಿನಾ ಸೂರ್ಯನಿಗೆ ಈ ಕಡೆ ಅಲ್ವಾ ನಾ ಅರ್ಘ್ಯವನ್ನ ಕೊಡೋದು, ದಕ್ಷಿಣದಿಂದ ಒಂದು ಸೂರ್ಯನ ಪ್ರಕಾಶ ಬರ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಹೋಗುತ್ತೆ ಅವ್ರಿಗೆ. ಆದ್ರೆ ಆ ಪ್ರಕಾಶ ಏನ್ ಮಾಡುತ್ತೆ, ಅವ್ರನ್ನ ಸುಮ್ಮನೆ ಬಿಡಲ್ಲ, ಆಕರ್ಷಿಸಕ್ ಶುರು ಮಾಡ್ಬಿಡುತ್ತೆ. ಸರಿ, ಆ ಪ್ರಕಾಶವನ್ನ ಹುಡ್ಕೊಂಡು ಯಾತ್ರೆನಲ್ಲೇ ಕೈ ಬಿಟ್ಬಿಡ್ತಾರೆ ಅರ್ಧಕ್ಕೆ. ಅಯೋಧ್ಯೆಯಿಂದ ಕೆಳಗಡೆಗೆ ಬರ್ತಾರೆ, ಮತ್ತೆ ಅಲ್ಲಿಂದ ನೈಮಿಷಾರಣ್ಯಕ್ಕೆ ಬರ್ತಾರೆ, ಅಲ್ಲಿಂದ ಇನ್ ಸ್ವಲ್ಪ ಕೆಳಗಡೆಗೆ ಬರ್ತಾರೆ ದೇವಪ್ರಯಾಗಕ್ಕೆ, ಅಲ್ಲಿಂದ ಇನ್ ಸ್ವಲ್ಪ ಕೆಳಗಡೆಗೆ ಬರ್ತಾರೆ, ಅಲ್ಲಿಂದ ನಾಸಿಕ್ ಪಂಚವಟಿಗೆ ಬರ್ತಾರೆ, ಅಲ್ಲಿಂದ ಇನ್ನು ಸ್ವಲ್ಪ ಕೆಳಗಡೆ ಆಂಧ್ರ ಸೈಡಲ್ಲಿ ಬರ್ತಾರೆ, ಅಹೋಬಿಲಕ್ ಬರ್ತಾರೆ, ತಿರುಮಲೆಗೆ ಬರ್ತಾರೆ. ಏನಾದ್ರೂ ಹೋಗ್ತಾನೆ ಇರಲ್ಲ. ಆ ಒಂದು ಪ್ರಕಾಶಮಾನವಾಗಿ ದಕ್ಷಿಣಾಭಿಮುಖದಲ್ಲಿ ಒಂದು ಜಗಜ್ಯೋತಿಯಾದ ನಕ್ಷತ್ರ. ಏನೋ ತಾಳು ನೋಡೇ ಬಿಡೋಣ ಅಂತ ಹೇಳಿ ಅವ್ರ ಇಂಕ್ವಿಸಿಟಿ ಜಾಸ್ತಿ ಆಗತ್ತೆ. ಬರ್ತಾರೆ ಸೀದಾ ಶ್ರೀರಂಗಕ್ಕೆ ಬಂದ್ಬಿಡ್ತಾರೆ. ಶ್ರೀರಂಗದಲ್ಲೂ ಅದು ನೋಡಿ ಆ ಓಳಿ ಕಾಣ್ತಾನೆ ಇರುತ್ತೆ. ಮತ್ತೇನ್ ಮಾಡ್ತಾರೆ, ಶ್ರೀರಂಗದಿಂದ ಎಲ್ಲೋ ಬೇರೆ ಕಡೆ ನನ್ನ ಡೀಲ್ ಮಾಡ್ತಾ ಇದೆ ಇದು, ಇಟ್ ಇಸ್ ಲೆಟಿಂಗ್ ಮೀ ಟು ಗೋ ಸಮ್ವೇರ್ ಎಲ್ಸ್ ಅಂತ ಮಧುರೈ ಕಡೆಗೆ ಬರ್ತಾರೆ, ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ಕಡೆ ಬರ್ತಾರೆ, ನವತಿರುಪತಿಗೆ ಬಂದ್ಬಿಡ್ತಾರೆ, ತನ್ನೂರ್ಗೂ ಬಂದ್ಬಿಡ್ತಾರೆ. ತನ್ನೂರ್ ಯಾವ್ದು? ತಿರುಕ್ಕೋಳೂರ್. ಓಕೆ, ತಿರುಕ್ಕೋಳೂರ್ ಅದು ಒನ್ ಆಫ್ ದ ದಿವ್ಯ ದೇಶ. ಅಂಡ್ ಸ್ಮಿತಾ ಮೈಂಡ್ ಇಟ್, ಇಟ್ ನೀಡ್ ನಾಟ್ ಬಿ ಆಲ್ವೇಸ್ ಮ್ಯಾಂಡೇಟರಿ ದಟ್ ಆಳ್ವಾರ್ ಹುಟ್ಟಿದ ಕ್ಷೇತ್ರಗಳೆಲ್ಲ ದಿವ್ಯ ದೇಶ ಆಗ್ಬೇಕು ಅನ್ನೋದು ಏನಿಲ್ಲ. This I have told you even in Nityanusandhanam class. Accidentally, if it happens to be, okay. For example, ಆಳ್ವಾರ್ ಮಂಗಳಾಶಾಸನ ಮಾಡಿದ ಕಡೆ ಮಾತ್ರ ನಾ ದಿವ್ಯ ದೇಶ, ಹೇಗೆ ದಿವ್ಯ ದೇಶ ಅಂತ ಕರೆಕ್ಟಾ? ಎರಡು ವಿಧವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿತ್ಯಾನುಸಂಧಾನದಲ್ಲಿ. ಒಂದು ಸೂಪರ್ಫಿಷಿಯಲ್ ಆಗಿ ನೀವು ನೋಡೋದಿದ್ರೆ, ಆಳ್ವಾರುಗಳ ಕಣ್ಣಿಗೆ ಗೋಚರವಾಗಿ ಅದನ್ನ ತಮ್ಮ ಹಾಡುಗಳಲ್ಲಿ ಉಲ್ಲೇಖ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ದಿವ್ಯದೇಶ. ದಿಸ್ ಇಸ್ ವೆರಿ ಸೂಪರ್ಫಿಷಿಯಲ್ ವೇ ಆಫ್ knowing what is ದಿವ್ಯದೇಶ. ಬಟ್ ಇಫ್ ಯು ನೋ ಇನ್ ಡೆಪ್ತ್ ಆಫ್ ದಿವ್ಯದೇಶ, ಐ ವಿಲ್ ಲೆಟ್ ಯು ನೋ. ಈಗ ಹೇಳ್ತೀನಿ, 5 ನಿಮಿಷ ಅಷ್ಟೇ, ಜಾಸ್ತಿ ತಗೊಳಲ್ಲ. ಆದ್ರೆ ಇದ್ರ ಮಧ್ಯದಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು. ಆಳ್ವಾರುಗಳು ಹುಟ್ಟಿದ ಕ್ಷೇತ್ರಗಳೆಲ್ಲ ದಿವ್ಯದೇಶ ಅಲ್ಲ, ಗೊತ್ತಾಯ್ತಾ?
ಏನೋ ನಮ್ಮ ಆಳ್ವಾರ್ ಹುಟ್ಟಿದ್ದು ಆಳ್ವಾರ್ ತಿರುನಗರಿ, ಅಫ್ಕೋರ್ಸ್ ದಿವಿದೇಶ. ಮಧುರಕವಿ ಆಳ್ವಾರ್ ಹುಟ್ಟಿದ್ದು ತಿರುಕೋಳೂರ್, ಅಫ್ಕೋರ್ಸ್ ದಿವಿದೇಶ. ಸಾಟ್ಕೊಂಡಿದ್ರೆ ತೊಂಡರಡಿಪುಡಿ ಆಳ್ವಾರ್ ಹುಟ್ಟಿದ್ದು ತಿರುಮಂಡಂಗುಡಿ, ದಿವಿದೇಶ ಅಲ್ಲ. ಬಿಕಾಸ್ ತೊಂಡರಡಿಪುಡಿ ಆಳ್ವಾರ್ ಡಿಡ್ ನಾಟ್ ಸಿಂಗ್ ಆನ್ ಹಿಸ್ ಓನ್ ವಿಲೇಜ್ ಅಟ್ ಆಲ್. ಹಿ ಡಿಡ್ ನಾಟ್ ಸಿಂಗ್, ನೋಬಡಿ ಸ್ಯಾಂಗ್. ಯಾಕೆ? ಅಂತಹ ರಾಮಾನುಜರು ಹುಟ್ಟಿರೋ ಶ್ರೀಪೆರುಂಬುದೂರೇ ದಿವಿದೇಶ ಅಲ್ಲ. ನೋಬಡಿ ಹ್ಯಾಸ್ ಸಂಗ್ ಆನ್ ಶ್ರೀಪೆರುಂಬುದೂರ್ ಅಲ್ವಾ? ಎಲ್ಲಾರು ನಾರಾಯಣೀಯಂ ಹೇಳಕ್ಕೆ ಗುರುವಾಯೂರ್ಗೂ ಓಡ್ತೀರಾ, ಗುರುವಾಯೂರಪ್ಪ ಗುರುವಾಯೂರಪ್ಪ ಅಂತ. ಇಸ್ ಇಟ್ ಗುರುವಾಯೂರ್ ದಿವಿದೇಶ? ನೆವರ್ ಅಲ್ವಾ? ಆತರ ಇಟ್ ನೀಡ್ ನಾಟ್ ಮೀ ಮ್ಯಾಂಡೇಟರಿಲಿ ಆಳ್ವಾರುಗಳು ಹುಟ್ಟಿದ ಕ್ಷೇತ್ರ ಆದ್ರೆ ದಿವ್ಯದೇಶ ಆಗ್ಬೇಕು ಅನ್ನೋ ಯಾವ ರೂಲು ಇಲ್ಲ. ಎಲ್ಲೋ ಒಂದ್ ಆಂಡಾಳ್, ಒಂದ್ ಪೆರಿಯ ಆಳ್ವಾರ್ ಶ್ರೀವಲ್ಲಿಪುತ್ತೂರಲ್ಲಿ ಹುಟ್ಟಿದ್ರು ಅಲ್ವಾ? ತಿರುಪಾಣಾಳ್ವಾರ್ ಒಂದು ತಿರುವುರಯ್ಯೂರನೋ ಮಿಚ್ಚಳಾಪುರಿಲ್ ಹುಟ್ಟಿದ್ರು. ಕೋಳಿಯುಂ ಕೋವುಂ ಅಂತ ಒಂದೇ ವರ್ಡ್ ಹಾಕಿರೋದಷ್ಟೇನೆ ತಿರುಮಂಗಯ್ಯ ಆಳ್ವಾರ್. ತಿರುನಡಂದಾಂಡ ಹತ್ತಲ ಬರದಿಲ್ಯಾ ಕೋಳಿಯುಂ ಕೋವುಂ ಅಂತ. ಆ ಕೋಳಿ ಅನ್ನೋದು ಯಾವ್ದು ಗೊತ್ತಾ? ಮಿಚ್ಚುಳಾಪುರಿ ಅಷ್ಟೇ ಹಾಕಿರೋದು. ಕಾರ್ವಾನತ್ತಾಯ್ ಕಾರಹತ್ತಾಯ್ ಉಚ್ಚಿ ಮೇಲಾಯ್ ನೀರಹತ್ತಾಯ್ ನಿಳ ತಿಂಗಳ್ ತುಂಡತ್ತಾಯ್ ಅಷ್ಟೇ ಹಾಕಿರೋದು, ನೇನು ಹಾಕಿಲ್ಲ. ನೀಳ ತಿಂಗಳ್ ತುಂಡಮ್ ಅನ್ನೋ ದೇವ್ರು ಎಲ್ಲಿದ್ದಾರೆ ಇವತ್ತು? ಏಕಾಂಬರೇಶ್ವರ ಟೆಂಪಲ್ ಪ್ರಮೈಸಸ್ ಒಳಗಡೆ ಇದ್ದಾರೆ, ಕಾಂಚೀಪುರದಲ್ಲಿ ಅಲ್ವಾ? ಶೈವ ಕ್ಷೇತ್ರದ ಒಳಗಡೆ ಒಬ್ರು ದೇವ್ರಿದ್ದಾರೆ. ತಿರುಮಂಗಯ್ಯ ಆಳ್ವಾರ್ ಅವ್ರನ್ನ ಗೋಚರಿಸ್ಬಿಟ್ಟು ಮೈಂಡ್ ಗೋಚರಿಸಿದ್ದು ಸ್ಫುರಣೆಗೆ ನಿಳಾ ತಿಂಗಳ್ ತುಂಡತ್ತಾಯ್ ಅಂದ್ಬಿಟ್ರಷ್ಟೇನೆ. ದಟ್ ಕೇಮ್ ಇನ್ ದ ಲಿಸ್ಟ್ ಆಫ್ 100 on 8. ಮುಗ್ದೋಯ್ತು. ಬಟ್ ಎಂತ ದೊಡ್ಡ ವೈಷ್ಣವ ಕ್ಷೇತ್ರ ಆದ್ರೂ ಇಫ್ ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ದ ತಿರುವಾಕ್, ಆಳ್ವಾರುಗಳ 12 ಜನ ಸೇರಿ ನೋಡಿ ಇಲ್ಲಿ ಬರ್ಲಿಲ್ಲ ಅಂದ್ರೆ ಅದು ದಿವಿದೇಶ ಅನ್ನಿಸ್ಕೊಳ್ಳಲ್ಲ. ಮೇಲ್ಕೋಟೆ ಶ್ರೀ ವೈಷ್ಣವ ಬೆಲ್ಟ್, ವಡವೂರು ಶ್ರೀ ವೈಷ್ಣವ ಬೆಲ್ಟ್, ರಾಜಮನಾರ್ಗುಡಿ ಶ್ರೀ ವೈಷ್ಣವ ಬೆಲ್ಟ್, ಗೋವಿಂದರಾಜಪಟ್ನ ಕೆಳಗಡೆ ತಿರುಚಾನೂರ್, ಪದ್ಮಾವತಿ, ಅಲಮೇಲ್ ಮಂಗಾಪುರ ಅಂಡ್ ಗೋವಿಂದರಾಜಪಟ್ನ ಶ್ರೀ ವೈಷ್ಣವ ಬೆಲ್ಟ್. ನಾಮಕ್ಕಲ್ ನಾಮಗಿರಿ ನರಸಿಂಹ ಶ್ರೀ ವೈಷ್ಣವರಿರೋ ಬೆಲ್ಟ್. ಬಟ್ ಅದೆಲ್ಲಸ್ಟ್ ಗುಣಶೀಲಂ ಅಲ್ವಾ? ಎಷ್ಟೋ ವರ್ಕಲ ಜನಾರ್ದನ ಕ್ಷೇತ್ರ, ಎಷ್ಟೋ ಕ್ಷೇತ್ರಗಳು ಈ ತರ ತುಂಬಾ ಹೆಸರುವಾಸಿಯಾಗಿದೆ. ಬಟ್ ಇಸ್ ಇಟ್ ದಿವ್ಯದೇಶನ್ ಅಂದ್ರೆ ನೋ. ಓಕೆ, ಇದ್ರಲ್ಲಿ ಒಂದ್ ಅರ್ಥ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ಆಳ್ವಾರುಗಳಿಂದ ಹಾಡಲ್ಪಟ್ಟ ಕ್ಷೇತ್ರ ಮಾತ್ರ ದಿವಿದೇಶ, ಇಲ್ದಿದ್ರೆ ಇಲ್ಲ. ಹಾಗಾದ್ರೆ there should be one more question to be answered in a technical way. ಆಳ್ವಾರುಗಳು ಹಾಡಿದ್ರಿಂದ ದಿವಿದೇಶ, ಇಲ್ದಿದ್ರೆ ಇಲ್ಲ ಅಂತ ಹೇಳ್ತೀರಾ. ವಾಟ್ ಅಬೌಟ್ ಪ್ರೀ ಆಳ್ವಾರ್ ಪೀರಿಯಡ್? ಕ್ವೆಶ್ಚನ್ ಬರುತ್ತಲ್ವಾ? ವಾಟ್ ಅಬೌಟ್ ಪ್ರೀ ಆಳ್ವಾರ್ ಪೀರಿಯಡ್? ಆಳ್ವಾರುಗಳು ಹುಟ್ಟಕ್ ಮುಂಚೆ ಹಾಗಾದ್ರೆ ಇದನ್ನೆಲ್ಲ ಏನಂತ ಕರಿತಾ ಇದ್ರು? ಅವಾಗ ದಿವ್ಯದೇಶ ಇರ್ಲಿಲ್ವಾ? ಆನ್ಸರ್ ಮಾಡಿ ಉಷಾ ಅಕ್ಕ. ಸ್ಮಿತಾ, ಯು ಶುಡ್ ನಾಟ್ ಆನ್ಸರ್. ನಿಮ್ಗೆ ಈ ತರ ರೀಸೆಂಟ್ ಕ್ಲಾಸ್ ಆಗಿದೆ. ಅಲ್ಲ, ನನ್ಗನ್ಸುತ್ತೆ ಆಳ್ವಾರು ಅದಕ್ ಮುಂಚೆ, ಆಳ್ವಾರಗ್ ಮುಂಚೆ ಯಾವ್ಯಾವ ದೇಶಗಳು ಇತ್ತು ನನ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ ಏನಂದ್ರೆ ಆ ಪ್ರದೇಶ ಇದ್ದಿರ್ಬೋದು, ಬಟ್ ಆಳ್ವಾರಗಳು ಹುಟ್ಟಿದ ಮೇಲೂ ಆ ಪ್ರದೇಶ ಇದ್ದೇ ಇರುತ್ತೆ. ಆ ಸ್ಥಳಕ್ಕೆ ಅವ್ರು ಹೋಗಿ ಹಾಡಿರುವಾಗ ಅದನ್ನ ದಿವ್ಯ ದೇಶ ಆಗಿರುತ್ತೆ ಅಂತೀರಾ? ಓಕೆ, ಹಾಗಾದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಏನು? ಪ್ರಾಬಬ್ಲಿ ಆ ಸ್ಥಳಗಳು ಇರುತ್ತೆ, ಮೇ ಬಿ ಇದ್ದಿರುತ್ತೆ. ಆಳ್ವಾರುಗಳು ಹುಟ್ಟಿ ಅವ್ರ ಹಾಡಿ ಎಲ್ಲ ಆದ್ಮೇಲೆ ಒಂದು ದಿವ್ಯ ದೇಶ ಅನ್ನೋ ಪ್ರಿಫಿಕ್ಸ್ ಟೈಟಲ್ ಜೊತೆ ಅದು ಫೇಮಸ್ ಆಗಿದೆ ಅಂತ ಅನ್ಸುತ್ತೆ ನನ್ಗೆ. ಅನ್ಸೋದಲ್ಲ, ಅದೇ ಕರೆಕ್ಟ್. ಓಕೆ, ಆಯ್ತಾ? ಅನಿಸಿಕೆ ಬೇಡ ಇಲ್ಲಿ. ದಟ್ ಇಸ್ ಕರೆಕ್ಟ್. ನನಗ್ ಗೊತ್ತಿರೋ ಮಟ್ಟಿಗೆ ಆ ವಿಷಯದ ಬಗ್ಗೆ ಇಷ್ಟೇ ಗೊತ್ತಿರೋದು ಅಂತ. ಇದೇ ಬೇಕಾದ್ರೆ ಶೈಲಾ ಆಂಟಿನೂ ಹೇಳೋದು. ಯಾಕೆ ಹೇಳಿ? ಆಳ್ವಾರುಗಳು ಬಂದ್ಮೇಲೆ ಮಾಮ ಆಳ್ವಾರುಗಳು ಹಾಡಿದ್ದಾರೆ ಅಂತ ಗೊತ್ತಾಗಿ ಅದೇ ನಮಗ್ ಗೊತ್ತಾಗಿದ್ದು ಅನ್ನೋ ತರ ನಾನು ಅದನ್ನೇ ಹೇಳೋದು ಅಲ್ವಾ? ದಿವಿದೇಶ ಅನ್ನೋ ಒಂದು ವರ್ಡಿಂದ ಅದನ್ನ ಕರೆಯಲ್ಪಡ್ತೀವಿ. ಅದಕ್ ಮುಂಚೆನೂ ಅದ್ ಇದ್ದಿರ್ಬೋದೇನೋ ಗೊತ್ತಿಲ್ಲ. ಹಂಗಾಗಿ ಅದನ್ನ ಏನಂತ ಕರಿತಾ ಇದ್ರು ಅದು ಗೊತ್ತಿಲ್ಲ. ಅಲ್ಲ, ಇದ್ದಿರತ್ತೆ. ಇವಾಗ ನೀ ಕೇಳದ್ಮೇಲೆ ಆಳ್ವಾರುಗಳು ಹುಟ್ಟಕ್ ಮುಂಚೆ ಇರೋ ಪ್ರದೇಶಗಳನ್ನ ದೇವಸ್ಥಾನಗಳನ್ನ ಏನಂತ ಕರಿತೀಯಾ ಅಂತ ನೀ ಕೇಳದ್ಮೇಲೆ, ಸೊ
ಅದಕ್ ಮುಂಚೆನೂ ಆಳ್ವಾರಗಳಿಗೆ ಮುಂಚೆನೂ ಆ ದೇವಸ್ಥಾನಗಳು ಖಂಡಿತ ಇದ್ದಿರಬಹುದು. ಬಟ್ ಅವ್ರು ಹೋದ್ಮೇಲೆ ಅದನ್ನ ದಿವ್ಯ ದೇಶ ಅಂತ ಕರೆದ್ರು ಅಂತ. ಇಲ್ದಿದ್ರೆ ಅಲ್ವಾ? ಬರೀ ಅಭಿಮಾನ ಸ್ಥಳ ಆಗಿರ್ತಿತ್ತು ಪ್ರಾಬಬಲಿ. ಎಲ್ಲಾ ಅಭಿಮಾನ ಸ್ಥಳವೇ ಆಗಿರ್ತಿತ್ತು. ಲೈಕ್ ವೈಸ್ ಎವ್ರಿಥಿಂಗ್. ಓಕೆ. ಆದ್ರೆ ಇಲ್ಲಿ ನಾನ್ ಕೇಳಿದ ಕ್ವೆಶನ್ಗೆ ಉತ್ತರ ಒಂದ್ ಸ್ವಲ್ಪ ವ್ಯತ್ಯಾಸವಾಗಿದೆ. ಮಧುರಕವಿ ಜಿಯರ್, ವಾನಮಾಮಲೆ ಮಧುರಕವಿ ಜಿಯರ್, ನೌ ಹಿ ಇಸ್ 101. ವೆನ್ ಐ ವೆಂಟ್ ಟು ವಾನಮಾಮಲೆ, ನಾಂಗುನೇರಿಗೆ ಹೋದಾಗ ಐ ಇಂಟರ್ವ್ಯೂಡ್ ಹಿಮ್ ಆನ್ ಬಿಹಾಫ್ ಆಫ್ ದಿಸ್. 2.5 ಗಂಟೆ ಕಾಲ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಬರೀ ನನ್ನನ್ನು ಕೂರಿಸ್ಕೊಂಡ್ ಮಾಡಿದ್ರು, PhD ಅಂತಾನೆ. ಪೂರ್ತಿ ರೆಕಾರ್ಡ್ ಮಾಡ್ಕೊಂಡ್ ಬಂದೆ. ಅದ್ರಲ್ಲಿ ಒಂದು ಜಿಸ್ಟ್ನ ತೆಗಿತಾರ ಅವ್ರು. ಆಯ್ತಾ? ಆಳ್ವಾರುಗಳ ಎಕ್ಸಿಸ್ಟೆನ್ಸ್ ಇಲ್ದೇ ಇರೋ ಕಾಲದಲ್ಲೂ ಈ 108ನ್ನ ದಿವ್ಯ ದೇಶ ಅಂತಾನೆ ಕರೆಯಲ್ಪಡುತ್ತೆ. ಯಾಕಂದ್ರೆ ನೀವ್ ಇಲ್ಲಿ ಒಂದು ಶ್ರೀರಂಗನ, ಇಲ್ಲಿ ಒಂದು ಭೂಮಿ ಮೇಲ್ ಕಂಚಿನ, ಇಲ್ಲಿ ಒಂದು ತಿರುಮಲೆನ, ಇಲ್ಲಿ ಒಂದು ಅಹೋಬಿಲವನ್ನ, ಇಲ್ಲಿ ಯಾವ್ದೋ ಒಂದು ಕುಂಭಕೋಣಂ ತಿರುಕುಡಂದಯ ಆರಾವ ಮುದನ್ ಕ್ಷೇತ್ರ ನೋಡ್ತಾ ಇದ್ದೀರಾ. ಅಂದ್ರೆ ಒಂದು ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಾ. ಡೂ ಯು ಥಿಂಕ್ ದಟ್ ಓನ್ಲಿ ಬಿಕಾಸ್ ಆಳ್ವಾರ್ ಹ್ಯಾವ್ ಸಂಗ್ ಇಟ್ ಹ್ಯಾಸ್ ಬಿಕಮ್ ದಿವ್ಯದೇಶಂ? ನೆವರ್. ಈ ಒಂದು 108 ಕ್ಷೇತ್ರಗಳು 14 ಲೋಕಗಳಲ್ಲೂ ಇದೆ. ಇಲ್ಲಿ ನೀವು ಶ್ರೀರಂಗ ಸಪ್ತ ಪ್ರಾಕಾರದ ಮಧ್ಯದಲ್ಲಿ ಭಗವಂತ ಮಲಗಿರೋದ್ನ ಪ್ರಣವಾಕಾರದ ವಿಮಾನದ ಕೆಳಗಡೆ ಒಂದು ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಈ ಲೋಕದಲ್ಲಿ ಯಾವ್ದೋ ತೊಂಟೀರ ಮಂಡಲವಂತೆ, ಕಾಂಚೀಪುರವಂತೆ, ಅಲ್ಲಿ ಉತ್ತರ ವೇದಿಕೆ ಮೇಲೆ ಪುಣ್ಯಕೋಟಿ ವಿಮಾನದ ಕೆಳಗಡೆ ವರದರಾಜ ನಿಂತಿರೋದ್ನ ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಾ. ಏನೋ ತಿರುಮಲೆ ಸಪ್ತಗಿರಿ ಅಂತೆ, ಏಡುಕೊಂಡಲವಾಡ ಅಂತೆ, ಅಲ್ಲಿ ಆನಂದ ನಿಲಯ ವಿಮಾನದ ಕೆಳಗಡೆ ಶ್ರೀನಿವಾಸ ನಿಂತಿರೋದ್ನ ಇಲ್ಲಿ ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಾ. ಆದ್ರೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಲೋಕಂ ಪರ್ಯಂತ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಪರ್ಯಂತ 14 ಲೋಕದಲ್ಲೂ 14 ಶ್ರೀರಂಗ ಇದೆ. ಬಟ್ ಅದ್ರ ಫಾರ್ಮ್ ಅಲ್ಲಿ ಇದೆ ಅದು. ವಿದ್ಯುತ್ ಮಿನ್ನಲ್ ಫಾರ್ಮ್ ಅಂತಾರೆ. ವಾಯುಮಂಡಲದ ಫಾರ್ಮ್ ಅಲ್ಲಿ ಇದೆ, ನಕ್ಷತ್ರಾಕಾರ ಮಂಡಲದ ಫಾರ್ಮ್ ಅಲ್ಲಿ ಇದೆ, ನಭೋಮಂಡಲದ ಫಾರ್ಮ್ ಅಲ್ಲಿ ಇದೆ, ಲಾವಾ ರಸದ ಫಾರ್ಮ್ ಅಲ್ಲಿ ಇದೆ, ಕೆಳಗಡೆ ಹೋಯ್ತು ಅಂದ್ರೆ ಅಮೃತ ರಸದ ಫಾರ್ಮ್ ಅಲ್ಲಿ ಇದೆ. ಆ ತರ 108 ದಿವ್ಯ ದೇಶಗಳು ಸೆಟ್ ಆಫ್ 14 ಲೋಕಗಳಲ್ಲೂ ಪಸರಿಸಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಇದಕ್ಕೆಲ್ಲ ಉಪನಿಷದ್ ವಾಕ್ಯ ರಹಸ್ಯಾರ್ಥಗಳು ಇದೆ. ನೋಬಡಿ ಕ್ಯಾನ್ ಡಿನೈ ದಿಸ್ ಸೇಯಿಂಗ್. ನೀನ್ ಹೇಳ್ಬಿಟ್ರೆ ಇದ್ ಬಿಡುತ್ತಾ? ಯಾವನ್ ಕಂಡವ್ನು ನೋಡ್ದವ್ನು ಯಾರು ಅಂತ ಯು ಕೆನಾಟ್ ಡಿನೈ, ಬಿಕಾಸ್ ದೇರ್ ಆರ್ ಉಪನಿಷತ್ ಸ್ಟೇಟ್ಮೆಂಟ್ಸ್ ವಿತ್ ದ ಸೂತ್ರಾಸ್. ಆಯ್ತಾ? ಸೂತ್ರಗಳಲ್ಲಿ ಕೊಡಲ್ಪಟ್ಟಿದೆ ಈ ಒಂದು 14 ಲೋಕದಲ್ಲಿ. ಒಂದು ಶ್ರೀರಂಗ ನೀವ್ ಇಲ್ಲಿ ನೋಡ್ತಾ ಇರೋದು, ಇನ್ನು 13 ಇದೆ. ಭೂಹುನಲ್ಲಿ ನಿಮ್ಗೆ ಶಕ್ತಿ ಇದೆ ನೋಡಕ್ಕೆ, ಭುವಹಾಲು ಶಕ್ತಿ ಇಲ್ಲ ನಮ್ಗ್ ನೋಡಕ್ಕೆ. ಆಯ್ತಾ? ಸರಿ, ಭೂಹುಲ್ ಇದ್ದವ್ರು ಕೆಳಗಡೆ ಅತಳಕ್ ಹೋಗ್ತೀರಾ, ಅಲ್ಲೂ ಶಕ್ತಿ ಇಲ್ಲ ನೋಡಕ್ಕೆ. ಅಲ್ವಾ? ನಮ್ಮ ಕಣ್ಣಿಗೆ ಗೋಚರವಾಗುವಷ್ಟು ಲಿಮಿಟೇಷನ್ ಅಲ್ಲಿ ನಾವು ನೋಡ್ತಾ ಇರೋದು 106 ದಿವ್ಯ ದೇಶಗಳನ್ನ. ಈ 108 ದಿವ್ಯ ದೇಶಗಳು ಆಯಾ ಫಾರ್ಮ್ ಅಲ್ಲಿ 14 ಲೋಕದಲ್ಲೂ ಇದೆ ಅನ್ನೋದು ಮೊದಲನೇದು. ಆಯ್ತಾ? ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ದಿವ್ಯ ದೇಶ ಅನ್ನಿಸ್ಕೊಳ್ದೆ ಇದೆಯಲ್ಲ ಕೆಲವೊಂದೆಲ್ಲ. ಮನ್ನಾರ್ಗುಡಿ ರಾಜಗೋಪಾಲ ಕ್ಷೇತ್ರ, ವಡವೂರ್ ಕ್ಷೇತ್ರ, ನಾಮಕ್ಕಲ್ ನರಸಿಂಹ ಕ್ಷೇತ್ರ, ಅದೆಲ್ಲ ಇಲ್ಲ. ಅದೆಲ್ಲ ಭೂಮಿಲ್ ಮಾತ್ರ ಇದೆ. ನೀವು ದಿವ್ಯ ದೇಶ ಅಂತ ಯಾವ್ದನ್ ಕರಿತೀರೋ ಅದು ಎಲ್ಲಿದೆ? ಅದ್ ಬರೀ ಭೂಮಿಲ್ ಮಾತ್ರ ಇಲ್ಲ, 14 ಲೋಕ, ಬ್ರಹ್ಮನ ಸತ್ಯಲೋಕ ಪರ್ಯಂತ ಈ ಇದು ಪಾತಾಳದವರೆಗೂ ಅದು ಪಸರಿಸಿದೆ. ಅಷ್ಟು. ಒಂದು ತಿರುವಳ್ಳರೆ, ಒಂದು ತಿರುಪುಳ್ಳಂಬೂದಂಗುಡಿ, ಒಂದು ತಿರುಕುಡಂದೈ, ಒಂದು ತಿರುಕಣ್ಣಪುರಂ, ಒಂದು ತಿರುಕಣ್ಣಮಂಗೈ, ಆತರ ಒಂದೊಂದು ನಾವಿಲ್ ನೋಡ್ತೀವಲ್ವಾ. ಆದ್ರೆ ಅದು ಪೂರ್ತಿ 14 ಸೆಟ್ ತರ ಇದೆ. ಸೂರ್ಯನ ನಭೋಮಂಡಲದಲ್ಲಿ, ಗೊತ್ತಾಯ್ತಾ? ಈಗ ಇದು ಫಿಲಾಸಫಿ. ಅರ್ಥ ಆಯ್ತಾ? ಈಗ ಸೈನ್ಸ್ ಜಾರಣ. ಫಿಲಾಸಫಿ ಅರ್ಥ ಆಯ್ತಾ? 14 ಲೋಕದಲ್ಲೂ ಪಸರಿಸಿದೆ ಈ ದಿವ್ಯ ದೇಶಗಳು, ಬರೀ ನಮ್ ಭೂಮಿಲಿ ಮಾತ್ರ ಅಲ್ಲ. ಹಂಗಾಗಿ ನೀವು ಹೇಳ್ದಂಗೆ
ಆಳ್ವಾರುಗಳ ಹುಟ್ಟೇ ಇರ್ಲಿಲ್ಲ, ಆಳ್ವಾರುಗಳೇ ಬಂದಿರ್ಲಿಲ್ಲ, ಅದಕ್ ಮುಂಚಿಂದಾನು ಇದೆ ಇದು. ಗೊತ್ತಾಯ್ತಾ? ಹಾಗಾದ್ರೆ ಅಭಿಮಾನ ಸ್ಥಳಗಳು ಭೂಮಿಯಲ್ಲಿ ನೀವೇನ್ ನೋಡ್ತೀರೋ ಅಲ್ಲೆಲ್ಲ ಇದೆ. ಉಡುಪಿ ಕೃಷ್ಣ ಕ್ಷೇತ್ರ, ಬೇಕಾದಷ್ಟು ಕೃಷ್ಣ ಕ್ಷೇತ್ರಗಳು ಫೇಮಸ್ ಆಗಿಲ್ವಾ? ಪುರಾತನನ್ನ ಹೇಳಿದ್ದು ಇಸ್ಕಾನ್ ಪಸ್ಕಾನ್ ಅಂತ ಅಲ್ಲ, ನಾನ್ ಹೇಳ್ತಾ ಇರೋದು ವೇದ ಪ್ರೋಕ್ತವಾದ ಕ್ಷೇತ್ರಗಳು ಅಲ್ವಾ? ಮನ್ನಾರ್ಗುಡಿ ರಾಜಗೋಪಾಲ ಕ್ಷೇತ್ರ, ವರ್ಕಲ ಜನಾರ್ದನ ಕ್ಷೇತ್ರ, ಗುರುವಾಯೂರ್ ಶ್ರೀಕೃಷ್ಣ ಕ್ಷೇತ್ರ ಅಲ್ವಾ? ಅಂಬಲಪುಳ ಶ್ರೀಕೃಷ್ಣ ಕ್ಷೇತ್ರ, ಯಾಕೆ ಪೂರ್ಣತ್ರೈಶ ಕ್ಷೇತ್ರ, ಅದೆಲ್ಲ ಮಹಾನ್ ವಿಷ್ಣು ಕ್ಷೇತ್ರಗಳು. ಎರಡ ತಮಿಳ್ನಾಡಲ್ಲೂ ಎಷ್ಟೋ ಆತರ ಒಳ್ಳೊಳ್ಳೆ ಕ್ಷೇತ್ರಗಳು ಶ್ರೀಮನ್ನಾರಾಯಣನಿಗೆ ಡೆಡಿಕೇಟ್ ಆಗಿದೆ. ಬಟ್ ಸ್ಟಿಲ್ ವೈ ಇಟ್ ಇಸ್ ನಾಟ್ ಕಾಲ್ಡ್ ದಿವ್ಯದೇಶ? ನಾಟ್ ಬಿಕಾಸ್ ಕೀಪಿಂಗ್ ದ ಎವಿಡೆನ್ಸ್ ದಟ್ ಆಳ್ವಾರ್ ಹ್ಯಾವ್ ಸನ್. ಯು ಶುಡ್ go to the originality past even before the ಆಳ್ವಾರ್ಸ್. ಹಂಗಾರೆ ಅದು ಬೇರೆ 14 ಲೋಕಗಳಲ್ಲಿ ಇಲ್ಲ ಅಂತಾನ? ಇಲ್ಲ, ಅದು ಭೂಮಿ ಮೇಲೆ ಮಾತ್ರ. ಈ 108 ಲಿಸ್ಟ್ ಇದೆ ನೋಡಿ, ಈ 14 ಲೋಕದಲ್ಲೂ ಇದೆ ಇದು. ಅಲ್ಲ, 108 ಆಕ್ಚುಲಿ 107 ಮಾತ್ರನಾ 106 ಮಾತ್ರನಾ? ನಾವು ನಮ್ ಭೂಮಿಲಿ ಕರೆಕ್ಟ್ ಆಗಿ ನೋಡಕ್ ಆಗೋದು ಹೇಳಕ್ಕ 103. 106 ಆಗಲ್ಲ. ಹೇಳ್ತಾರ 6 ಅಂತ, ಯಾಕಂದ್ರೆ ಮಲರೂಪಿ, ಜಲರೂಪಿ, ಅರಣ್ಯ ರೂಪಿ ಆ ರೀತಿ ಇದ್ಬಿಟ್ಟಿದ್ದಾರೆ. ಪುಷ್ಕರ ಕ್ಷೇತ್ರದಲ್ಲಿ ಅರಣ್ಯ ರೂಪಿನಾ? ಅರಣ್ಯ ರೂಪಿ. ಅಲ್ಲೊಂದ್ ದೇವಸ್ಥಾನ ಇದೆ ಪುರುಷೋತ್ತಮ ಅಂತ ಹೇಳಿ, ಬಟ್ ಅದು ಲೇಟರ್ ಮಾಡಿರೋದು. ಬಟ್ ವೆನ್ ತಿರುಮಂಗೈ ಆಳ್ವಾರ್ sings about a ನೈಮಿಷಾರಣ್ಯ, he doesn't specify any form in that. ಜಲರೂಪೇಂದ್ರ ಜಲನಾರಾಯಣ ಅಂತೆಲ್ಲ ಇದೆಯಲ್ಲ, ಅದಲ್ಲ. ಪುಷ್ಕರ ಕ್ಷೇತ್ರದಲ್ಲಿ ಚಕ್ರತೀರ್ಥ ಅಂತ ಇದೆ, ಅವನೇ ಜಲರೂಪಿ. ಕಪಿಲೋಪಾಖ್ಯಾನದಲ್ಲಿ ಆ ಜಿಂಕೆ ಬಂದು ಪುಲಹ ಆಶ್ರಮದಲ್ಲಿ ಅಲ್ಲಿ ಜೀವಿಸ್ತಾ ಇತ್ತು. ಆ ಪುಲಹ ಆಶ್ರಮವನ್ನ ಯಾರು ಜಡಭರತ ಕಟ್ಕೊಂಡಿದ್ದ. ಒಂದಿನ ಆ ಬಸರಿ ಜಿಂಕೆ ಅಲ್ಲಿ ಗರ್ಜಿಸೋ ಸಿಂಹದ ನಾದವನ್ನು ಕೇಳಿ ಜಾರ್ ಬಿತ್ತು ಅಂತ ಹೇಳಿದ್ನಲ್ವಾ, ದಟ್ ಇಸ್ ಕಾಲ್ಡ್ ಜಲರೂಪ ಚಕ್ರತೀರ್ಥ. ನೋಬಡಿ ಕ್ಯಾನ್ ಟೇಕ್ ಬಾತ್ ದೇರ್. ತಿರುಮಂಗೈ ಆಳ್ವಾರ್ ಆ ನೀರನ್ನ ವರ್ಣಿಸಿದ್ದಾರೆ ಹೊರತು ಅಲ್ಲೂ ದೇವಸ್ಥಾನ ಅರ್ಚಾ ಸ್ವರೂಪನ್ ವರ್ಣಿಸಿಲ್ಲ ಅಲ್ಲಿ. ಸೊ ಅದನ್ನು ನೈಮಿಷಾರಣ್ಯ, ಈ ಚಕ್ರತೀರ್ಥ, ಇದೆರಡನ್ನ ವಿ ಕನ್ಸಿಡರ್ ಇಟ್ ಇಸ್ ದಿವ್ಯ ದೇಶಂ, ಬಟ್ ನೋ ಫಾರ್ಮ್ ಅರ್ಚಾರೂಪ ಭಗವಂತ ಇಲ್ಲ ಅಲ್ಲಿ. ಅದೊಂದೇ ಇಲ್ಲ, ಇನ್ನೂ 4 ಹಂಗೆ ಇದೆ. ಅದೊಂದೇ ಅಲ್ಲ, ಮುಕ್ತಿನಾಥ ಅಲ್ಲಿ ಒಂದ್ ದೇವಸ್ಥಾನ ಅಂತ ಈಗ ಮಾಡಿದ ಗವರ್ಮೆಂಟ್ ಆಫ್ ಇಂಡಿಯಾ ಅದು ಒಂದು ಕೈ ಜೋಡಿಸಿ ಮಾಡಿದೆ. ಇಲ್ದಿದ್ರೆ ಅಲ್ಲಿ ಸಾಲಿಗ್ರಾಮ ರೂಪದಲ್ಲೇ ದೇವರಿರೋದು, ಅಲ್ಲೂ ಅವರಿಗೆ ದೇವಸ್ಥಾನದ ರೂಪ ಇಲ್ಲ. ಆಯ್ತಾ? 3 ಆಯ್ತಾ? ಇನ್ನೊಂದು ಬದರಿಕಾಶ್ರಮ, ಬೆಟ್ಟದ ತುದಿಯಲ್ಲಿ ಅದೇನೋ ಒಂದು ಮರದಲ್ಲಿ ರೂಮ್ ತರ ಮಾಡಿ ಒಂದು ದೇವಸ್ಥಾನನ ಎಬ್ಬರಿಸಿದ್ದಾರೆ. ಇಲ್ದಿದೆ ಸ್ವಯಂ ವ್ಯಕ್ತ ಕ್ಷೇತ್ರವಾದ ಬದರಿ ಬೆಟ್ಟನೇ ದೇವ್ರು. ಅಲ್ಲಿ ಒಂದ್ ಕಡೆ ದೇವ್ರು ಎಲ್ಲೋ ತಪಸ್ಸಲ್ಲಿ ಕೂತಿಲ್ಲ, ಅದೊಂದ್ ಫಿಗರ್ ಅಲ್ಲಿ ಮೂಡಿದೆ, ಸ್ವಯಂ ವ್ಯಕ್ತವಾಗಿ ಮೂಡಿದೆ. 2 ಕೈಯಲ್ಲಿ ಶಂಖಚಕ್ರಗಳು ಇರೋ ತರ ಭಾಸವಾಗುತ್ತೆ. ಇನ್ನೊಂದ್ ಈ ಕೈ ಮಾತ್ರ, ಮುಂದ್ಗಡೆ ಕೈ ಇನ್ನೂ ಚೆನ್ನಾಗ್ ಕಾಣಿಸುತ್ತೆ ಹೇಳ್ಬೇಕು ಅಂದ್ರೆ, ಹಿಂದ್ಗಡೆ ಕೈಗಿಂತ ಹಿಂಗ್ ತಪಸ್ ಮಾಡ್ಕೊಂಡು ಚಿನ್ಮುದ್ರೆಯಲ್ಲಿ ಭಗವಂತ ಕೂತಿರೋ ತರ ಒಂದು ಪಾಣಿಪೀಠದಲ್ಲಿ ಪದ್ಮಾಸನದಲ್ಲಿ ಹಿಂಗ್ ಕೂತಿದ್ದಾರೆ. ಅದು ಅಲ್ಲಿ ಮೂಡ್ ಬಂದಿದೆ. ಇಲ್ದಿದ್ರೆ ಆರ್ ದ ವೈಸ್ ದಟ್ ಬೆಟ್ಟ ಇಟ್ ಸೆಲ್ಫ್ ಕೈಲಾಸ ಪರ್ವತ ಅಂತ, ಕೈಲಾಸ ಮಾನಸ್ ಸರೋವರ್ ಯಾತ್ರಾಗ ಹೋಗೋರು ಕೈಲಾಶ್ಕಿ ಪರಿಕ್ರಮ ಅಂತ ಹೋಗ್ತಾರೆ ನೋಡಿ, ಆ ತರ ಆ ಧೌಲಿ ಬೆಟ್ಟ, ಧೌಲಗಿರಿ ಅಥವಾ ಬದರಿ ಬೆಟ್ಟನೇ ದೇವ್ರು, ಮಲರೂಪಿ. ಆಯ್ತಾ? ಅಲ್ಲಿ ಒಂದ್ ಕಡೆ ಅಲ್ಲಿ ದೇವಸ್ಥಾನ ಮಾಡಿಲ್ಲ. ಅಂಡ್ ತಿರುಮಂಗೈ ಆಳ್ವಾರರು ಮತ್ತೆ ನಮ್ಮ ಆಳ್ವಾರರು ಅವರ ಪ್ರಬಂಧದಲ್ಲಿ ನೀವು ನೋಡಿದ್ರೆ ದೇವಸ್ಥಾನದ ವರ್ಣನೆಯೇ ಇಲ್ಲ ಅಲ್ಲಿ. ಗೊತ್ತಾಯ್ತಾ? ತಿರುಮಂಗೈ ಆಳ್ವಾರ್ ಇಸ್ ವೆರಿ 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 ಪರ್ಟಿಕ್ಯುಲರ್ ಅಂಡ್ ಸ್ಪೆಸಿಫಿಕ್ ಅಬೌಟ್ ದಿವ್ಯದೇಶಮ್ಸ್. ಅರ್ಚೆ ಇಲ್ದೆ ಅವ್ರಿಲ್ದೆ ಅರ್ಚೆ ಇಲ್ಲ. ಅಲ್ಲಿರೋ ಒಂದು ಮೀನ್ ಹಿಂಗ್ ತುಳ್ಳಿ ಹೊರಗಡೆ ಬಂದು ಒಳಗಡೆ ಹೋಯ್ತು ಅನ್ನೋದನ್ನು ವರ್ಣಿಸ್ತಾ ಇರ್ಬೇಕಾದ್ರು ಬಿಡಲ್ಲ. ಅಲ್ಲಿರೋ ಕೊಕ್ಕು ಬತ ಪಕ್ಷಿಗಳನ್ನೆಲ್ಲ ವರ್ಣಿಸ್ತಾರೆ, ಚಿಗುರಿರೋ ಹುಲ್ಲನ್ನು ವರ್ಣಿಸ್ತಾರೆ. ದಿವ್ಯದೇಶ ಅಂದ್ಬಿಟ್ರೆ ಅವರು ಹೆಂಗೆ ಅವರ ತಿರುಮೇನಿ ಇದೆ, ಕಟ್ಟಡ ಹೆಂಗಿದೆ, ವಾಟ್ ಇಸ್ ದ ಟೆಂಪಲ್ ಆರ್ಕಿಟೆಕ್ಚರ್ ಆಫ್ ಎವ್ರಿ ದಿವ್ಯದೇಶಂ ಅನ್ನೋದನ್ನ ವರ್ಣಿಸ್ತಾರೆ ಅವ್ರ ಪ್ರಬಂಧದಲ್ಲಿ. ಇಲ್ಲೆಲ್ಲ ವರ್ಣಿಸೇ ಇಲ್ಲ. ಪ್ರಕೃತಿಲಿ ಒಂದಾಗಿ ಪರಮಾತ್ಮ ಇದ್ದಾನೆ ಅಂತಾನೆ ವರ್ಣಿಸಿದ್ದಾರೆ. ಸೊ ನೀವ್ ಈ ಲಿಸ್ಟ್ ಎಲ್ಲ ನೋಡಿದ್ರೆ ಕರೆಕ್ಟ್ ಆಗಿ
ಜೋಶಿಮಠ್ ಕಂಡಮೆನ್ನುಂ ಕಡಿನಗರ್ದಾನೆ ಅಂತ ಹೇಳ್ತಾರೆ. ಕಂಡಮೆನ್ನುಂ ಕಡಿನಗರ್ ದೇವಸ್ಥಾನನೇ ಇಲ್ಲ, ಜೋಶಿಮಠ್ ದೇವಪ್ರಯಾಗ್ ಮೇಲೆ ಇರೋದು. ಆದ್ರೆ ಅಲ್ಲಿ ನರಸಿಂಹನ ಕುರಿತು ತಪಸ್ ಮಾಡಿ ಎಷ್ಟೋ ಜನ ಮೋಕ್ಷವನ್ನ ಹೊಂದಿದ್ರು ಅಂತ ಹೇಳ್ತಾರೆ. ನರಸಿಂಹ ಎಲ್ಲಿ ಬಂದ ಅಲ್ಲಿ? ಅಹೋಬಿಲ ತಾನೆ ನರಸಿಂಹ ಅಂದ್ರೆ ಪರಮಾತ್ಮನ ನಿರ್ಹೇತುಕವಾದ ನರಸಿಂಹನ ಗರ್ಜಿಸುವ ಶಕ್ತಿ, ವ್ಯಾಪಕತೆಯ ಶಕ್ತಿ ಆ ಕಂಡಮೆನ್ನುಂ ಕಡಿನಗರ್ ಅನ್ನೋ ಪ್ರದೇಶಕ್ಕಿದೆ ಅಂತ ಅಲ್ಲಿ ಆ ಪ್ರದೇಶದ ವರ್ಣನೆ ಇವತ್ತಿಗೂ ಅದಕ್ಕೆ ನೋಡಿ. ನೋಬಡಿ ಕ್ಯಾನ್ ಮೇಕ್ ಅ ಹೋಮ್ ದೇರ್. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಮಾಡ್ಕೊಳಕ್ಕೆ ಆಗಲ್ಲ ಆ ಭೂಮಿನಲ್ಲಿ. ನರಸಿಂಹ ಕ್ಷೇತ್ರ ಅದು. ಆ ಕ್ಷೇತ್ರವೇ ಸಿಂಹಕ್ಷೇತ್ರ. ದೇವಸ್ಥಾನ ಎಲ್ಲ ಏನು ಇಲ್ಲ. ಒಂದು ಸಾಯಿಲ್ ತುಂಬಾ ಲೂಸ್ ಆಗಿರೋದ್ರಿಂದ ತುಂಬಾ ಅಲ್ಲಿ ಯಾವಾಗ್ಲೂ ಅನವರತ ಅದೇನ್ ಹೇಳ್ತಾರಲ್ಲ ಲ್ಯಾಂಡ್ಸ್ಕೇಪ್ ಆಗ್ತಾನೆ ಇರುತ್ತೆ, ಅದು ಜಾರ್ತಾನೆ ಇರುತ್ತೆ. ಅದು ಮತ್ತೆ ರೀಫಾರ್ಮ್ ಆಗುತ್ತೆ, ಮತ್ತೆ ಜಾರುತ್ತೆ, ರೀಫಾರ್ಮ್ ಆಗುತ್ತೆ, ಮತ್ತೆ ಅದಕ್ಕೆ ದಿವ್ಯ ಕ್ಷೇತ್ರವೇ ಅದು. ಆ ಕ್ಷೇತ್ರ ಹೊತ್ತು ನೀವು ಹೋಗಿ ನೋಡಕ್ಕಲ್ಲಿ ಸಾಧ್ಯವಿಲ್ಲ ಜೋಶಿ ಮಠವನ್ನ. ಯು ಕ್ಯಾನ್ ಓನ್ಲಿ ಸಿಂಗ್. ಆ ನಿಟ್ಟಲ್ಲಿ ನೋಡೋದಿದ್ರೆ ಭೂಮಿಲೇ ನೀವು ನೋಡಕ್ಕಾಗೋದು ಅಮ್ಮಮ್ಮ ಅಂದ್ರೆ 102 ಆರ್ ಮ್ಯಾಕ್ಸಿಮಮ್ 103. ದಟ್ಸ್ ಆಲ್, ನಾಟ್ 106. ಅದರಲ್ಲಿ ಇನ್ನು ತಿರುಪಾರ್ಕಡಲ್ ಅಂಡ್ ಶ್ರೀವೈಕುಂಠಂ ಯು ಕೆನಾಟ್ ಸಿ ಇಟ್. ಈ ಸ್ಥೂಲಕಾಯವಾದ ಪ್ರಾಕೃತ ಶರೀರದಿಂದ ನೋಡಕ್ಕಾಗಲ್ಲ. ಅಪ್ರಾಕೃತವಾಗಿ ಅದು ಹೇಳೋದ್ 108. 107ನೇದು ಶ್ರೀಪಾಲ್ಕಡಲು, 108 ವೈಕುಂಠ. ತಿರುಪಾರ್ಕಡಲ್ ವೈಕುಂಠಂ ಅನ್ನೋದು 107, ಪರಮಪದಂ ಅನ್ನೋದು 108. ಓಕೆ. ಪರಮಪದಕ್ ವೈಕುಂಠ ಅನ್ನಲ್ಲ, ತಿರುಪಾರ್ಕಡಲ್ ವೈಕುಂಠ ಅಂತೀವಿ. ಯಾಕಂದ್ರೆ ಪರಮಪದವನ್ನ ಎಲ್ರು ರುದ್ರಾದಿ ದೇವತೆಗಳೆಲ್ಲ ಇನ್ನು ನೋಡೇ ಇಲ್ಲ, ಬ್ರಹ್ಮನೇ ನೋಡಿಲ್ಲ. ಅವನೇ ರುದ್ರ ಬ್ರಹ್ಮಾದಿಗಳೇ ನೋಡಿರೋದು ತಿರುಪಾರ್ಕಡಲ್ದ. ದೇ ಹ್ಯಾವ್ ನಾಟ್ ಸೀನ್. ಅದಕ್ಕೆ ಒಂದು ಮನುಷ್ಯನಿಗೆ ಬ್ರಹ್ಮ ರುದ್ರಾದಿಗಳು ರೀಚ್ ಆಗದೆ ಇರುವಂತ, ಇಂದ್ರನೂ ರೀಚ್ ಆಗದೆ ಇರುವಂತಹ ಪರಮಪದ ಸೋಪಾನವನ್ನ ರೀಚ್ ಆಗೋ ತೆರಮೆ ಇದೆ ಥ್ರೂ ದೀಸ್ ಗ್ರಂಥಾಸ್ ಅಂತ ಹೇಳೋದು. ಮನುಷ್ಯನಿಗಿದೆ, ಅಂತ ದೇವತೆಗಳಿಗಿಲ್ಲ. ಆತ್ಮರೂಪದಲ್ಲಿ. ಅಂದ್ರೆ ನೀವು ಬಹಳ ಸೂಕ್ಷ್ಮ ಶರೀರ ನಿಮಗೆ ಅಂತಾನೆ ಕೊಡ್ತಾನಲ್ವಾ ಅವನು. ಅಪ್ರಾಕೃತವಾದ ಶರೀರವನ್ನ ಕೊಡ್ತಾನೆ. ಅಮಾನವನ್ ಬಂದು ಈ ಶರೀರವನ್ನ ಕಳೆದು ಬಿಡ್ತಾನೆ. ಇಕ್ಕರೆಯಿಂದ ಅಕ್ಕರೆಗೆ ಆದಿವಾಹಿಕರು ಬಂದು ನಮ್ಮನ್ನ ಅತಿಕ್ರಮಿಸಿ ಬಿಟ್ಬಿಡ್ತಾರೆ. ವಿರ್ಜೆಲ್ ಬಿಂದು ಎದ್ದ ತಕ್ಷಣ ಮಸ್ತಿ ಮಾಂಸಾದಿಗಳೆಲ್ಲ ಹೊರಟೋಗಿ ಯಾರಿಗೆ ಯಾರು ಮಗು, ಯಾರಿಗೆ ಯಾರಿಗೆ ಶಿಶು, ಯಾರಿಗೆ ಯಾರು ನಾನೇನ್ ಸಂಬಂಧಿ ಆಗಿದ್ದೆ, ನಾನು ಎಷ್ಟು ಜನ್ಮಗಳನ್ನ ಪಡೆದೆ, ಎಲ್ಲಾ ಜ್ಞಾನವೂ ಮರ್ತು ಹೋಗುತ್ತೆ. ಅಪಹತ ಪಾತ್ಮ ವಿಜರಃ ವಿಮೃತ್ಯು ವಿಶೋಕಃ ವಿಜಿಗಿತ್ಸ ಅಪಿಪಾಸಃ ನಿತ್ಯಕಾಮಃ ಸತ್ಯಕಾಮಃ ಸತ್ಯ ಸಂಕಲ್ಪ ಅಂತ 8 ಕಲ್ಯಾಣ ಗುಣಗಳು ಬಂದು ನಮ್ಮಲ್ಲಿ ಸೇರ್ಕೊಳ್ಳುತ್ತೆ. ಈ ದಾಹ, ಹಸಿವು, ನಿದ್ದೆ, ಬಾಯಾರಿಕೆ, ಜಾಡ್ಯತನ, ಸುಖ ದುಃಖ ಅನ್ನೋದು ಎಲ್ಲಾ ಗುಣಗಳು ಹೊರಟೋಗುತ್ತೆ. ಅವಾಗ ನೀವೇನಾಗ್ತೀರಾ? ಪರಮೇಷ್ಠಿ ಪುಮಾನ್ ನಿವೃತ್ತಃ ಸರ್ವಃ ಅಂತ ಹೇಳಿ ಭಗವಂತನಲ್ಲಿ ಹೋಗಿ ಸೇರ್ಕೋತೀರ. ಅದೇ ಆ ಪರಮಪದಕ್ಕೆ ಇರುವಂತಹ ಒಂದು ವ್ಯಾಲ್ಯೂ. ಈಗ ಇಲ್ಲಿಗೆ ದಿವ್ಯ ದೇಶಕ್ಕೆ ಬರೋಣ. 14 ಲೋಕದಲ್ಲೂ ಇರೋದು ಸೂರ್ಯನಲ್ಲೂ ಇದೆ ಅಂತ ಸೈನ್ಸ್ ಪ್ರೂವ್ ಮಾಡುತ್ತೆ. ಇದು ಫಿಲಾಸಫಿ ಎಲ್ಲ ಹೇಳೋದು, ಸೈನ್ಸ್. ಸೂರ್ಯನಲ್ಲಿ 108 ಲೂಪ್ ಹೋಲ್ಸ್ ಅಂತ ಇದೆ. ಈಗ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಎಲ್ಲ ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಒಂದು ದಿನ ಏನಾಯ್ತು, ಬಿಗ್ ಬ್ಯಾಂಗ್ ಥಿಯರಿ ಬರ್ಸ್ಟ್ ಆಯ್ತು. ಬರ್ಸ್ಟ್ ಆಗ್ಬಿಟ್ಟು ಅದ್ ರಪ್ಚರ್ ಆಗಕ್ ಶುರು ಆಯ್ತು. ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಎಲ್ಲ ಹಿಂಗೆ ಆಯ್ತಾ, ಹಿಂಗ್ ರಪ್ಚರ್ ಆಗಕ್ ಶುರು ಆಗಿ ಒಂದು ಬೆಂಕಿಯ ಚೆಂಡು ಉರಿಯಕ್ ಶುರು ಆಯ್ತು. ಅವನೇ ಸೂರ್ಯ, ಇನ್ಯಾರೋ ಅಲ್ಲ ಅಲ್ವಾ. ಸುಮ್ಮನೆ ಅದು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಜಗತ್ತಲ್ಲಿ ಇರೋದೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ಒಂದಕ್ಕೊಂದು ರಬ್ ಆಗಕ್ ಶುರು ಆಗಿ ರಪ್ಚರ್ ಆಗಿ ಢಮಾರ್ ಅಂತ ಒಂದಿನ ಒಡೆದು ಅದರಿಂದ 9 ಗ್ರಹಗಳು ಎಲ್ಲ ಉಪಗ್ರಹಗಳು ಎಲ್ಲ ಹುಟ್ಕೊಂತು. ಲೂನಾರ್ ಎಕ್ಲಿಪ್ಸ್ ಎಲ್ಲ ಶುರು ಆಯ್ತು, ನಮ್ ಸೋಲಾರ್ ಎಕ್ಲಿಪ್ಸು ಎಲ್ಲ ಶುರು ಆಯ್ತು, ಗ್ಯಾಲಕ್ಸಿ ಮಲ್ಟಿಪಲ್ ಗ್ಯಾಲಕ್ಸಿ ಎಲ್ಲ ಶುರು ಆಯ್ತು. ಆದ್ರೆ ಈ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಟ್ರಾಕ್ಟ್ ಆಗಿ ರಪ್ಚರ್ ಆಗೋವಾಗ 108 ಲೂಪ್ ಹೋಲ್ಸ್ಗಳು ಬಂತು. ಆ 108 ಲೂಪ್ ಹೋಲ್ಸ್ ಮೂಲಕನೇ ಏನ್ ಮಾಡ್ತಾನೆ ಸೂರ್ಯ, he is going to emit his light towards our earth. ಗೊತ್ತಾಯ್ತಾ? ಅರ್ಥ ಆಯ್ತಾ?
ಈ 108 ಸ್ಪಾಟ್ಸ್ ಇದೆಯಲ್ಲ, ಬ್ಲಾಕ್ ಹೋಲ್ಸ್ ಅಥವಾ ಲೂಪ್ ಹೋಲ್ಸ್ ಅಂತ ಹೇಳ್ತೀವಿ. ಆ 108 ಸ್ಪಾಟ್ಗಳಲ್ಲಿ ಸೂರ್ಯ ತನ್ನ ಪ್ರಖರವಾದ ರಶ್ಮಿಯನ್ನ ಬಿಡ್ತಾನೆ. ಆಯ್ತಾ? ಆದ್ರೆ ಈ 108 ಸೂರ್ಯನ ರಶ್ಮಿಯಿಂದ ಭೂಮಿ ಏನಾದ್ರೂ ರಶ್ಮಿ ತಗೊಂಡ್ರೆ ಏನಾಗತ್ತೆ ಭೂಮಿ? ಭಸ್ಮೀಪಟಲ ಆಗೋಗುತ್ತೆ, ಧೂಳು. ಆಯ್ತಾ? ಅದಕ್ಕೆ ಫಿಲ್ಟರ್ ಲೂಪ್ಸ್ ಅಂತ 1008 ಕಿರಣಗಳ ಲೂಪ್ಸ್ ಇದೆ ಹೊರವಲಯದಲ್ಲಿ. ಆಯ್ತಾ? ಸೂರ್ಯನ ಮಧ್ಯಭಾಗದ ಒಳವಲಯದ ಇನ್ನರ್ ಸರ್ಕಲ್ ಅಂತ ಹೇಳ್ತೀವಿ, ಅಲ್ಲಿ 108 ಇದೆ. ಆದ್ರೆ ಸೂರ್ಯನ ಹೊರಗಡೆ 1008 ಲೂಪ್ ಹೋಲ್ಸ್ ಇದೆ. ಅದೇನ್ ಮಾಡುತ್ತೆ? ಈ 108ರಿಂದ ಹೊರಗಡೆ ಬರುವಂತಹ ಬಹಳ ಪ್ರಬಲವಾದ, ತೀಕ್ಷ್ಣವಾದ, ಶಕ್ತಿಯುಕ್ತವಾದ ರಶ್ಮಿಗಳನ್ನ ತಗೊಂಡು ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ ನಮ್ಮ ಈ 9 ಗ್ರಹಗಳಿಗೆ ಎಷ್ಟು ತಾಪಮಾನ ಬೇಕೋ, ಎಷ್ಟು ಅದಕ್ಕೆ ಬೇಕೋ ಇದು ಸೂರ್ಯನ ರಶ್ಮಿ, ಅಷ್ಟನ್ ಮಾತ್ರ ಬಿಡುತ್ತೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರಿ, ಇದೇನೋ ಹೊಸದಾಗಿ ಶುರು ಮಾಡಿದ್ರಲ್ಲ, 108 ಕಣಕ್ ಅಲ್ಲ ದಿವ್ಯ ದೇಶ ಅಂದ್ರೆ. ಇದೇನು 1008 ಅಂದ್ರೆ? ಈ 1008 ನಾಯನ್ಮಾರ್ಗಳು ಹಾಡಿರುವ ಶಿವಕ್ಷೇತ್ರಗಳು. 64 ನಾಯನ್ಮಾರ್ಸ್. ನಮ್ಮಲ್ಲಾದ್ರೆ 12 ಅಲ್ವಾ? ಅವರಲ್ಲಿ ಎಷ್ಟು ಜನ ಇರೋದು ನಾಯನ್ಮಾರ್ಸ್? ಶಿವನಡಿಯಾರ್ಗಳ್ ಅಂತ ಹೇಳ್ತೀವಿ ಅವ್ರನ್ನ, ಅಲ್ವಾ? ತಿರುಮಾಣಿಕ್ಯ ವಾಚಕರ್, ತಿರುಜ್ಞಾನ ಸಂಬಂಧರ್, அப்பர், சுந்தரேஷர், கண்ணப்ப நாயனார். எனக்கு தெரிஞ்சது அவ்வளவுதான், இன்னும் இருக்கா? ನಂಗೆ ಗೊತ್ತಿರೋದೇ 5. ಆಯ್ತಾ? 64 ಜನ ಇದ್ದಾರೆ. 64 ಜನ ಹಾಡಿರೋ 1008 ಶಿವಕ್ಷೇತ್ರಗಳಿದೆ. ಗೊತ್ತಾಯ್ತಾ? ಆ ಶಿವಕ್ಷೇತ್ರಗಳೆಲ್ಲ ಈಕ್ವಲ್ ಟು ದಟ್ ಆಫ್ ದ 1008 ಲೂಪ್ ಔಟರ್ ಮೋಸ್ಟ್ ರಿಂಗ್ ಆಫ್ ಸೂರ್ಯ. ಗೊತ್ತಾಯ್ತಾ ಅಕ್ಕ? ಈಗ ನಮ್ಮ ಜಾಗ್ರಫಿ ತಗೊಂಡ್ರೆ, ನಮ್ಮ ಇಂಡಿಯಾದಲ್ಲಿ ದಿವ್ಯ ದೇಶಗಳನ್ನ ಮ್ಯಾಪ್ ಹಾಕೊಂಡ್ ಬಂದ್ರೆ, ಎಲ್ಲಾ ದಿವ್ಯ ದೇಶಗಳು ರೈಟ್ ಫ್ರಮ್ ಮುಕ್ತಿನಾಥ್, ಬದ್ರಿನಾಥ್ ಟಿಲ್ ಸೌತ್ ಶ್ರೀರಂಗಂ ಅಂಡ್ ನಾಗಪಟ್ನಂ, ಎಲ್ಲ ಇನ್ನರ್ ಮೋಸ್ಟ್ ಸರ್ಕಲ್ ಅಲ್ಲೇ ವಿಷ್ಣು ಕ್ಷೇತ್ರಗಳೆಲ್ಲ ಇದೆ. ಅದೇ ಶೈವ ಕ್ಷೇತ್ರಗಳು ನೀವು ತಗೊಂಡ್ ಬಂದ್ರೆ, ರೈಟ್ ಫ್ರಮ್ ಕೇದಾರ್ನಾಥ್ ಟಿಲ್ ರಾಮೇಶ್ವರಂ, ಫ್ರಮ್ ಸೋಮನಾಥ್ ಟಿಲ್ ಈಸ್ಟ್, ಎಲ್ಲಿಂದ ಎಲ್ಲಿಗೆ ಹೋದ್ರು ಔಟರ್ ಮೋಸ್ಟ್ ಜಾಗ್ರಫಿಕಲ್ ಬೌಂಡ್ರಿಲೇ ಶಿವಕ್ಷೇತ್ರಗಳು ಇರೋದು. ಗೊತ್ತಾಯ್ತಾ? 2 ಸರ್ಕಲ್, ಒಂದು ಒಳಗಡೆ ಸರ್ಕಲ್ ಅಲ್ಲಿ ದಿವ್ಯ ದೇಶಗಳು, ಹೊರಗಡೆ ಸರ್ಕಲ್ ಅಲ್ಲಿ ಅದನ್ನ ದಿವ್ಯ ದೇಶಗಳು ಅನ್ನಲ್ಲ, ಶಿವಕ್ಷೇತ್ರಗಳಿಗೆ ಏನಂತ ಕರೀತಾರೆ? ಪಾಡಲ್ಪೆಟ್ಟ ಸ್ಥಳಗಳು ಅಂತ ಕರೀತಾರೆ. ಬೃಹದೇಶ್ವರ, ಚಿದಂಬರಂ, ಸೀರ್ಗಾಳಿ. ನಾನು ತುಂಬಾ ಫೇಮಸ್ ಆಗಿರೋದು ಹೇಳ್ತಾ ಇದ್ದೀನಿ, ಫೇಮಸ್ ಆಗ್ತಾ ಇರೋದು ಬೇಕಾದಷ್ಟಿದೆ ಅಲ್ಲಿ. 1008 ಅಂದ್ರೆ ಕೇಳ್ಬೇಕಾ ಇನ್ನು? ಶಿವರಾಜಧಾನಿ ಅಂತಾನೆ ಅದಕ್ಕೆಲ್ಲ ಹೆಸರು. ಆಯ್ತಾ? ಮೈಲಾಪುರ್ ಕಪಾಲೀಶ್ವರರ್ ಅಲ್ವಾ? ಸುಗಂಧಿ ಕುಂತಳಾಂಬ ಸಮೇತ ಕಪಾಲೀಶ್ವರರ್. ಅದೇ ನಾವು ಸ್ವಲ್ಪ ತಿರುನಲ್ವೇಲಿಗೆ ಹೋದ್ರೆ ನೆಲ್ಲೆಯಪ್ಪನ್, ಗೋಮತಿ ಅಂಬಾಳ್ ಸಮೇತ ನೆಲ್ಲೆಯಪ್ಪನ್, ಅವರೆಲ್ಲ ಹಾಡುಗಳನ್ನ ತಗೊಂಡಿದ್ದಾರೆ. ನಾಯನ್ಮಾರಗಳು ಸಮೇತ ವಿರುತ್ತಮ್ ಅಂತ ಹೇಳ್ತೀವಿ. ಪಾಡಲ್ಪೆಟ್ಟ ಸ್ಥಳಗಳು. ಚಿದಂಬರಕ್ಕೆ ಹೋದ್ರೆ ಶಿವಗಾಮ ಸುಂದರಿ ಸಮೇತ ಶಿವಕಾಮೇಶ್ವರ. ಹಾಗೆ ಮಧುರೆಗೆ ಹೋದ್ರೆ ಸೊಖನಾದ ಅಲ್ವಾ? ಮೀನಾಕ್ಷಿ ಸುಂದರೇಶ್ವರ. ಆ ತರ ಕಂಚಿಗೆ ಹೋದ್ರೆ ಕಾಮಾಕ್ಷಿ ಏಕಾಂಬರೇಶ್ವರ. ಆ ತರ ಒಂದೊಂದು ಕಡೆನೂ ಶಿವಕ್ಷೇತ್ರಗಳು. ಬಟ್ ಇಟ್ ಇಸ್ ಔಟರ್ ಲೇಯರ್ ಆಫ್ ದಿಸ್ ವಿಷ್ಣು ಕ್ಷೇತ್ರ. ತಿಳ್ಕೊಳ್ಳಿ, ಇಟ್ ಇಸ್ ನಾಟ್ ಇನ್ಸೈಡ್. ಜಾಗ್ರಫಿಕಲ್ ಅಥೆಂಟಿಸಿಟಿನೂ ಇದೆ. ದಟ್ ಮೀನ್ಸ್ ಟು ಸೇ ದಿವ್ಯ ದೇಶಗಳು ಹಾಗೂ ಶಿವನಡಿಯಾರ್ ಕ್ಷೇತ್ರಗಳು ರೈಟ್ ಫ್ರಮ್ ಸೂರ್ಯ 14 ಲೋಕಗಳಲ್ಲೂ ಪಸರಿಸಿದೆ. ಒಪ್ಕೋತೀರಾ? ಇದಕ್ಕೆ ಸೂತ್ರಗಳಿದೆ. ಸುಮ್ನೆ ಏನೋ ವಾನಮಾಮಲೆ ಜಿಯರ್ ಹೇಳಿದ್ರು ನಾನು ಪ್ಯಾ ಅಂತ ಹೇಳಿದೆ, ನೀವು ಪ್ಯಾ ಅಂತ ಕೇಳಿಸ್ಕೊಂಡ್ರಿ ಅಂತ ಇಲ್ಲ. ಇಟ್ ಹ್ಯಾಸ್ ಅನ್ ಅಥೆಂಟಿಕ್ ಸೂತ್ರಾಸ್, ಬಟ್ ಐ ಕೆನಾಟ್ ಟೆಲ್ ದ ಸೂತ್ರಾಸ್, ಯಾಕಂದ್ರೆ ಎಲ್ಲ ಇಷ್ಟಿಷ್ಟು ಉದ್ದ ಇದೆ. ಅದೇ 4 ಕ್ಲಾಸ್ ಆಗೋಗುತ್ತಾ ಸೂತ್ರಗಳೇ. ಆಯ್ತಾ? ಬರ್ಕೊಂಡು ಬಂದೆ ನಾನು. 108 ಸೂತ್ರಗಳು ಇದೆ, 1008 ಸೂತ್ರಗಳು ಇದೆ. ನನ್ನ PhD ಉಲ್ಲೇಖ ಮಾಡಕ್ 2 ಬರ್ಕೊಂಡ್ ಬಂದೆ. ಅಯ್ಯೋ ಅವಳು ಎನ್ನಾಲೆ ಈ ಸೂತ್ರಕ್ಕೆ ಒಂದು PhD பண்ணணும். அப்புறம்
ಅಲ್ವಾ? ನನ್ ಸಬ್ಜೆಕ್ಟ್ ಬಿಟ್ಬಿಟ್ಟು ಸೂತ್ರಕ್ಕೆ ಒಂದು PhD ಮಾಡ್ಬೇಕು. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, கணக்கெடுத்துக்கு ஒரு 4 எழுதிக்கோப்பா போரும் ಅಂತ ಹೇಳಿದ್ರು. கணக்கு வேண்டி ஒரு 4 because you have to prove that you are not building a story. Neither I am passing you a story. It is authentically proved by Veda. ನಮ್ಮಲ್ಲಿ ಏನೇ ಮಾಡಿದ್ರು ಶ್ರುತಿ ಸ್ಮೃತಿ ಪ್ರಮಾಣ. ಶ್ರುತಿ ಸ್ಮೃತಿ ಪ್ರಮಾಣವಿಲ್ಲದೆ ನಾವೇನು ಮಾಡಲ್ಲ. ಮಾಡ್ತೀವಾ? ಒಂದು ಹಬ್ಬ ಹರಿದಿನ ಮಾಡೋದಿದ್ರು ಶ್ರುತಿಯಲ್ಲಿ ಹೇಳಿದ್ಯಾ? ಮಾಡೋಣ ಅಲ್ವಾ? ಸ್ಮೃತಿಯಲ್ಲಿ ಹೇಳಿದ್ಯಾ? ಮಾಡೋಣ. ಇಲ್ದಿರ್ ಮಾಡ್ತೀವಾ? ಯಾರ್ದೋ ಬರ್ತಡೇ, ಶಿರ್ಡಿ ಬಾಬಾ ಬರ್ತಡೇ ಅದೆಲ್ಲ ಮಾಡ್ತಾರೆ. ವಿ ಆರ್ ನಾಟ್ ಅಗೇನ್ಸ್ಟ್ ಟು ಇಟ್. ನಿಮ್ಗೆ ಇಷ್ಟ ನೀವು ಮಾಡ್ತೀರಾ. ಶ್ರುತಿಯಲ್ಲಿ ಇದೆಯಾ? ಸ್ಮೃತಿಯಲ್ಲಿ ಇದೆಯಾ? ಇಲ್ಲ. ಅದೇ ಉಪಕರ್ಮ ಶ್ರುತಿ ಸ್ಮೃತಿಗಳಲ್ಲಿದೆ ಅಲ್ವಾ? ಅಧ್ಯಯನೋತ್ಸವ ಶ್ರುತಿ ಸ್ಮೃತಿಗಳಲ್ಲಿದೆ. ಗಣಪತಿ ಚತುರ್ಥಿ, ಸಂಕಷ್ಟಹಾರ ಚತುರ್ಥಿ ಅಂತ ತಿಂಗಳಿಗೊಂದ್ಸಲ ಮಾಡ್ತೀರಾ. ಎಲ್ಲಿದೆ? ಶ್ರುತಿಲಿದೆ ಅಲ್ವಾ? ಗೌರಿ ಪೂಜೆ ಅಂತ ಗೌರಿ ಬಾಗಿನ ಕೊಟ್ಟು ಎಲ್ಲ ಮಾಡ್ತೀರಾ. ಎಲ್ಲಿದೆ? ಇದೆ ಶ್ರುತಿನಲ್ಲಿ ಉಲ್ಲೇಖ ಇದೆ. ಕಾತ್ಯಾಯಿನಿ ವ್ರತ ಇದೆ ಅಲ್ವಾ? ಉಮಾ ಮಹೇಶ್ವರನ ವ್ರತ ಇದೆ. ಯು ಟೇಕ್ ಎನಿ ಅವರ್ ಹಬ್ಬ ಹರಿದಿನ ಅಂಟಿಲ್ ವೇದ ಪ್ರೋಕ್ತ ಪ್ರಮಾಣವಾಗಿದ್ರೆ ನಾವ್ ಅದ್ ಮಾಡ್ತೀವಿ. ಇದ್ರ ಮಾಡಕ್ ಹೋಗಲ್ಲ. ಇಲ್ಲ ನಮ್ಮ ಮನೇಲಿ ನಾವು ಶಿರ್ಡಿ ಬಾಬಾ ಪೂಜೆ ಮಾಡ್ತೀವಿ, ಅವ್ರು ಹುಟ್ಟಿದಬ್ಬ ನಾವ್ ಮಾಡ್ತೀವಿ. ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಅವರು ನೀವು ಮಾಡ್ತೀರ. ಇಟ್ ಇಸ್ ನಾಟ್ ಪ್ರಿಸ್ಕ್ರೈಬ್ ಟು ದ ಹೋಲ್ ಭಾರತ ವರ್ಷ. ಏಷ್ಯನ್ ಕಾಂಟಿನೆಂಟ್ ಆರ್ ಏಷ್ಯನ್ ಸಬ್ ಕಾಂಟಿನೆಂಟ್ ಇಸ್ ಇಟ್ ಕಾಮನ್ ಶಿರ್ಡಿ ಬಾಬನ ಒಂದು ಪೂಜೆ? ದಿಸ್ ಇಸ್ ಹೌ ವಿ ಕ್ವೆಶ್ಚನ್ ಅವರ್ ಸೆಲ್ಫ್ ವೆದರ್ ಇಟ್ ಇಸ್ ಪ್ರೂವನ್ ಇನ್ ದ ವೇದ ಅಲ್ವಾ? ಅಥವಾ ನನಗೆ ತುಂಬಾ ಯಾರೋ ತುಂಬಾ ಇಷ್ಟ, ಅವ್ರದ್ದೇನೋ ತಿರ್ನಕ್ಷತ್ರ ನಾ ಕೊಂಡಾಡ್ತೀನಿ, ಆಂಡವನ್ ಸ್ವಾಮಿ ತಿರ್ನಕ್ಷತ್ರ. ನನಗ ಆಂಡವರು ಚಕ್ರಾಂಕಣ ಮಾಡಿದ್ದಾರೆ, ಹಂಗಾಗಿ ಅವ್ರ ತಿರ್ನಕ್ಷತ್ರ ನಾನು ಕೊಂಡಾಡ್ತೀನಿ. ಇಸ್ ಇಟ್ ಪ್ರಿಸ್ಕ್ರೈಬ್ ಟು ದ ಹೋಲ್ ಭಾರತ ವರ್ಷ? ಅಲ್ವಾ? ಪರಮಾತ್ಮ ಪ್ರೋಕ್ತವಾದಂತಹ ಆಚರಣೆಗಳನ್ನು ಮಾತ್ರ ನಮ್ಮಲ್ಲಿ ಆಚರಣೆ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಸೆಲೆಬ್ರೇಷನ್. ಇನ್ನೆಲ್ಲ ಸೆಲೆಬ್ರಿಟೀಸ್ ಅಂತ ಬೋರ್ಡ್ ಹಾಕೊಳ್ಳೋದು, ಕಡ್ಸಿಲೆ ಕೈ ಇತ್ತಲೆ ಕೈರೆ ಮಾಡ್ತೀನಿ ತೊಂಗಿಂಡು ಸಾರ್ಥಕದ, ಬೇರೆ ಎದಕ್ಕುಮೇ ಇಲ್ಲ. ಸೋ ಕಾಲ್ಡ್ ಸೆಲೆಬ್ರಿಟೀಸ್. ಅಷ್ಟು ಸೆಲೆಬ್ರಿಟಿ ಹಾಕಿದ್ರೆ ಅವನಿಗೆ ಯಾಕೆ ಡಿಪ್ರೆಷನ್ ಬರಬೇಕು? ಅವನಿಗೆ ಯಾಕೆ ಬರ್ಬೇಕು ಡಿಪ್ರೆಷನ್? ಕೊನೆಯಲ್ಲಿ ವಿಷ ಕೊಡುತ್ತ ಹೋದ, ಜೈಲಿಗೆ ಹೋದ, ಯಾರನ್ನೋ ಮರ್ಡರ್ ಮಾಡಿ ಅವನು ಕಂಬಿ ಎಣಿಸ್ತಾ ಅಲ್ವಾ? ನೋಡ್ತಾ ಇದ್ದೀರಾ ಸೋ ಕಾಲ್ಡ್ ಸೆಲೆಬ್ರಿಟೀಸ್. ಪರಮಾತ್ಮ ಒಬ್ಬನೇ ಸೆಲೆಬ್ರೇಷನ್ಗೆ ಅರ್ಹನು. ಅವನೊಬ್ಬನೇ ಸೆಲೆಬ್ರಿಟಿ. ಅವನ ಮುಂದೆ ಇನ್ಯಾರು ಸೆಲೆಬ್ರಿಟಿ ಇಲ್ಲ. ಇನ್ಯಾರಾದ್ರೂ ಇದಾರಾ? ಎಟರ್ನಲ್ ಸೆಲೆಬ್ರಿಟಿ ವೇದಗಳೇ ಘೋಷಿಸ್ತಾ ಇದೆ ಅಲ್ವಾ? ನಿಜವಾದ ವರ್ಡ್ ಎಲ್ಲಿ ಹಾಕ್ಬೇಕು, ಯಾರ್ಗ್ ಹಾಕ್ಬೇಕು ಅಂತ ಗೊತ್ತಿಲ್ಲದೆ ಯಾವನೋ ಒಬ್ಬ ಮುಖಕ್ ಮೇಕಪ್ ಹಚ್ಕೊಂಡು ಬೆಳ್ಳಿ ತೆರೆಯಲ್ಲಿ ಬಂದ್ರೆ ಅವನೊಂದ್ ಸೆಲೆಬ್ರಿಟಿನ, ಅವಳೊಂದ್ ಸೆಲೆಬ್ರಿಟಿನ? ಉದರ ನಿಮಿತ್ತಂ ಬಹುಕೃತ ವೇಷಂ. See, you got a chance to work in that is why you're working. We have chance to work in some other thing for our paid bharne ke liye, that's why we are working in a different way. What is that great thing that you have achieved? ಅಲ್ವಾ? ಪರಮಾತ್ಮನ ನಿರ್ಹೇತುಕವಾದ ಆ ಶಕ್ತಿ ಮುಂದೆ ಏನಾದ್ರೂ ಇದೆಯಾ? ಏನಾದ್ರೂ ಇದೆಯಾ? ಇದನ್ನ ನಾವು ತಿಳ್ಕೋಬೇಕು. ದಿಸ್ ಇಸ್ ಹೌ ದಿವ್ಯ ದೇಶಂ. ಆಳ್ವಾರುಗಳ ಎಕ್ಸಿಸ್ಟೆನ್ಸ್ ಮುಂಚೆಯಿಂದಾನೋ ದಿವ್ಯ ದೇಶಗಳ ಎಕ್ಸಿಸ್ಟೆನ್ಸು ಇದೆ. 14 ಲೋಕದಲ್ಲೂ ಇದೆ. ಸೈನ್ಸ್ ಹ್ಯಾಸ್ ಪ್ರೂವನ್ ಇಟ್ ಇಸ್ ದೇರ್ ಇನ್ ಅಭೋಮಂಡಲ, ಇಟ್ ಇಸ್ ದೇರ್ ಇನ್ ವಿದ್ಯುತ್ ಮಂಡಲ, ಇಟ್ ಇಸ್ ದೇರ್ ಇನ್ ವಾಯುಮಂಡಲ, ಇಟ್ ಇಸ್ ದೇರ್ ಇನ್ ಸೂರ್ಯಮಂಡಲ. ಸೂರ್ಯಮಂಡಲದ ಪ್ರಖರವಾದ ತೀಕ್ಷ್ಣವಾದ 108 ಕಿರಣಗಳೇ 108 ದಿವ್ಯ ದೇಶಗಳು. ಅದನ್ನ ಫಿಲ್ಟರ್ ಮಾಡಿ ಅದರಿಂದ ಹೊರಬರುವ ಆ ರಶ್ಮಿಗಳನ್ನ ಬಹಳ ಎಣ್ಣೆ ಅಂತ ಹೇಳ್ತೀವಲ್ವಾ, ಇನ್ ಅ ವೆರಿ ಹೆಲ್ದಿ ಮ್ಯಾನರ್ ಅದನ್ನ ಈ ನಮ್ಮ ಗ್ಯಾಲಕ್ಸಿಗೆ ಬಿಡುತ್ತಲ್ವಾ. ಅದೇ 1008 ಶಿವಕ್ಷೇತ್ರಗಳು, ಶೈವಾಧೀನ ಕ್ಷೇತ್ರಗಳು. ಅದಕ್ಯಾಕೆ ಸರ್ ವಿಷ್ಣು, ಇದಕ್ಯಾಕೆ ಶಿವ? ಯು ಕ್ಯಾನ್ ಇವನ್ ಡಿಬೇಟ್ ಆನ್ ದಟ್. ಇನ್ನರ್ ಮೋಸ್ಟ್ ಇಂಟ್ರೆನ್ಸಿಕ್ ಸರ್ಕಲ್ ಒಳಗಡೆನೆ ನೀವು ಶಿವ ಅನ್ಕೊಳ್ಳಿ, ಹೊರಗಡೆ ವಿಷ್ಣು ಅನ್ಕೊಳ್ಳಿ ಅಂತ ಹೇಳಬಹುದು. ಬಟ್ ನಾವು ಕ್ಷೇತ್ರಗಳನ್ನ ಇಲ್ಲಿ ಲೆಕ್ಕ ಮಾಡಿ ನೋಡಿದ್ರೆ ಶೈವ ಕ್ಷೇತ್ರಗಳು ಇರೋ ಅಷ್ಟು ವಿಷ್ಣು ಕ್ಷೇತ್ರಗಳಿಲ್ಲ. ಇದೆಯಾ? ಮತ್ತೆ ಶೈವ ಭಕ್ತರು ಇರೋ ಅಷ್ಟು ವೈಷ್ಣವ ಭಕ್ತರು ಇಲ್ಲ. ಇದಾರಾ? ಮತ್ತೆ ನಾನ್ ಬ್ರಾಹ್ಮಿನ್ ಕ್ಯಾಟಗರಿ ಸೋ ಕಾಲ್ಡ್ ಇರೋ ಅಷ್ಟು ಬ್ರಾಹ್ಮಿನ್ ಕ್ಯಾಟಗರಿ ಇಲ್ಲ. ಇದಾರಾ? ನಮ್ದು ಸ್ಮಾರ್ಥ, ಶೈವ, ಶಾಕ್ತ, ವೈಷ್ಣವ
ಶ್ರೀ ವೈಷ್ಣವ, ಸಂಕೇತಿ, ಮಾಧವರು, ಮುದ್ರೆ ಮಾಧವರು ಏನೆಲ್ಲ ಕ್ಯಾಟಗರಿ ಮಾಡಿ, ಅಯ್ಯರು, ಅಯ್ಯಂಗಾರು, ಮಣ್ಣು ಮಸಿ ಏನೆಲ್ಲ ನೀವು ಮಾಡಿದ್ರು ನಾನ್ ಬ್ರಾಹ್ಮಿನ್ ಕ್ಯಾಟಗರಿ ಮುಂದೆ ನಮ್ಮ ಕ್ಯಾಟಗರಿ ಜಸ್ಟ್ 1% ಥ್ರೂ ಔಟ್ ದ ವರ್ಲ್ಡ್ ಐಟಲಿ ಅಲ್ವಾ? ಯಾಕೆ ಈ ತರ? ಇಲ್ಲಿ ಬ್ರಾಹ್ಮಣ ಅಥವಾ ನಾನ್ ಬ್ರಾಹ್ಮಣ್ ಅನ್ನೋ ಬೈಫರ್ಕೇಶನ್ಗಲ್ಲ ನಾವು ಹೇಳ್ತಾ ಇರೋದು. ಇಲ್ಲಿ ವೇದ ಅನ್ನೋದನ್ನ ಕೈಯಾಳಕ್ಕೆ ಸ್ವಲ್ಪ ಜನನ್ನೇ ಪರಮಾತ್ಮ ಹುಟ್ಸಿರೋದು, ತುಂಬಾ ಜನನ್ ಹುಟ್ಸಿಲ್ಲ. ತನ್ನ ಮುಖಾರವಿಂದದಿಂದ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಶ್ಚ ತದ್ವೈಶ್ಯಃ ಪದ್ಭ್ಯಾಗುಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತ ಹೇಳುತ್ತೆ. ಬ್ರಾಹ್ಮಣರು ಮುಖದಿಂದ ಹುಟ್ಟಿದವರು. ಆ ಮುಖದಿಂದ ಹುಟ್ಟಲ್ಪಡುವಂತಹ ರೇಷಿಯೋ 1%. ಆಯ್ತಾ? ಇಡೀ ಸಮಾಜವನ್ನ ಕಟ್ಟಿ ಕಾಯ್ಬೇಕು. ಆ ರೇಷಿಯೋ ಯಾವ್ದು? ಕ್ಷತ್ರಿಯ ರೇಷಿಯೋ. ಇದು ಬಂದು 20%. ಸಿ ಲುಕ್ ಅಟ್ ದ ರೇಂಜ್. ವೇದ ಹೇಳ್ತಾ ಇರೋ ನಾನಲ್ಲ, 1%, 20%. ಊರು ಜಂಗ ತೊಡೆಗಳಿಂದ ಹುಟ್ಟಿದವರು ವೈಶ್ಯರು, ವ್ಯಾಪಾರಸ್ಥರು. ಅದೆಷ್ಟು ಪರ್ಸೆಂಟು? ಎಷ್ಟು? 30%. ಆಯ್ತಾ? ಈಗ 1 + 20 ಎಷ್ಟಾಯ್ತು? 21%. ಆಯ್ತಾ? ಪ್ಲಸ್ 30% ಎಷ್ಟಾಯ್ತು? 51%. ಆಯ್ತಾ? ಆಮೇಲೆ ಶೂದ್ರಾದಿಗಳು ಅಂದ್ರೆ ಬೇರೆ ಎಲ್ಲಾ ರೀತಿಯಾದ ಕೆಲಸ ಮಾಡೋರು ಮಿಕ್ಕ 49%. 49%. ಅದನ್ನು ವೇದ ಹೇಳಿದೆ. ಆಯ್ತಾ? ಹಾಗಾದ್ರೆ ಇನ್ನೊಂದು % ಯಾವುದು? ಇನ್ನೊಂದು ಉಳ್ಕೊಂಡಿದೆ ಅಲ್ವಾ? ಹ್ಮ್ 48%. ಇನ್ನೊಂದು % ಉಳ್ಕೊಂಡಿದೆ. 1% ಬ್ರಾಹ್ಮಣರು, 20% ಕ್ಷತ್ರಿಯರು ಬ್ಯಾಲೆನ್ಸ್ ಮಾಡಕ್ಕೆ, 30% ವೈಶ್ಯರು, 48% ಶೂದ್ರಾದಿಗಳು. ಇನ್ನು 1% ಹರಿಜನರು ಆತರ ಇರ್ಬೋದಾ? ಹರಿಜನರೇ ಶೂದ್ರಾದಿಗಳು. ಹರಿಜನರು ತಿರುಕುಲತ್ತಾರ್ ಅಂತ ಒಳ್ಳೆ ಗೌರವವಾದ, ನಾವು ಶೂದ್ರ ಅನ್ಬಾರ್ದು ಅವ್ರನ್ನ, ತಿರುಕುಲತ್ತಾರ್ ಹರಿಜನರು. ಭಗವಂತನಿಗೆ ಹರಿಗೆ ಪಾತ್ರ, ಪ್ರೀತಿಗೆ ಪಾತ್ರರಾದವರು, ಹರಿಗೆ ತುಂಬಾ ನೆರಿಂಗಿನವ, ತುಂಬಾ ಭಗವಂತನಿಗೆ ಹತ್ತಿರವಾದವರು. ಸುಮ್ಮನೆ ಗೋಪುರ ನೋಡು ಗೋವಿಂದ ಅಂದ್ರೇನೆ ಮೋಕ್ಷ. ನಾವೇನ್ ತಿರುಪಾವೈ ಓದಿದ್ದೆ 30 ದಿನ. ಅವ್ರ ಗೋಪುರ ನೋಡು ಗೋವಿಂದ ಅಂದ್ರೇನೆ ಮೋಕ್ಷ ಅವರಿಗೆ ಅಲ್ವಾ? ಸೊ 48% ಅವರು. ಇನ್ 1% ಯಾರು? ಬುದ್ಧಿ ಉಪಯೋಗ ಹೇಳ್ಬೇಕಪ್ಪ. ಪ್ರಾಣಿಗಳ ಪ್ರಾಣಿಗಳ ಪರ್ಸೆಂಟೇಜೇ ಬೇರೆ ಹೇಳುತ್ತೆ ವೇದ. ತಿರ್ಯಕ್, ಜಂತು, ಸ್ಥಾವರ, ಜಂಗಮ ಎಲ್ಲದಕ್ಕೂ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಸುಮ್ನೆ ಶಕ್ತಿ ಇದೆ ನನಗೆ ಹುಟ್ಟಿಸ್ತೀನಿ ನೋಡು ಅಂತ ಹುಟ್ಟಿಸಿಲ್ಲ ಭಗವಂತ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಬ್ಯಾಲೆನ್ಸ್ ಇನ್ ದ ಯೂನಿವರ್ಸ್. ಬ್ಯಾಲೆನ್ಸಿಂಗ್ ಸ್ಕೇಲ್ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಪರಮಾತ್ಮ ಬ್ಯಾಲೆನ್ಸ್ ಅಲ್ಲಿ ಯಾವತ್ತೂ ವ್ಯತ್ಯಾಸ ಇಲ್ಲ. ಇನ್ 1% ಯಾರು? ಋಷಿಮುನಿಗಳು, ದೇವತೆಗಳ? ಋಷಿಮುನಿಗಳು ದೇವತೆಗಳನ್ನ ಎಲ್ ನೋಡ್ತಾ ಇದ್ದೀರಾ ನೀವು? ನಿಮ್ಮನೆ ಪಕ್ಕ ಇದ್ದಾರಾ? ನೋಡೋರೆಲ್ಲ ಹೇಳ್ಬೇಕಪ್ಪ ನೀವು ನನಗೆ. ಜೈನರು ಇರ್ಬೋದಾ? ಕೈಂಡ್ ಆಫ್ ಓಕೆ, ಪರವಾಗಿಲ್ಲ, ಹತ್ರ ಬಂದಿದ್ದೀರಾ. ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ. ವೆರಿ ಗುಡ್. ಅದೇ ಶೈವರು ಅಂತಾರಲ್ಲ ಅವ್ರನ್ನ, ಜೈನರು. ಬುದ್ಧರು ಜೈನರು ಬೇರೆ. ಬುದ್ಧಿಸಂ ಜೈನಿಸಂ ಇದೆಯಲ್ಲ ಅವರ. ವೆರಿ ಗುಡ್. ಬುದ್ಧಿಸಂ, ಜೈನಿಸಂ, ಆಲ್ ಇಸಮ್ಸ್. ಆಯ್ತಾ? ಇನ್ನು ಆನ್ಸರ್ ಮುಗ್ದಿಲ್ಲ. ಹ್ಞೂ ಅಂದ್ಬಿಟ್ಟು ಹಿಂದೆ ಹೊರ್ಕೊಳ್ಳೋದಲ್ಲ. ನಾವು ಹೊರ್ಕೊಂಡಿಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಹೇಳಿ ಆನ್ಸರ್. ಯು ಆರ್ ಆಲ್ಮೋಸ್ಟ್ ರೈಟ್. ಯು ಆರ್ ಆನ್ ದ ಪಾತ್. ಇನ್ 1% ಯಾರು? ಸ್ಮಿತಾ, ಇಷ್ಟಾಗಿನೂ ಯೋಚನೆ ಬರ್ಲಿಲ್ವಾ? ರಂಗನಾಯ್ಕಿ ಮಾಮಿ, ಯಾವ ಸನ್ಯಾಸಿ ನಿಮ್ಮನೆ ಪಕ್ಕ ನೋಡಿದೀರಾ? ಪ್ರೇಮ ಆಂಟಿ ಕೇಳಿದ ಪ್ರಶ್ನೆನೆ ನಿಮಗ್ ಕೇಳ್ತಾ ಇದ್ದೀನಿ. ಎಲ್ಲಾ ಸನ್ಯಾಸ ಅಷ್ಟೇನೆ ಹೇಳಕ್ಕೆ, ಎಲ್ಲಾರು ಸಂಸಾರಿಗಳೇ.
ಸುಮ್ಮನೆ ಸನ್ಯಾಸ ತಗೊಂಡ್ಬಿಟ್ರು ಸನ್ಯಾಸಿನ, ಕಾವಿ ಹಾಕೊಂಡವರೆಲ್ಲ ಸನ್ಯಾಸಿನ. ತ್ಯಾಗರಾಜರು ಒಂದು ಕೀರ್ತನೆಯಲ್ಲಿ ಹಾಡಿದ್ದಾರೆ, ಬಕಬೇಕಮು ಚಲಗೇಮಿ ಮನಸ ಸ್ವರರಾಗ ಸುಧಾರಸ ಅಂತ. ರಾತ್ರಿ ಎಲ್ಲ ಬಕಪಕ್ಷಿ ಒಂದ್ ಕಾಲಲ್ಲಿ ನಿಂತಿರುತ್ತೆ, ಅದು ಸನ್ಯಾಸಿನ ಅಲ್ವಾ? ಅದ್ ಯಾವ ಸನ್ಯಾಸಿ? ಆ ತರದ ಸನ್ಯಾಸಿಗಳು ಹೇಳ ನೋಡಿ. ಈಗ 1% ಬ್ರಾಹ್ಮಣರು ಮುಖದಿಂದ ಬಂದವರು, ವೇದವನ್ನ ಫಾಲೋ ಮಾಡೋರು, ಆಯ್ತಾ? ಇನ್ನು 20% ಕ್ಷತ್ರಿಯರು, ಜಗತ್ತನ್ನ ಕಟ್ಟಿ ಕಾಪಾಡೋರು, ಆಯ್ತಾ? ವೇದವನ್ನ ಫಾಲೋ ಮಾಡೋರು, ಆಯ್ತಾ? ಇನ್ನು ಎಷ್ಟೋ 30% ವ್ಯಾಪಾರಸ್ಥರು. ವ್ಯಾಪಾರಗಳು ವೇದದಲ್ಲಿ ಯಾವ್ದು ಪ್ರಿಸ್ಕ್ರೈಬ್ ಆಗಿದೆಯೋ ಅದನ್ನೇ ಮಾಡೋರು, ಆಯ್ತಾ? ಲೆಟ್ ಇಟ್ ಬಿ ಸೈನ್ಸ್, ಲೆಟ್ ಇಟ್ ಬಿ ಎನಿ ಟೆಕ್ನಾಲಜಿ, ವಾಟ್ ಎವರ್ ಇಟ್ ಇಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ವೇದ. ವೇದದಲ್ಲಿ ಇಲ್ದೇ ಇರೋ ಇಲ್ಲ. ನಮಗದ್ರ ಪ್ರಕ್ರಿಯೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ದ ಮಾತ್ರಕ್ಕೆ ಅದು ಇದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಮೇಲೆ 48% ಹರಿಜನರು, ಎಲ್ಲ ಕೆಲ್ಸಕ್ಕೂ ರೆಡಿ ಆಗಿರೋರು ಅವರು. ಹರಿಜನರು ಅಂದ್ರೆ ಕಕ್ಕಸೆತ್ತವ್ರು ಅಂತ ಹೇಳ್ತಾ ಇಲ್ಲ, ಗೊತ್ತಾಯ್ತಾ? ತಿಪ್ಪೆ ಎತ್ತವ್ರು ಅಂತ ಹೇಳ್ತಾ ಇಲ್ಲ. ದೇ ಆರ್ ರೆಡಿ ಟು ಡೂ ಎನಿಥಿಂಗ್, ಎನಿ ವರ್ಕ್. ಅವ್ರಿಲ್ಲ ಅಂದ್ರೆ ನಮ್ಗೆ ಜಗತ್ತೇ ಇಲ್ಲ. ಕೂಲಿ ಕೆಲ್ಸದಲ್ಲೆಲ್ಲ ಅವರೇ ಫೇಮಸ್ಸು. ಎಲ್ಲದಕ್ಕೂ ಈಗ SC/ST ಯಾವ್ದ್ರಲ್ಲಿ ಇಲ್ಲ ಹೇಳಿ? ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ವೈಸ್ ಚಾನ್ಸಲರ್ ಡೆಸ್ಕ್ ಇಂದ ಅವರೇ ಇರೋದು ಅಲ್ವಾ? ಅಲ್ಲುಗಳಿಯಕ್ಕೂ ಆಗಲ್ಲ ಅವ್ರನ್ನೆಲ್ಲ, ನಾವು ಮಾತಾಡ್ಲೂಬಾರ್ದು ಅವ್ರ ಮೇಲೆಲ್ಲ. ನೆಕ್ಸ್ಟ್ ಮೊಮೆಂಟ್ ಹೇಳ್ಕೊಂಡು ಹೋಗಿ ಜೈಲಲ್ಲಿ ಕೂರ್ಸ್ತಾರ ಆಮೇಲೆ, ಅಲ್ವಾ? ಸೊ ಓಕೆ, ಅವ್ರ 48. ಅಗೈನ್ ದೇ ಆಲ್ ಆರ್ ಸೊ ವೇದವನ್ನ ಫಾಲೋ ಮಾಡೋರು. ಈಗ ಇದು 1% ಅಂತ ಇದೆಯಲ್ಲ, ದಿಸ್ ಇಸ್ ದ ಪರ್ಸೆಂಟೇಜ್. ಈ ಜೈನರು ಬೌದ್ಧಿಸಂ ಅಂತ ಎಲ್ಲ ಹೇಳಿದ್ರ ಅಲ್ವಾ? ಇದೇ ಲೈನ್ ಅಲ್ಲಿ ಹೋದಾಗ ದ ಪೀಪಲ್ ಹೂ ಆರ್ ಎಗೇನೆಸ್ಟ್ ಟು ವೇದ, ಏಥಿಸ್ಟ್ ಅಂತಾನು ಹೇಳಕ್ಕಾಗಲ್ಲ. ದ ಪೀಪಲ್ ಜಸ್ಟ್ ವೇದ ಬಾಹ್ಯಾಸ್, ದೇ ಡೋಂಟ್ ಫಾಲೋ ದ ವೇದ. ಇದ್ಯಾಕೆ ಈ ಕ್ಯಾಟಗರಿ ಭಗವಂತ ಹುಟ್ಟಿಸ್ದ? ಅವ್ನ್ಗೇನ್ ಕುತ್ಕೊಂಡ್ ಕೆಲ್ಸವಿಲ್ವಾ? ನಮ್ಮನ್ನೆಲ್ಲ ಹುಟ್ಸ್ಬಿಟ್ಟು ಸುಮ್ನಾಗಿದ್ರೆ ಆಗಿತ್ತಲ್ವಾ? ತನ್ನ ಬೆನ್ನಿನಿಂದ ಹುಟ್ಟಿಸ್ತಾನಂತೆ ಇವ್ರನ್ನ. 1%. ಅವ್ರಿಗೆ ಮುಖದಲ್ಲೂ ಜಾಗ ಇಲ್ಲ, ತೋಳಲ್ಲೂ ಜಾಗ ಇಲ್ಲ, ಮೊಣಕಾಲಲ್ಲೂ ಜಾಗ ಇಲ್ಲ, ಪಾದದಲ್ಲೂ ಜಾಗ ಇಲ್ಲ. ಅಂತವನ ಪೃಷ್ಠಭಾಗ ಅಥವಾ ಬೆನ್ನು, ಹಿಂದ್ಗಡೆ ಭಾಗ ಒಟ್ನಲ್ಲಿ ಅಂತ ಇಟ್ಕೊಳ್ಳಿ, ಭಗವಂತನ ಹಿಂದ್ಗಡೆ ಭಾಗ. ಅದೇನಕ್ಕೆ ಅಂದ್ರೆ ಆ 1% ವೇದಕ್ಕೆ ವಿರುದ್ಧವಾಗಿರೋದಕ್ಕೆ ಈ 99%ಗೆ ವೇದದ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇದೆ. ಅದು 1% ವಿರುದ್ಧ ಇರ್ಲಿಲ್ಲ ಅಂದ್ರೆ ಈ 99% ವೇದವನ್ನ ಹಿಡಿತಾ ಇರ್ಲಿಲ್ಲ, ಆಯ್ತಾ? ಇನ್ ಆರ್ಡರ್ ಟು ರಿಪೇರ್ the whole community, one should be villain. In order to get a good story, one ವಜ್ರಮುನಿ ಬೇಕು ಕನ್ನಡ ಫಿಲಿಂಗೆ ಅಲ್ವಾ? In order to get a very good story, there should be one villain. ಎಲ್ಲ ಈ ಹೀರೋ ಆಗ್ಬಿಟ್ರೆ, ಹೇಳ್ಬೇಕು ಅಂದ್ರೆ ವಿಲನ್ ಪಾತ್ರವನ್ನ ವಹಿಸೋರು ತುಂಬಾ ಕಷ್ಟ. ಹೀರೋಯಿನ್ ಯಾವನ್ ಬೇಕಾದ್ರೂ ಹೋಗ್ಬಿಡ್ಬೋದು, ಭಗವಂತ ಸೌಂದರ್ಯ ಕೊಟ್ಟಿದ್ರೆ ಆಗ್ಬಿಡ್ತಾರೆ. ಹೇಳ್ಬೇಕು ಅಂದ್ರೆ ವಿಲನ್ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ ಅವರು. ಬಟ್ ಅವ್ರನ್ನ ಯಾಕೆ ನಾವು ಗುರುತಿಸಲ್ಲ? ಅವ್ರ ಫಿಸಿಕ್ ಇಂದ ಅವ್ರ ಕೆಟ್ಟತನಾನೇ ನಮಗ್ ಕಾಣ್ತಾ ಇರುತ್ತೆ ಅಲ್ವಾ? ದಾನವೀರ ಶೂರ ಕರ್ಣನಾಗಿ ವಜ್ರಮುನಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲ ಅತ್ಯಂತ ಕ್ರಿಕೆಟ್ ರೋಲ್ ಆಗಿ ರಾಜ್ಕುಮಾರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗತ್ತಾ? ಎರಡೂ ಆಗಲ್ಲ ಅಲ್ವಾ? ರಾಜ್ಕುಮಾರ್ ಮಾಡಿದಾನೆ, ದಾರಿ ತಪ್ಪಿದ ಮಗಾಲೆಲ್ಲ ವಿಲನ್ ರೋಲ್ ಮಾಡಿದಾನೆ. ಅದ್ರಲ್ಲೂ ಎಂತ ವಿಲನ್? ನಾಯಕನಾಗಿ ವಿಲನ್. ವಜ್ರಮುನಿ ಲೆವೆಲ್ ವಿಲನ್ ಅಲ್ಲ ಅವನು. ಈ ತೀವ್ರತೆ ಇದೆಯಾ ಅವನಲ್ಲಿ? ಈ ತೀವ್ರತೆ ಬರಕ್ಕೆ ಸಾಧ್ಯವಿಲ್ಲ. ನಮ್ಗೆ ವಜ್ರಮುನಿ ಅಂದ ತಕ್ಷಣ ಬರೋದೇ ಬರೀ ಕೆಟ್ಟ ರೋಲೆ ಅಲ್ವಾ? ಎಲ್ಲೋ ಬಬ್ರು ವಾಹನ ಅಂತ ಫಿಲಿಮಲ್ಲಿ ಒಳ್ಳೆಯವನಾಗ್ಬಿಟ್ಟಿದ್ದಾನ ತಪ್ಪಿ ಅಷ್ಟೇ. ನಿಜ ಜೀವನಕ್ಕೂ ಪಾಪ ಅವ್ರು ತುಂಬಾ ಒಳ್ಳೆಯವ್ರಂತೆ. ಹನುಮನಗರ ಗಾಂಧಿ ಬಜಾರ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಅವ್ರು ನಿಂತಿದ್ದಂತೆ ಎಲೆಕ್ಷನ್ಗೆಲ್ಲ. ತುಂಬಾ ಒಳ್ಳೆಯವ್ರಂತೆ. ಆದ್ರೆ ಹೆಂಗೆ ನಿಮ್ಗೆ ವಿಲನ್ ರೋಲು ಆ ಪಡೆಯಪ್ಪಲ್ಲ ರಮ್ಯಾ ಕೃಷ್ಣನ್ ನೋಡಿದ್ರೆ ಅಷ್ಟೇ ಅವಳೇ ಅದಕ್ಕೆ ಅನ್ಸಲ್ವಾ? ಎಂಥ ಹಠ ಹೆಂಗಸಿಗೆ, ಕೊನೆಗೆ ತನ್ನನ್ನೇ ತಾನು ಸುಟ್ಕೊಳ್ಳೋ ಲೆವೆಲ್ ಹಠ ಹೋಗಿರುತ್ತೆ ಅಲ್ವಾ? ಹೋಗ್ಬಿಡ್ತಾಳಲ್ಲ. ಆ ಕೆಟ್ಟ ರೋಲ್ ಮಾಡೋ ತುಂಬಾ ಕಷ್ಟ. ರಮ್ಯಾ ಕೃಷ್ಣ ಹೇಳ್ಬೇಕು ಅಂದ್ರೆ ಸೌಂದರ್ಯನಿಗಿಂತ ಚೆನ್ನಾಗಿದ್ದಾಳೆ ಅದ್ರಲ್ಲಿ.
You just see that film. I observe like this. ಆ ವಿಲನ್ ರೋಲ್ ಬಾಹುಬಲಿಲ ಆ ವಿಲನ್ ಇದಾನಲ್ಲ, ಅವ್ನು ತುಂಬಾ ಕಟ್ಟುಮಸ್ತಾಗಿ ಏನ್ ಚೆನ್ನಾಗಿದೆಯೋ ಅವನ್ ಬಾಡಿ. ಇವನ್ ಯಾವನೋ ಪ್ರಭಾಸ್ ಯಾರೋ ಅವನ್ ಸ್ವಲ್ಪ ಸುಮಾರೆ ಪೇದೆನೆ ಅವನು. ವಿಲನ್ ರೋಲ್ ಅವನು ಅಷ್ಟ್ ಚೆನ್ನಾಗಿದೆ ನೋಡಕ್ಕೆ. ಆದ್ರೆ ದ ಇಂಪ್ಯಾಕ್ಟ್ ಸೋ ಮಚ್ ಆನ್ ದಿಸ್ ವರ್ಲ್ಡ್, ಈ ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಲ್ಲ, ದಿಸ್ ಇಸ್ ಮೋರ್ ಕಂಪೇರ್ಡ್ ಟು ದ ಪಾಸಿಟಿವ್ ಇಂಪ್ಯಾಕ್ಟ್. ಒಂದ್ ಮಗುಗೆ ರಾಮಕೃಷ್ಣ ಹೇಳ್ಕೊಟ್ರೆ ಬೇಗ ಬರಲ್ಲ, ಕಕಾಬುಚ್ಚಿ ನೀ ಬೇಗ ಕಲ್ತ್ಕೊಳತ್ತೆ ಅಲ್ವಾ. ಯಾವಾಗ್ಲೂ ಈ ಸ್ಥೂಲಕಾಯ ಶರೀರಕ್ಕೆ ಇಂತಹ ನೆಗೆಟಿವ್ ರೋಲ್ಸ್ ಇರುತ್ತೆ ನೋಡಿ, ಅದ್ ಬೇಗ ಬಂದು ಅಂಟ್ಕೊಳ್ಳುತ್ತೆ. ಪಾಸಿಟಿವಿಟಿ ಅಷ್ಟು ಬೇಗ ಬರಲ್ಲ. ಇದನ್ನ 1% ದೇವರು ಸೃಷ್ಟಿಸಿರೋದು. ಇನ್ ಮಿಕ್ಕ 99% ವೇದ ಸ್ವರೂಪವಾಗಿ ವೇದ ಪ್ರೋಕ್ತವಾಗೇ ಇರೋದು. ವೇದ ಬಾಹ್ಯವಾಗಿ ವೇದ ವಿರುದ್ಧವಾಗಿ 1% ಇಟ್ಟ. ಅರ್ಥ ಆಯ್ತಾ? ಇದೆ ದಿಸ್ ಇಸ್ ಹೌ ಭಗವಂತನ ಸೃಷ್ಟಿ, ಸಮಷ್ಟಿ ಸೃಷ್ಟಿ ಅಂತ ಇದನ್ನ ಹೇಳೋದು. ಆಕ್ಚುಲಿ ನಾನು ಈಗ ವರ್ಣಿಸ್ಲೇಬಾರ್ದು ಇದನ್ನ, ಇನ್ನು ಮುಂದಕ್ಕೂ ಇನ್ನೊಂದು ಚಾಪ್ಟರ್ ಇದೆ, ಅವಾಗ ಹೇಳ್ಬೇಕು. ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ಫಾರ್ ಯೋರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಈ ರೀತಿ ಇರ್ಬೇಕಾದ್ರೆ ಅದರಲ್ಲೂ ನಮ್ಮ ಬ್ರಾಹ್ಮಣ ಕ್ಯಾಟಗರಿ ಎಷ್ಟೋ ಇರೋದು 1% ಅಲ್ವಾ. ಇಡೀ ಜಗತ್ತಲ್ಲಿ 1% ಅಂದ್ರೆ ಎಷ್ಟೋ? ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದ್ ಚಿಕ್ಕ ಧೂಳು. ಮನೆ ಕಸ ಗುಡ್ಸೋವಾಗ ಒಂದ್ ಕಡೆ ಎಲ್ಲೋ ಕಸ ಬಿಟ್ಟಿರ್ತಾಳಲ್ಲ ಕೆಲ್ಸದವಳು. ಈಗಿನ ಕೆಲ್ಸದವ್ರು ಬಿಡಿ, ಎಲ್ಲಾ ಕಡೆನೂ ಬಿಟ್ಟಿರ್ತಾರೆ, ಅದು ಬೇರೆ ವಿಚಾರ. ಒಂದ್ ಕಡೆ ಅಪ್ಪಿತಪ್ಪಿ ಬಿಟ್ಟಿರ್ತಾಳಲ್ಲ, ಆ ತರದ್ ಕಸವೇ ಇದು 1% ಬ್ರಾಹ್ಮಣ ಕ್ಯಾಟಗರಿ. ಮಿಕ್ಕಿ ಇಡೀ ಮನೇನ ಚೆನ್ನಾಗಿ ಗುಡ್ಸಿ ಐಡಿಯಲ್ ಕೆಲ್ಸದವಳಗ್ ನಾ ಹೇಳ್ತಾ ಇರೋದು ಅಲ್ವಾ. ಸಾರಿಸಿದ್ರೆ ಇದೆಲ್ಲೋ ಒಂದ್ ಕಡೆ ಚೂರ್ ಬಿಟ್ಟಿರ್ತಾಳೆ ಅನ್ನೋದೇ ನಮ್ ಕ್ಯಾಟಗರಿ. ಇದರಲ್ಲೂವೆ ವೇದಗಳನ್ನ ಎಲ್ಲಾರ್ಗೂ ಕೈಯಾಳಕ್ಕೆ ಬರಲ್ಲ. ಅಧಿಕೃತ ಅಧಿಕಾರ ಇರ್ಬೇಕು. ಅಧಿಕೃತ ಅಧಿಕಾರ ಅಂದ್ರೆ ಸ್ತ್ರೀರಾಗಿರ್ಬಾರ್ದು, ಪುರುಷರಾಗಿರ್ಬೇಕು, ಮೌಂಜಿ ಧಾರಣೆ ಆಗಿರ್ಬೇಕು. ಮೌಂಜಿ ಧಾರಣೆ ಆಗಿರೋರೆಲ್ಲ ಆಗಲ್ಲ ವೇದವನ್ನ. ಪಂಚ ಋಷಿಗಳು ತ್ರಯಾರಿಷೇಯ 3 ಋಷಿಗಳ ಕವಲಿಂದ ಬಂದಿರ್ಬೇಕು. ಕ್ಷತ್ರಿಯರು ಈಗ ಲಿಂಗಾಯತರೆಲ್ಲ ಮುಂಜಿ ಧಾರಣೆ ಮಾಡ್ಕೋತಾರೆ, ಕ್ಷತ್ರಿಯರೆಲ್ಲ ಇದೇನು ದಾರ ಅಂತ ಹಾಕೋತಾರೆ. ಶಟ್ರು, ಕಪ್ ಶಟ್ರು, ಬಿಳಿ ಶಟ್ರು ಅಂತ ಎಲ್ಲ ಹೇಳ್ತೀರಲ್ವಾ, ಅವರೆಲ್ಲ ಮುಂಜಿ ಧಾರಣೆ ಮಾಡ್ಕೋತಾರೆ. ಅವ್ರಿಗೆಲ್ಲ ವೇದವನ್ನ ಮುಟ್ಟೋ ಅರ್ಹತೆ ಇದೆಯಾ? ಇಲ್ಲ, ಕೊಟ್ಟಿಲ್ಲ ಅಲ್ವಾ. ವೇದಾಂಗಗಳನ್ನ ಅವ್ರ ಕೈಯಾಳೋಂಗ್ ಇಲ್ಲ. ನಮ್ಮಲ್ಲಿಯೂ ಅಷ್ಟೇ, ಎಲ್ಲಾ ವೇದವನ್ನ ನಾವು ಬ್ರಾಹ್ಮಣರೇ ಜನ್ವಾರ ಹಾಕೊಂಡಿದೀವಿ, ಆದ್ರೆ ಎಲ್ಲಾ ವೇದವನ್ನು ಮುಟ್ಟೋ ಅರ್ಹತೆ ನಮ್ಗಿದ್ಯಾ? ಸಾಮ ವೇದವನ್ನ ನಮ್ಗೆ ಹೇಳೇ ಕೊಡಲ್ಲ. ಸಾಮವೇದಿಗಳು ಮಾತ್ರ ಅದನ್ನ ಹೇಳ್ಬೇಕು, ನಮಗ ಅರ್ಹತೆ ಇಲ್ಲ. ಋಗ್ವೇದ ನಮಗ್ ಗೊತ್ತಿಲ್ಲ, ಅದು ಪಾಠಕ್ರಮ ಬರೀ ಕೇರಳ ಕಡೆ ಮಾತ್ರ ತಂತ್ರಿಗಳು ನಂಬೂದರಿಗಳು ಮಾಡೋದು. ನಾವ್ ಏನಿದ್ರು ಕೃಷ್ಣ ಯಜುರ್ವೇದ ಮಾತ್ರ ಕೈಯಾಳ್ತೀವಿ. ಸರಿ, ನಮ್ಮ ಕೃಷ್ಣ ಯಜುರ್ವೇದನ ಅವ್ರಗಳು ಕೈಯಾಳ್ತಾರ? ಇಲ್ಲ, ಅವ್ರು ಮುಟ್ಟಕ್ ಬರಲ್ಲ. ವೇದಾಹ ಅಸಂಖ್ಯಾಹ, ಎಲ್ಲಿ ಹುಟ್ಟಿದೆ ಎಲ್ಲಿ ಎಂಡಾಗಿದೆ ಗೊತ್ತಿಲ್ಲ. ಯಾವ್ದೋ ಒಂದೊಂದು ಪೋರ್ಷನ್ ಅನ್ನ ನಾವು ಕೈಯಾಳ್ತಾ ಇದೀವಿ ಹೊರತು ಎಲ್ಲವನ್ನು ಎಲ್ಲರೂ ಮುಟ್ಟಕ್ಕೆ ಋಗ್ವೇದ ಸಾಧ್ಯ ಬೇರೆ ಯಜುರ್ವೇದ ಬೇರೆ ಅಲ್ವಮ್ಮ. ಇವಾಗ ಋಗ್ವೇದವ್ರೆ ಬೇರೆ ವೇದ ಹೇಳೋದಿಲ್ಲ, ಇವ್ರದ್ದೇ ಬೇರೆ. ಈಗ ನಮ್ಮ ಮನೆಯವ್ರುಗಳು ಇವರೆಲ್ಲ ನಾವು ಋಗ್ವೇದ, ಇವ್ರಿಗೆ ಬೇರೆ ಬೇರೆ ಹೇಳ್ಕೊಡ್ತಾರೆ ವೇದ. ಯಜುರ್ವೇದವ್ರಿಗೆ ಬೇರೆ. ಇದ್ರಲ್ಲೂ ಎಲ್ಲ ಉದಕ್ ಶಾಂತಿ ಅದ್ರಲ್ಲೆಲ್ಲ ಇವ್ರದ್ದೇ ಬೇರೆ. ಎಲ್ಲ ಬೇರೆ. ನಿಮ್ದು ಉಪಕರ್ಮದ ದಿನಾನು ಚೇಂಜ್ ಆಗುತ್ತೆ ಋಗ್ವೇದಿಗಳಿಗೆ. ಗೋಕುಲಾಷ್ಟಮಿ ಎಲ್ಲ ಒಂದ್ ದಿವಸ ಮುಂಚೆ ನಮ್ಗೆ. ನಿಮ್ದು ಏನಾಗುತ್ತೆ ಅಂದ್ರೆ ಋಗ್ವೇದಿಗಳು ಕಡಿಮೆ ಇರೋದು, ಬ್ರಾಹ್ಮಣರಲ್ಲಿ ಜಾಸ್ತಿ ಇರೋದು, ತುಂಬಾ ಮ್ಯಾಕ್ಸಿಮಮ್ ಇರೋದು ಕೃಷ್ಣ ಯಜುರ್ವೇದಿಗಳೇ. ಆಯ್ತಾ? ಋಗ್ವೇದಿಗಳು ಕಡಿಮೆ, ಅದಕ್ಕಿಂತ ಕಡಿಮೆ ಸಾಮವೇದಿಗಳು. ಈಗ ನಮ್ಗೆ ಪುರೋಹಿತರುಗಳು ಎಲ್ಲಾ ಮಾಡ್ಸೋರು ಎಲ್ಲ ಬೇರೆ, ಅವರೇ ಋಗ್ವೇದ ಬೇರೆನೆ. ನಮ್ ಸಂಪ್ರದಾಯಕ್ಕೆ ನೀವು ಸೇರಿದ್ರು ನಿಮ್ಮ ವೇದವೇ ಬೇರೆ, ನಿಮ್ಮ ಶಾಖೆನೇ ಬೇರೆ, ನಿಮ್ಮ ಕಾಂಡವೇ ಬೇರೆ. ನಿಮ್ಮಲ್ಲಿ ಗಂಡಸರು ಅಭಿವಾದಯ ಮಾಡಿ ಹೇಳ್ತಾರಲ್ಲ, ಅಭಿವಾದಯ ಅದೇ ಪೂರ್ತಿ ಬೇರೆ. ನಮ್ಮ ಅಭಿವಾದಯನೇ ಬೇರೆ. ನಾವು ಅಭಿವಾದಯೇ ಭಾರ್ಗವ ವೀತಹವ್ಯ ಶಹವಾಸ ತ್ರಯಾಋಷೇಯ ಅಥವಾ ಪಂಚಾಋಷೇಯ ಪ್ರವರಾನ್ವಿತ ನಮ್ಮ ಗೋತ್ರ ವಾದೂಲ ವಸಿಷ್ಠ ಮಹರ್ಷಿ ಗೋತ್ರ ಆಪಸ್ತಂಭ ಸೂತ್ರ ಯಜುಷ್ಯಾಖಾಧ್ಯಾಯಿ. ನನ್ನ ಹೆಸರು ನಾನು ಹೇಳ್ಬೇಕಾವಾಗ ವಿವೇಕ ನಾಮ ಶರ್ಮಾಣ ಅಹಮಸ್ಮಿ ಭೂಹು. ಅಥವಾ ನನ್ನ ಹೆಸರು ನನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ಮ ಮನೆ ದೇವರ ದಾಸ ನಾನು, ರಂಗನಾಥಸ್ಯ ದಾಸೋಹಂ ಅಹಮಸ್ಮಿ ಭೂಹು ಅಂತ ಎಲ್ಲ ಹಾಕ್ತೀವಿ. ನಿಮ್ಮಲ್ಲಿ ಆ ತರದ ಅಭಿವಾದಯೇ ಇಲ್ಲ, ನಿಮ್ಮಲ್ಲಿ ಪೂರ್ತಿ ಬೇರೆ ಇದೆ. ನಿಮ್ದು ನಂಗೆ ಬರಲ್ಲ, ಎಲ್ಲಿದ್ರೆ ಹೇಳಿ ತೋರ್ಸ್ಬಿಡ್ತಾ ಇದ್ದೆ. ಅದೇನೋ ಇನ್ನೂ ಉದ್ದ ಇದೆ ನಿಮ್ದು. ಋಗ್ವೇದಿಗಳ ಅಭಿವಾದಿ ಏನೇ ಬೇರೆ,
ಅಭಿವಾದಯ ಹೇಳ್ಬೇಕಾದ್ರೇನೆ ಗೊತ್ತಾಗೋಗುತ್ತೆ ಇವ್ರು ಬೇರೆ ವೇದದವರು ಅಂತ. ದಟ್ ಇಸ್ ದ ಕೋಡ್ ಸೀಕ್ರೆಟ್. ಆಯ್ತಾ? ಸಾಮಗಾನವನ್ನ ಮಾಡ್ತಾರಲ್ಲ ಸಾಮವೇದಿಗಳು, ಅವರ ಅಭಿವಾದಯೇನೆ ಬೇರೆ, ಗೊತ್ತಾಗೋಗುತ್ತೆ. ಅದೆಲ್ಲ ಒಂದೊಂದು ಶಾಖೆಗಳು, ಆಕರ್ಣ್ಯಗಳು, ಅದರಲ್ಲಿ ಅಂಕಗಳು ಅಂತ ಇದೆ. ಆಲ್ ಡಿವಿಷನ್ಸ್, ಸಬ್ ಡಿವಿಷನ್ಸ್, ಮಲ್ಟಿಪಲ್ ಡಿವಿಷನ್ಸ್ ಅಂತ ಎಲ್ಲ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ವೇದ ಪ್ರತಿಪಾದನೀಯವಾದ ವಸ್ತುವಿಗೆ 108 ದಿವ್ಯದೇಶಗಳು ಅನ್ನೋದು ಆಚಂದ್ರಾರ್ಕವಾಗಿ ನಭೋಮಂಡಲದಿಂದಲೇ ಹರಿದು ಬಂದಿದೆಯೇ ಹೊತ್ತು ಬಿಕಾಸ್ ಯಾರೋ 12 ಜನ ಆಳ್ವಾರುಗಳು ಹಾಡ್ಬಿಟ್ರು ಅದಕ್ಕೆ ದಿವ್ಯದೇಶ ಅನ್ನಿಸ್ಕೊಂಡಿಲ್ಲ. ಗೊತ್ತಾಯ್ತಾ? ಅದ ಲೇಟರ್ ಅನ್ನಿಸ್ಕೊಂಡಿದೆ. ಅದನ್ನ ಜಾರ್ಡೌನ್ ಮಾಡಕ್ ಯಾರು ಆಳಿರ್ಲಿಲ್ಲ. ಈಗ ವೇದ ಅಂತ ಇತ್ತು, ಅದನ್ನ ಋಗ್ ಯಜು ಸಾಮ ಅಂತ ಡಿವಿಷನ್ ಯಾರು ಮಾಡಿರ್ಲಿಲ್ಲ. ಅಥರ್ವಣ ಲೇಟರ್ ಬಂದಿದ್ದನ್ನ ನಾವು ಕನ್ಸಿಡರ್ ಮಾಡಲ್ಲ ಈಗ್ಲೂ. 3 ವೇದ, ಆಯ್ತಾ? ಒಂದೇ ವೇದ 3 ಡಿವೈಡ್ ಮಾಡಿರೋದು. ಎಲ್ಲಿ ಗೊತ್ತಾ ಸ್ಮಿತಾ ಡಿವಿಷನ್ ನಡೆದಿದ್ದು? ರಷ್ಯಾದಲ್ಲಿ. ದ ವೇದಾಸ್ ವರ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಇನ್ ರಷ್ಯಾ. ಅದಕ್ಕೆ ನೋಡಿ ರಷ್ಯಾ ಪೂರ್ತಿ ಋಷ್ಯ ಮೂಲ, ಋಷಿ ವರ್ಷ, ತವಋಷಿ ಅಂತ ಅದಕ್ಕೆ ಹೆಸರು ಆ ಭೂಮಿಗೆ. ಈವನ್ ನಾವು ರಷ್ಯಾ ಇಸ್ ಕಾಲ್ಡ್ ತವಋಷಿ. ಋಷಿಗಳೆಲ್ಲ ಸೇರಿ ಯಾಜ್ಞವಲ್ಕ್ಯ ಸ್ಮೃತಿಯ ಪ್ರಕಾರ ಯಾಜ್ಞವಲ್ಕ್ಯಾದಿ ಮಹರ್ಷಿಗಳು. ವೈ ವಿ ಆರ್ ಟೇಕಿಂಗ್ ಯಾಜ್ಞವಲ್ಕ್ಯ ನೇಮ್? ಬಿಕಾಸ್ ಹಿ ಇಸ್ ದ ಫಸ್ಟ್ ಮಹರ್ಷಿ ಬ್ರಹ್ಮರ್ಷಿಗಳಲ್ಲಿ. ಅದಾದ್ಮೇಲೆ ವಸಿಷ್ಠ, ಜಮದಗ್ನಿ, ಮೇರು ಪಂಕ್ತಿ ಇವರೆಲ್ಲ ಬಂದವರು. ಆಯ್ತಾ? ಎಲ್ಲಾ ಋಷಿಗಳು ಒಂದು ಜಾಗದಲ್ಲಿ ಕೂಡಿದ್ರಂತೆ. ಅದೇ ಋಷಿ ವರ್ಷ. ಮತ್ತೆ ತವಋಷಿಯನ್ನು ರಷ್ಯಾ, ಆ ರಷ್ಯಾದಲ್ಲಿ ಹೋಗಿ 3 ಡಿವೈಡ್ ಮಾಡಿದ್ರಂತೆ. ಅವಾಗ ಅಥರ್ವಣ ವೇದ ಇರ್ಲಿಲ್ಲ. ಲೇಟರ್ ಪೀರಿಯಡ್ ಅಲ್ಲಿ ಅಥರ್ವಣ ಬಂದಿತ್ತು. ಈಗ್ಲೂ ಅದಕ್ಕೆ ತ್ರಯಾಋಷೇಯ ಅಂತಾನೆ ಹೆಸರು. ಗೊತ್ತಾಯ್ತಾ? ಚತುರ್ಥಾಋಷೇಯ ಅಂತ ಹೆಸರೇ ಇಲ್ಲ. ಆಯ್ತಾ? ಸೊ ಈ ರೀತಿ ಡಿವಿಷನ್ ಆಯ್ತು. ಇದರ ಪ್ರಕಾರನೇ ದಿವ್ಯದೇಶಗಳು ಇರೋದು. ಲೇಟರ್ ಇದನ್ನ ಒಂದು ಫಾರ್ಮ್ಯಾಟ್ ಅಲ್ಲಿ ನಮ್ಗೆ ಇಷ್ಟಿದೆ ಅಂತ ಹೇಳಕ್ ಆಳ್ವಾರುಗಳು ಬಂದು. ಆಮೇಲೆ ಡು ಯು ಥಿಂಕ್ ದಟ್ ಎವ್ರಿ ಆಳ್ವಾರ್ ವೆಂಟ್ ಟು ಆಲ್ ದ ದಿವ್ಯದೇಶಮ್ಸ್? ನೋ. ಮಾನಸಿಕವಾಗಿ ಅವರಿಗೆ ಹೃದಯದಲ್ಲಿ ಏನು ಗೋಚರವಾಯ್ತೋ ಅದನ್ನ ಹಾಡಿದ್ರೆ ಹೊರತು, ನಾಟ್ ದಟ್ ಎವ್ರಿಬಡಿ ಹಾರ್ಡ್ಲಿ ವುಡ್ ಹ್ಯಾವ್ ಸೀನ್ ಎನಿ ದಿವ್ಯದೇಶಂ. 34 ದಿವ್ಯದೇಶದ ಮೇಲೆ ನಮ್ಮ ಆಳ್ವಾರ್ ಹಾಡಿದ್ದಾರೆ. ಡು ಯು ಥಿಂಕ್ ದಟ್ ಹಿ ವಿಸಿಟೆಡ್ ಆಲ್ 34? ಯಾವ ಆಳ್ವಾರ್ ತಿರುನಗರಿಯಲ್ಲಿ ಅವರು ಹುಟ್ಟಿದ್ರೋ ಆ ಹುಣಸೆ ಮರ ಬಿಟ್ಟು ಇನ್ನೆಲ್ಲೂ ಹೋಗ್ಲಿಲ್ಲ ಅವರು. ಇನ್ನ 33 ದಿವ್ಯದೇಶದ ದೇವರುಗಳು ಅವರೇ ಬಂದ್ರು ಗರುಡಾರೂಢರಾಗಿ. ಬಂದು ತಾಳವನ್ನ ಇವ್ರ ಕೈಯಲ್ಲಿ ಕೊಟ್ಟು, ನನಗೋಸ್ಕರ ಒಂದು ಪಾಶುರ ಹಾಡು, ನನಗೋಸ್ಕರ ಒಂದು ಪಂಕ್ತಿಯನ್ನ ಹಾಡು, ನನಗೋಸ್ಕರ 10 ಪದಿಗಗಳನ್ನ ಹಾಡು, ನನಗೋಸ್ಕರ ಒಂದು ಆಕರ್ಣ್ಯವನ್ನ ಹಾಡು ಅಂತ ಕೇಳಿ ಕೇಳಿ ಹಾಡಿಸ್ಕೊಂಡು ಹೋದ್ರು. ದಟ್ ಮೀನ್ಸ್ ಟು ಸೇ, ಯಾವ ದಿವ್ಯ ದೇಶದ ಹಾಡುಗಳನ್ನ ನೀವು ತಗೊಂಡ್ರು, ಆಳ್ವಾರುಗಳು ಲಿಟ್ರಲಿ ಫಿಸಿಕಲಿ ದೇ ಹ್ಯಾವ್ ಟ್ರಾವೆಲ್ ಟು ದೀಸ್ ದಿವ್ಯದೇಶಮ್ಸ್ ಅನ್ನೋದು ಉಲ್ಲೇಖ ಇಲ್ಲ. ದೇ ವುಡ್ಂಟ್ ಹ್ಯಾವ್ ಇವನ್ ವಿಸಿಟೆಡ್ ದೋಸ್ ಪ್ಲೇಸಸ್ ಎಕ್ಸೆಪ್ಟ್ ತಿರುಮಂಗಯಾಳ್ವಾರ್. ತಿರುಮಂಗಯಾಳ್ವಾರ್ ವಿಸಿಟೆಡ್ ಆಲ್ ದ 108 ದಿವ್ಯದೇಶಮ್ಸ್. ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ಕುದುರೆ ಇತ್ತು, ಆಡಲ್ಮಾ ಕುದುರೆ ಅಂತ. ಅದು ರಾಜನ್ ಕಿವಿ ಕತ್ತೆ ಕಿವಿ ಅಂತ ಹೇಳ್ತಾರಲ್ಲ, ಅದ್ರ ಕಿವಿನ ರೈಟ್ ಸೈಡ್ ತಿರುಗಿಸಿದ್ರೆ ರೈಟ್ ಸೈಡ್ ಹಾರೋದು, ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಲೆಫ್ಟ್ ಸೈಡ್ ಹಾರೋದು. ಹಾರೋ ಕುದುರೆ ಅದು, ಓಡೋ ಕುದುರೆ ಅಲ್ಲ. ಆಕಾಶ ಮಾರ್ಗದಲ್ಲಿ ಉಪರಿಚರವಸು ಅನ್ನೋ ಯಕ್ಷ ಕೊಟ್ಟಿರೋ ಕುದುರೆ ಅದು. ಹಂಗಾಗಿ ಹಿ ಕುಡ್ ಟ್ರಾವೆಲ್ ಎವ್ರಿವೇರ್ ಅಂಡ್ ಎನಿವೇರ್. ಆಯ್ತಾ? ಇವಾಗ್ಲೇ ಇಷ್ಟು ಕಷ್ಟ ಅಲ್ವಾ ಮುಕ್ತಿನಾಥ್ ಬದ್ರಿನಾಥ್ ಎಲ್ಲ ಹೋಗೋದು. ಹೋದ್ವಪ್ಪ ಬಂದ್ವಪ್ಪ ಅನ್ಸುತ್ತೆ. ಇನ್ ಆ ಕಾಲದಲ್ಲಿ ಜಸ್ಟ್ ಥಿಂಕ್ ಆಫ್ ತಿರುಮಂಗಯಾಳ್ವಾರ್ ಕಾಲ. ಇವತ್ತಿಂದ 5,00,000 ವರ್ಷಗಳ 5,000 ವರ್ಷಗಳ ಹಿಂದಿನ ಕಾಲ ಅಲ್ವಾ. ಹೋಗೋದೇ ತುಂಬಾ ಕಷ್ಟ. ಬಟ್ ಸ್ಟಿಲ್ ಹಿ ವೆಂಟ್. But not all the Alvars physically they appeared. That appearance was there in their mind. ಯಾವ್ದು ಅವರ ಮೈಂಡ್ಗೆ ಸ್ಫುರಿಸುತ್ತೋ ಅದನ್ನೇ ಅವರು ಹಾಡಿದ್ದು. ಯಾವ್ದು 14 ಲೋಕಗಳಲ್ಲಿ ಇದೆಯೋ ಅದೇ ಸ್ಫುರಿಸ್ತು. ನೋಡಿ, ಒಂದಕ್ಕೊಂದು ಲಿಂಕ್. ಗುರುವಾಯೂರ್ ಸ್ಫುರಿಸ್ಲಿಲ್ಲ, ರಾಜಮನ್ನಾರ್ಗುಡಿ ಸ್ಫುರಿಸ್ಲಿಲ್ಲ. ಯಾವ್ದವ್ರಿಗೆ ತನ್ನ ಮನಃ ಪಟನದಲ್ಲಿ ಗೋಚರವಾಗಿದ್ದೋ 14 ಲೋಕಗಳಲ್ಲೂ ಯಾವ ದಿವ್ಯ ದೇಶಗಳಿದೆಯೋ ಅದು ಸ್ಫುರಿಸ್ತು. ದಟ್ ಇಸ್ ಇದೆಲ್ಲ ಕಾಲ್ಡ್ ಆಸ್ ದಿವ್ಯದೇಶಂ. ಅರ್ಥ ಆಯ್ತಾ ಅಕ್ಕ?
ಸೂಪರ್ಫಿಷಿಯಲ್ ಮೀನಿಂಗ್ ನಾವೆಲ್ಲ ಮಾಮೂಲಿ ಹೇಳೋದು. இஷ்டெல்ல ஸ்டோரி எல்லாருக்கும் நீட்டி முழிக்க முடியுமா? அப்ப எல்லாரும் பாகவதத்துக்கு வந்து மண்டே 3 to 5 டெடிகேட் பண்ணி உக்காந்தாட முடியும் இல்லையா? எல்லாருக்கும் இதெல்லாம் நீட்டு கூடாது. நீட்டு முழிக்கினா புரியவும் புரியாது இல்லையா? சோ நம்ம ಹಾಕಿ. ನಾನು ಹೇಳಿದೀನಲ್ಲ ನಿತ್ಯಾನುಸಂಧಾನದಲ್ಲಿ. I have already explained everything to you. See, I took almost like 8 classes. ಏನಿಲ್ಲ ಅದೊಂದೇ ಸ್ಮಿತಾ, ನಾನು ಇಷ್ಟೇ ಎಫೆಕ್ಟಿವ್ ಆಗಿ ಅಲ್ಲೂ ಹೇಳಿದೀನಿ. ಅದೇನ್ ಗೊತ್ತಾ, ಹಾಕಿ ಪರವಾಗಿಲ್ಲ. ಅವನೇನಂದ್ರೆ ಎಕ್ಸ್ಟೆಂಪೋ ಇರುತ್ತಲ್ಲ, ಸೊ ಆ ಫ್ಲೋ ನಲ್ಲಿ ಕೆಲವು ಇಟ್ ಇಸ್ ನಾಟ್ ಇರ್ಬೋದು, ಅದ್ ಎಲ್ ತಲೆಯಲ್ಲಿ ಇರುತ್ತೋ ಅದು ಹಂಗ್ ಬರತ್ತೆ. ಇವತ್ ಬಂದಂಗ್ ನಾಳೆ ಬರತ್ತೆ ಅಂತ ಹೇಳಕ್ಕಾಗಲ್ಲ. ಅಂತ ಹೇಳಕ್ಕಾಗಲ್ಲ. ಅಥವಾ Anything ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ನಿಮ್ ಅಬ್ಸರ್ವೇಶನ್ ಪ್ರಕಾರ. ಐ ಡೋಂಟ್ ನೋ, ಮೇ ಬಿ ಯು ಆರ್ ಅ ಕೀನ್ ಅಬ್ಸರ್ವರ್. ಯಾಕಂದ್ರೆ ನನ್ ಮಾತು ನಂಗೆ ಗಮನಿಸ್ಕೊಳಕ್ ಸಾಧ್ಯವಿಲ್ವಲ್ಲ. ರೆಕಾರ್ಡ್ ಮಾಡ್ಕೊಂಡ್ಯಾ ಸ್ಮಿತಾ? ಇಲ್ಲೂ ಹಾಕ್ಬಿಡು ಒಂದ್ಸಲ, ಸೊ ದಟ್ ಇದು ಒಂದ್ಸಲ ತಲೆ ಕೂರಲ್ಲ. ಒಂದ್ ಸ್ವಲ್ಪ ಅಂಡ್ ನೋಟ್ಸ್ ಇದೆ ಬಿಕಾಸ್ ಹೆಂಗ್ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ, ಈಗ ಹೈ ಖುಷ್ ಅಂದ್ರು ಅದನ್ನು ಬೇಕಾದ್ರೆ ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ಹಂಗಾಗ್ಬಿಟ್ಟಿದೆ ಪಾಪ ಅವ್ರ ಕಂಡೀಷನ್. ಕ್ಲಾಸ್ ಅಟೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ರೆಕಾರ್ಡ್ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಮಾಮ ಅಂತಾರ ಅವರು. ಎನಿವೆ, ಸ್ಮಿತ್ನಿಂದ ಎವ್ರಿಬಡಿ ಪ್ಲೀಸ್ ಟೇಕ್ ಯೂಸ್ ಆಫ್ ಇಟ್ ಅಷ್ಟೇನೆ. ಯಾಕಂದ್ರೆ ಅವರೆಲ್ಲ ಅದಕ್ಕೆ ಎಲ್ಲ ನಾಳೆ ದಿನ ಇನ್ನೊಂದ್ 5 ವರ್ಷ ಆದ್ಮೇಲೆ ಇದೆಲ್ಲ ಏನೂ ಇರಲ್ಲ ನಿಮಗ್ ಕ್ಲಾಸಸ್. ನಿಮ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ. ಬಟ್ ಇಫ್ ಯು ವಾಂಟ್, ಪ್ಲೀಸ್ ಗೋ ಬ್ಯಾಕ್, ರೆಫರ್ ಟು ಆಲ್ ಸ್ಮಿತಾಸ್ ವಿಡಿಯೋಸ್ with which links are shared already. It is there. ಮುಟನ್ ನನಗೆ ಅಲ್ಝಮೈರ್ಸ್ ಬಂದ್ರು ಎಲ್ಲ ಮುಗಿದ್ಮೇಲೆ ಲೈಕ್ ಬೇರೆ ಕಡೆ ಎಲ್ಲ ನಾವು ಮಾಡ್ತೀವಲ್ವಾ, ಆತರ ಜಸ್ಟ್ ಫುಲ್ ಡೇಟ್ ವೈಸ್ ಮಾಡ್ಬಿಟ್ಟು ಅದನ್ನ ಐ ಡೋಂಟ್ ನೋ ಹೆಂಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಹೌ ಲಾಂಗ್ ಇಟ್ ಟೇಕ್ಸ್ ಅಂತ ಮಾಡ್ಬಿಟ್ಟು ದಟ್ ವಿಲ್ ಬಿ ಯಾವ ಕ್ಲಾಸ್ ಯಾವ್ದು ಅನ್ನೋದನ್ನ ಬರೆದ್ಬಿಟ್ಟು ನಾವಿವಾಗ ಅಸ್ಟ್ರಾಲಜಿ ಕ್ಲಾಸಸ್ 5 year ಕ್ಲಾಸಸ್ ಇದೆ. ಯಾವಾಗ ಯಾವ್ದ್ ಬೇಕೋ ಯಾವ ಟಾಪಿಕ್ ವಿ ಕ್ಲಿಕ್ ಆನ್ ದಟ್ ಅಂಡ್ ಗೋ ಟು ದಟ್ ಕ್ಲಾಸ್. ಅದ್ ಹೇಗ್ ಮಾಡ್ಬೇಕು ಗೊತ್ತಿಲ್ಲ. ಇಟ್ ಪೇಯ್ಡ್ ಆದ್ರೆ ವಿ ಆಲ್ ಕ್ಯಾನ್ ಪೇ ಫಾರ್ ದಟ್ ಅಂಡ್ ಗೆಟ್ ಇಟ್ ಡನ್ ಇಫ್ ಸಂಬಡಿ ಇಸ್ ಗೋಯಿಂಗ್ ಟು ಡೂ ಇಟ್. ಆತರ ಈಗಲ್ಲ ಎಲ್ಲ ನಾನು ಈಗಲ್ಲ ನಾನು ಹೇಳಿದ್ದು ಅಲ್ವಾ. ಆತರ ಮಾಡಿದ್ರೆ ಎಲ್ಲಾರ್ಗುವೆ ಐ ಮೀನ್ ದಿಸ್ ವಾಸ್ ಅ ಥಾಟ್ ವಿಚ್ ರ್ಯಾನ್ ಇನ್ ಟು ಮೈ ಮೈಂಡ್ ಜಸ್ಟ್ ನೌ. ನೀವ್ ವಿಡಿಯೋಸ್ ಅಂತ ಹೇಳಿದ್ರಿಂದ ದಟ್ಸ್ ಹೌ ಇವನ್ 2017-16 ಅಲ್ಲಿ ನಾನು ಅಟೆಂಡ್ ಮಾಡಿರೋ ಅಸ್ಟ್ರಾಲಜಿ ಕ್ಲಾಸಸ್ ಈಗ್ಲೂ ಐ ಗೋ ಬ್ಯಾಕ್ ಅಂಡ್ ಕ್ರಾಸ್ ಚೆಕ್. ಆತರ ಯಾವ್ದಾರ ಟಾಪಿಕ್ ಬೇಕು ಅಂದ್ರೆ ಆ ಟಾಪಿಕ್ ಅಲ್ಲಿ ಯಾವ ಡೇಟ್ ಅಲ್ಲಿ ಜಸ್ಟ್ ಗೋ ಅಂಡ್ ಚೆಕ್ ಅಂದ್ರೆ ಇರತ್ತೆ ಅವಾಗ. ಸೊ ಇಡೋಂಟ್ ಎಲ್ಲ ಕ್ಲಿಕ್ ಮಾಡ್ತಾ ಕೂರ್ಬೇಕಾಗಿರಲ್ಲ ಅವಾಗ. ಇದ್ರಲ್ಲಿ ಇಲ್ಲಿ ಏನಾಯ್ತು ಅಂದ್ರೆ ಟ್ರೆಡಿಷನಲ್ ಆಗಿ ಓರಲ್ ಟ್ರೆಡಿಷನ್ ನಮ್ದು ಅನ್ನೋ ತರ ಶುರು ಆಯ್ತು. ಕರೆಕ್ಟ್. ಯಾವಾಗ ಸ್ಮಿತಾ ಆಪ್ಷನ್ ಕೊಟ್ರು ಐ ಕ್ಯಾನ್ ರೆಕಾರ್ಡ್ ಫಾರ್ ಯು ಮಾಮಾ ಅಂತ, ಅವಾಗ ಎಲ್ಲಾರ್ಗು ಮೈಂಡ್ ಚುರುಕಾಗಿ ಪ್ಲೀಸ್ 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 ರೆಕಾರ್ಡ್ ಮಾಡು ಸ್ಮಿತಾ ಅಂತ ಎಲ್ರು ಮುಗಿಬಿದ್ರು. ಬಿಕಾಸ್ ಆಫ್ ರೆಕಾರ್ಡಿಂಗ್ ಶಿ ಎಕ್ಸ್ಟೆಂಡೆಡ್ ಆಲ್ ಹರ್ ಟೈಮ್ ಅಂಡ್ ಕ್ಲಾಸಸ್. Technically speaking, she has to come for only one class, that is your Monday batch. But because of these people, she is coming almost all the class ಅಂತಾನೆ ಹೇಳ್ಬೋದು. ಸದ್ಯ ಗುರುವಾರದವ್ರಿಗೆ ಸ್ಮಿತಾ ಇಂಟ್ರೊಡ್ಯೂಸ್ ಆಗಿಲ್ಲ, ಬುಧವಾರದವ್ರಿಗೆ ಆಗಿಲ್ಲ, ಮಂಗಳವಾರದವ್ರಿಗೆ ಆಗಿಲ್ಲ. ಆಗಿದ್ರೆ ಅವರು ಏನ್ ಬಿಡ್ತಾ ಇರ್ಲಿಲ್ಲ ನಿಮ್ಮನ್ನ, ಆಯ್ತಾ? ಶುಕ್ರವಾರದವ್ರಿಗೆ ಗೊತ್ತಿದೆ ನೀವು ಮಾಡೋದು. ಇದು ಒಂಥರ ತದಿಯಾರಾಧನೆ ಅಂತಾರಲ್ಲ ಆತರ. ಅದೇ, ಬಟ್ ಶುಕ್ರವಾರದವ್ರು ನಾ ಹೇಳ್ಬಿಟ್ಟೆ ಎಲ್ಲಾ ಕ್ಲಾಸು ಅವ್ರ ಅಟೆಂಡ್ ಆಗಕ್ಕಾಗಲ್ಲ. ಸ್ವಂತವಾಗಿ ನೀವೀಗ ಬರೋ ಕ್ಲಾಸ್ ನಿಂದಕ್ ಬರ್ತೀರಾ. ಈಗ ಅದಿಲ್ದೆ ಸ್ಯಾಟರ್ಡೆ ಬರ್ತಾರವ್ರು, ನಿತ್ಯಾನುಸಂಧಾನಕ್ ಬರ್ತಾರೆ. ಆಲ್ಮೋಸ್ಟ್ ವಾರದಲ್ಲಿ 5 ಸಲ ನಾನು ಅವ್ರ ಮುಖ ನೋಡ್ತಾ ಇರ್ತೀನಿ. 4 ನಂಗೆ ಜ್ಞಾಪಕ ಇಲ್ಲ ನೋಡಿ. 4 ಸಲ ಐ ಫೀಲ್ ದಟ್ ವಿ ಆರ್ ಅಷ್ಟು ಟೈಮ್ ಅವ್ರು ಕೊಡ್ಬೇಕಾ? 4 ಅಂದ್ರು 8 hours per week ಆಯ್ತಲ್ಲ ಅಲ್ವಾ? 8 hours per week. ಬೇರೆ ಸ್ಟೂಡೆಂಟ್ಸ್ ಎಲ್ಲ 2 hours 9 hours
ಪರ್ ವೀಕ್. ಬೇರೆ ಸ್ಟೂಡೆಂಟ್ ಎಲ್ಲ 2 ಅವರ್ ಕೊಡಕ್ಕೇನೆ ಒದ್ದಾಡ್ತಾರೆ. ಬಟ್ ಶಿ ಇಸ್ ಡೆಡಿಕೇಟಿಂಗ್ 9 hours. ಐ ಫೀಲ್ ವಿ ಆರ್ ಪೆಸ್ಟರಿಂಗ್ ಹರ್ ಫಾರ್ ನೋ ರೀಸನ್. ದಟ್ ಅದು ಈ ವಿಡಿಯೋ ಎಲ್ಲ ನೋಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಪೀಡ್ಸೋದು ಅಷ್ಟು ನಾನು ಗ್ಯಾರಂಟಿ ಕೊಡ್ತೀನಿ. ಹಾಕ್ಬಿಡು ಸ್ಮಿತಾ ಅಂತ ಏನು ಮುಳ್ಳ ಮೇಲೆ ಹಿಂಗೆ ಒತ್ತ ಕಾಲೇ ವಿ ಆರ್ ಆನ್ ಅವರ್ ಟೋಸ್ ಅಂತ ನಿಂತಿರ್ತಾರೆ. ನೀವು ಹಾಕದ್ಮೇಲೆ ಎಷ್ಟು ಹರಿದು ಅದನ್ನ ಕೇಳ್ಕೊತಾರೋ ನಾನ್ ಕಾಣೆ. ಐ ಡೋಂಟ್ ಥಿಂಕ್ ಉತ್ತರ ಕೊಡುವಾಗ ಕಡು ಮೌನವೇ ಅವರೆಲ್ಲ. ಮತ್ತೆ ಹಿಂದಿನ ಕ್ಲಾಸಲ್ಲಿ ಹೇಳಿರ್ತೀನಿ, 4ನೇ ಕ್ಲಾಸಲ್ಲಿ ಮೌನ ಅಲ್ವಾ? ಬಟ್ ಏನಿವೆ ಮಾಡ್ತಾ ಇರೋದು ಲೆಟ್ ಇಟ್ ಬಿ. ನಾನ್ ಹೇಳೋದು ಅವನ್ಗೂ ಒಂದ್ ರೆಕಾರ್ಡ್ ಆಗಿರತ್ತೆ, ನಿನ್ಗೂ ಮರೆತ್ರು ನನಗೆ ನಾನು ಏನ್ ಮಾಡಿದ್ದೆ ಹೌದು ಅಂತ ನನಗೂ ಒಂದು ರೆಕಾರ್ಡ್ ಇರುತ್ತೆ. ನೀವು ಮಾಡ್ತಾ ಇರೋದು ಒಳ್ಳೇದು, ಗುಡ್. ಬಟ್ ಒಂದ್ ತಿಳ್ಕೊಳ್ಳಿ, ಯಾವತ್ತಿದ್ರು ಆಡಿಯೋ ವಿಡಿಯೋ ಅಷ್ಟೇ, ಆಡಿಯೋ ವಿಡಿಯೋನೆ. ನೀವು ಕ್ಲಾಸ್ ಅಟೆಂಡ್ ಆಗೋದಿದೆ ನೋಡಿ, ಆ ಫ್ರೆಶ್ನೆಸ್ ಏನಾದ್ರೂ ಬಾಕಿ ಇಂಟ್ರಾಕ್ಷನ್ ಇಂದಾನೇ ತಲೆಗೆ ಜಾಸ್ತಿ ಹೋಗೋದು ಅಲ್ವಾ? ಸೊ ಇದನ್ನೆಲ್ಲ ನಾನು ನಿಮ್ ಕ್ಲಾಸಲ್ಲಿ ಹೇಳಿದೀನಿ ಸ್ಮಿತಾ, ಇನ್ನೂ ಎಫೆಕ್ಟಿವ್ ಆಗಿ ಹೇಳಿದೀನಿ ಅನ್ಕೊಂಡಿದೀನಿ. ಯಾಕಂದ್ರೆ ಅಲ್ಲಿ ನಿತ್ಯಾನುಸಂಧಾನದಲ್ಲೇ ಹೇಳ್ಬೇಕು. ಬಿಕಾಸ್ ಆಲ್ಮೋಸ್ಟ್ ಲೈಕ್ 8 classes I gave introduction, not just 1 or 2. 2 months complete ನಿತ್ಯಾನುಸಂಧಾನಂ ಇಂಟ್ರೊಡಕ್ಷನ್. ರಾಮಾನುಜ ದಯಾ ಪಾತ್ರಮ್ಮೂ ಶುರು ಮಾಡ್ಲಿಲ್ಲ, ಹೋಗಿ ಆ ಕಡೆ. ಅವರೆಲ್ಲ ಅನ್ಕೋಬೇಕಿದೆ ನಿತ್ಯಾನುಸಂಧಾನ ಅಂದ್ರೆ ಬರೀ ಸ್ಪೀಚ್ ಕ್ಲಾಸ್ ಅಷ್ಟೇನೆ, ಶ್ಲೋಕವೇ ಇಲ್ವೇನೋ ಅಂತ. ಆ ತರ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ವಿಹಂಗಮವಾಗಿ ಏನೆಲ್ಲ ಬೇಕು, ಕ್ರೊನಾಲಜಿಕಲ್ ಆರ್ಡರ್. ಇಲ್ಲ ಹಂಗಲ್ಲ ಸ್ಮಿತಾ, ಯಾವಾಗ ಭಗವದ್ ವಿಚಾರ ಕೇಳಿದ್ರು ಅದು ಹೊಸದಾಗಿ ಕೇಳಿಸುತ್ತೆ. ದಟ್ ಇಸ್ ದ ಕ್ವಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಅದೊಂದು ತಿಳ್ಕೊಳ್ಳಿ. ಈಗ ಇವತ್ತು ಹೇಳಿದೀನಲ್ವಾ ದಿವ್ಯದೇಶದ ಬಗ್ಗೆ, 2 ದಿನ ಬಿಟ್ಟು ಹೇಳ್ತೀನಿ ಅನ್ಕೊಳ್ಳಿ. ದ ಸೇಮ್ ಇಂಟ್ರೆಸ್ಟ್ ಯು ಹೋಲ್ಡ್ ಇನ್ ಯು. ಕೇಳಿದೀವಲ್ವಾ ಮಮ್ಮ ಅನ್ನಲ್ಲ ನೀವು, ನಿಮ್ ಇಂಟ್ರೆಸ್ಟ್ ಅದಕ್ಕೆ ಕರೆಕ್ಟ್ ಆಗಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಭಗವದ್ ವಿಚಾರನೇ ಅದು. ಅದೇ ನನ್ ವಿಚಾರ ಇವತ್ ಕೇಳೋವಾಗ್ಲೇ ಸಪ್ಪೆ, ಫಸ್ಟ್ ಟೈಮ್ ಕೇಳೋವಾಗ್ಲೇ ಸಪ್ಪೆ. ನಾನ್ ಲಂಡನ್ಗೆ ಹೋಗಿದ್ದೆ, UK ಹೋಗಿದ್ದೆ, ಅಮೆರಿಕಾಗ್ ಹೋಗಿದ್ದೆ, ಅಲ್ಲಿ ಅದನ್ನ ನೋಡ್ದೆ, ಇಲ್ಲಿ ಈ ತರ ಹೊಗಳಿದ್ರು ನನ್ ಬಗ್ಗೆ. ಕೇಳೋವಾಗ್ಲೇ ಎಪ್ಪಡ ಮುಡುಕಿರಾಳೋ ಅಪ್ಪಡಿ ಇರ್ಕು, ಏನೋ ಸೌಜನ್ಯಗ್ ಬಾಯಿ ಮುಚ್ಕೊಂಡಿರ್ತೀವಿ ಹೇಳ್ಬಿಟ್ಟು ಅಲ್ವಾ? ನೆಕ್ಸ್ಟ್ ಕ್ಲಾಸ್ ಹೇಳಿದ್ರಲ್ಲ ಮ್ಯಾಮ ಅಂತೀರಾ, ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ನೀವೇ ಹೇಳ್ಬಿಡ್ತೀರಾ ನಂಗೆ, ಇಲ್ಲಿ ಇಂತ ಕಡೆ ಹೋಗಿದ್ರಿ, ಇಂತಿಂತವ್ರು ಹಿಂಗ್ ಹೊಗಳಿದ್ರು, ಇದೇ ತಾನೇ, ಮುಂದಕ್ಕೆ ಹೋಗಿ ಸಾಕು ಅಂತೀರ ಅಲ್ವಾ? ಕೇಳೋವಾಗ್ಲೇ ಸಪ್ಪೆ, ಸ್ವಾರಸ್ಯ ಇರಲ್ಲ. ಆದ್ರೆ ಪರಮಾತ್ಮನ ವಿಚಾರ ಹಂಗಲ್ಲ, ಆಯ್ತಾ? ಇದಕ್ಕಿಂತ ಎಫೆಕ್ಟಿವ್ ಆಗಿ ಹೇಳಿದ್ನೋ, ಕಳಪೆಯಾಗಿ ಹೇಳಿದ್ನೋ, ಹೆಂಗೆ ಹೇಳಿದ್ನೋ, ಒಟ್ಟಲ್ಲಿ ನಿಮಗೆ ಎವ್ರಿ ಟೈಮ್ ಇಟ್ ಇಸ್ ನವಂ ದದಾತಿ ಬುದ್ಧಿ ಯೋಗೇನ ಮಮ ವಿಷಯ. ಯಾವಾಗ್ಲೂ ನಿಮ್ಮ ಮೈಂಡ್ಗೆ ನವನವೀನವಾಗೇ ಇರುತ್ತೆ. ಹಂಗಾಗಿ ಎನಿವೆ ಇಟ್ ಇಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಿಮ್ ಒಳಗಡೆ ಇದ್ದಿದ್ದು ಹೊರಗಡೆ ಬಂತಷ್ಟೇನೆ. ನಥಿಂಗ್ ದಟ್ ಯು ಡೋಂಟ್ ನೋ. ವಾಟ್ ವಾಸ್ ದೇರ್ ಇನ್ಸೈಡ್ ಜಸ್ಟ್ ಕೇಮ್ ಔಟ್ ಆನ್ ದ ಸ್ಫುರಣೆ ಅಷ್ಟೇ. ಈ ರೀತಿ ದಿವ್ಯ ದೇಶಗಳು ಅನ್ನೋದು ಅರ್ಥ ಆಯ್ತಾ ಅಕ್ಕ? ಅಕ್ಕ ಕೇಳಿದ್ದು 2 marks ಕ್ವೆಶ್ಚನ್, ನಾ ಹೇಳಿದ್ದು 15 marks ಆನ್ಸರ್. ಏನು ಮಾಡಕ್ಕಾಗಲ್ಲ, ಮಲ್ಟಿಪಲ್ ಲೇಯರ್ ಆನ್ಸರ್ ಇದ್ದೇ ಇದೆ. ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದ್ರಿಂದ ನೀವು ಜೀರ್ಣಿಸ್ಕೊಳ್ಳೇಬೇಕು ಅದನ್ನ, ಯಾಕಂದ್ರೆ ಪ್ರಶ್ನೆ ಆ ತರ ಇದೆ. 15 ಮಾರ್ಕ್ ಇಷ್ಟು ಬರೀಬೇಕು ಅಂದ್ರೆ ವೈಷ್ಣವ ಇಲ್ಲ ನಾವೆಲ್ಲ ಇನ್ನೂ ಬರಿತಾ ಇದ್ವಿ. MPhil ಅಲ್ಲೆಲ್ಲ ನಮ್ಗೆ ಎಕ್ಸಾಮ್ ಇರುತ್ತಲ್ಲ, PhD ಮಾತ್ರ ಎಕ್ಸಾಮ್ ಇಲ್ಲ ಅಷ್ಟೇನೆ. ಏನ್ essay ಗಟ್ಲೆ ಬರಿತೀವಿ ನಾವು. ನನ್ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ನಂದು ಪೇಜ್ ನ ಹಿಂಗ್ ತೂಕ ಹಾಕಿದ್ರೇನೆ ಎಷ್ಟೋ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ. ಅಷ್ಟು ಬರೆಯೋದಿರುತ್ತೆ, ಬರಿತಾನೆ ಇರ್ಬೇಕು, ಬರಿತಾನೆ. ಅದು ಇನ್ಫಾರ್ಮೇಶನ್ ಹ್ಯಾಸ್ ಟು ಗೋ ಫ್ರಮ್ ಜನರೇಷನ್ ಟು ಜನರೇಷನ್ ಇನ್ ಅ ಪ್ರಾಪರ್ ವೇ ಅಲ್ವಾ? ಅದಕ್ಕೆ ಗ್ರಂಥಾರುಣ ಅನ್ನೋದು. ಯಾವ್ದೋ ಇಂಡೆಕ್ಸ್ ನ ಗ್ರಂಥಾರುಣ ಅಂತ ಹೆಸರು ಹಾಕೋದಲ್ಲ, ಗ್ರಂಥ ಆರುಣ. ಅದು ಅಂದ್ರೆ ಅರಗಿಸ್ಕೋಬೇಕ ಗ್ರಂಥನ ಅಲ್ವಾ? ಅವತಾರಿಕೆಯಿಂದ ಹಿಡಿದು ಸ್ವಾಪದೇಶ ಅರ್ಥದವರೆಗೂ, ಅದ್ರ ಮಧ್ಯದಲ್ಲಿ ಸೂಪರ್ಫಿಷಿಯಲ್ ಅರ್ಥದವರೆಗೂ ಎಲ್ಲ ಇಳಿಸ್ಕೋಬೇಕು. ಮೊಮ್ಮಗನ ಚಿಕ್ಕ ದೇಶಕ್ಕಂತರ ಇದೆ ನೋಡಕ್ಕೆ, ಸಣ್ಣ ನಾಮನು ಇಟ್ಕೊಂಡು. ಹಲೋ ನಮಸ್ತೆ. ಏನ್ ಪುಟ್ಟ ನಿನ್ ಹೆಸರು? ಬಕುಳಭೂಷಣ. ನಮ್ಮಾಳ್ವಾರ್ ಹೆಸರೇ ಇಟ್ಟಿದ್ದೀರಾ, ಚೆನ್ನಾಗಿದೆ. ಯಾರ್ ಇಟ್ಟಿದ್ದು? ಚೆನ್ನಾಗಿದೆಪ್ಪ ನಿನ್ ಹೆಸರು, ಬಕುಳಭೂಷಣ.
ಇಯರ್ ಫೋನ್ ಹಾಕೊಂಡಿದೀನಿ. ನಮ್ಮ ಆಚಾರ್ಯ ಪರಕಾಲ್ ಮಠ ಸ್ವಾಮಿಗಳೇ ಇಟ್ಟಿದ್ವು ಅಮ್ಮ. ಅದೇ ನೀವು ವಕುಳ್ ಭೂಷಣ್ ಅಂತ ಎಲ್ಲ ಕುಳ್ಕೊಳ್ಳಗ್ ಮಾಡಬಾರ್ದು. ನೀವು ಕರೆಕ್ಟ್ ಆಗಿ ವಕುಳ ಭೂಷಣ ಅಂತಾನೆ ಕರಿಬೇಕು. ಅಜ್ಜಿ ಹೌದು. ತಾತ ತಂದೆ ತಾಯಿ ಆ ತರ ಕರಿಯಕ್ ಶುರು ಮಾಡ್ಬಿಟ್ರೆ ಇನ್ಯಾರು ಅದನ್ನ ತುಂಡರ್ಸಲ್ಲ. ನೀವುಗಳೇ ತುಂಡ್ ಹೌದು. ಹಾಕಿದ್ರೆ ಇನ್ನೆಲ್ಲಾರು ಬರೀ ತುಂಡೆ. ಆಯ್ತಾ? ನಿಜ. ಚೆನ್ನಾಗಿದೆ ವಕುಳ ಭೂಷಣ, ವೆರಿ ಬ್ಯೂಟಿಫುಲ್. ಗೊತ್ತಾ ಮೀನಿಂಗು ವಕುಳ ಭೂಷಣ? ಇಲ್ಲ. ನಮ್ಮ ಆಳ್ವಾರರಿಗೆ ಕದಂಬ ಮಾಲೆಯನ್ನ ಮೊದಲು ತೊಡ್ಸಕ್ ಹೋದ್ರು. ಪರಮಾತ್ಮ ಕದಂಬ ಮಾಲೆ ಹಾಕೋತಾನೆ, ನನಗ್ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಅಲ್ಲಿ ಶ್ರೀವೈಕುಂಠದಲ್ಲಿ. ಆಯ್ತಾ? ವನಮಾಲೆಯನ್ನ ತೊಡ್ಸಕ್ ಹೋದ್ರು. ವನಮಾಲೆ 9 ವಿಧವಾದ ಗುಣಗಳನ್ನು ಉಳ್ಳಂತಹ ಮಾಲೆ ಅದು. ನಾನ್ ಧರ್ಸಕ್ಕೆ ನಂಗಾಗಲ್ಲ ಪರಮಾತ್ಮನಿಗೆ ಅಂತ ಅದನ್ನ ಬಿಟ್ರು. ಕೊನೆಗೆ ವಿಶ್ವಕ್ಸೇನರು ವಿಧ ಮಾಲೆಗಳನ್ನ ತೊಡಸಿದ್ರು. ಯಾವ ಮಾಲೆನೂ ಸರಿ ಹೋಗಲ್ಲ ಅಂತ ಗೊತ್ತಾಯ್ತು. ಕೊನೆಗೆ ಪರಮಾತ್ಮ ಏನ್ ಮಾಡ್ತಾನೆ, ತನ್ನ ಹೃದಯದಲ್ಲಿ ಒಂದು ಮಾಲೆಯನ್ನ ಅವನೇ ಕಟ್ತಾನೆ ತನ್ನ ಕೈಯಿಂದ. ಅದನ್ನೇ ವಕುಳ ಅಂತ ಹೇಳೋದು, ವಕುಳ ಪುಷ್ಪ ಅಂತ ಅದನ್ನ ಹೇಳೋದು. ಆ ವಕುಳ ಮಾಲೆಯನ್ನ ಇವರಿಗೆ ನಮ್ಮ ಆಳ್ವಾರರ ತೋಳಿಗೆ ತೊಡಸ್ತಾರೆ. ಇವತ್ತಿಗೂ ಇಫ್ ಯು ಗೋ ಟು ಆಳ್ವಾರ್ ತಿರುನಗರಿ ಅಂಡ್ ಸಿ ನಮ್ಮಾಳ್ವಾರ್ ತಿರುಮೇನಿಯನ್ನ ನೋಡಿದ್ರೆ ಈ ಇರುಭುಜಗಳಲ್ಲೂ ವಕುಳ ಮಾಲೆ ಇದೆ. ಅದಕ್ಕೆ ವಕುಳ ಭೂಷಣ ಅಂತ ಅವ್ರ ಹೆಸರು ಬಂದಿತ್ತು. ನೀವು ತೊಡ್ಕೊಂಡಿರೋದು ವಕುಳ ಭೂಷಣ ಮಾಲೆಯೋ ಅಥವಾ ಕದಂಬ ಮಾಲೆಯೋ? ನಿಮ್ಮ ಆ ತಿರುಮೇನಿ ನೀಲವರ್ಣವೋ ಅಥವಾ ಪಚ್ಚೆ ವರ್ಣವೋ? ನೀವು ಸಾಕ್ಷಾತ್ ಶ್ರೀಮನ್ನಾರಾಯಣನೋ ಅಥವಾ ನಮ್ಮ ಆಳ್ವಾರರು ಅಂತ ಶ್ರೀವಚನ ಭೂಷಣದಲ್ಲಿ ಮಣವಾಳ ಮಾಮನಿಗಳು ಉಪದೇಶ ಕೊಡ್ತಾರೆ. ಅಂದ್ರೆ ಹೀಸ್ ಈಕ್ವಲ್ ಟು ದಟ್ ಆಫ್ ಶ್ರೀಮನ್ನಾರಾಯಣ ಅಂತ. ಯಾಕಂದ್ರೆ ಇರುಭುಜಗಳಲ್ಲೂ ಶಂಖಚಕ್ರ ಇದೆ, ಪರಮಾತ್ಮನಿಗೂ ಇದೆ. ಇವರು ಪಚ್ಚೆ ಬಣ್ಣದಲ್ಲಿದ್ದಾನೆ, ಅವನು ನೀಲವರ್ಣದಲ್ಲಿದ್ದಾರೆ. ಆಗ ಮತ್ತು ಕಪ್ಪು ಅಂತ. ಸರಿ, ಇವರ ತೋಳ ಮೇಲೂ ಯಾವ್ದೋ ಒಂದು ಮಾಲೆ ಇದೆ, ಅವನ ತೋಳ ಮೇಲೂ ಯಾವ್ದೋ ಒಂದು ಮಾಲೆ ಇದೆ. ಅದು ವನಮಾಲೆ, ಇದು ವಕುಳ ಮಾಲೆ. ದಟ್ ಇಸ್ ಹೌ. ಅವನು ವೇದ ಪ್ರೋಕ್ತವಾದ ವಸ್ತು, ಆ ವೇದ ಪ್ರತಿಪಾದನೀಯ ಮಾಡ್ತಾ ಇರೋದೇ ಇವ್ರು. ಹಂಗಾಗಿ ಆಚಾರ್ಯರು ಭಗವಂತ ಒಂದೇ ಅಂತ ಆ ಸಮನ್ವಯ ಅಂತ ತೋರ್ಸಕ್ಕೆ ಉಪದೇಶ ರತ್ನಮಾಲೆಯಲ್ಲಿ ಈ ರೀತಿ ಮಣವಾಳ ಮಾಮುನಿಗಳು ಹೇಳ್ತಾರೆ. ಇದೆಲ್ಲ ಗ್ರಂಥಾರುಣದಲ್ಲಿ ಬರುತ್ತೆ, ಇದೆಲ್ಲ ನೀಟಾಗಿ ಬರುತ್ತೆ. ಸೊ ಅಲ್ಲಿ ಈ ಹೆಸರು ಬರುತ್ತೆ ವಕುಳ ಭೂಷಣ. ಇನ್ಫ್ಯಾಕ್ಟ್ ಸ್ಮಿತಾ, ಐ ಆಮ್ ಗೋಯಿಂಗ್ ಟು ಮೇಕ್ ಯು ಟು ರೈಟ್ ಆಲ್ 32 ನೇಮ್ಸ್ ಆಫ್ ನಮ್ಮಾಳ್ವಾರ್. ನಿತ್ಯಾನುಸಂಧಾನ ಕ್ಲಾಸ್ ಅಲ್ಲಿ ನೋಟ್ಸ್ ಅಲ್ಲಿ ಬರುತ್ತೆ. 32ಕ್ಕೂ 32 ಎಕ್ಸ್ಪ್ಲನೇಷನ್ ಇದೆ. ಅದೆಲ್ಲ ನೀಟಾಗಿ ಕಲ್ತ್ಕೋಬೇಕು. ಅದೇ ನನ್ನ ನಿತ್ಯಾನುಸಂಧಾನ ಕಂಪ್ಲೀಟ್ಲಿ ಡಿಫ್ರೆಂಟ್. ಟ್ರೆಡಿಷನಲ್ ಆಗಿ ನಮ್ಮವ್ರುಗಳು ಮಾಡೋ ತರ ನಾನ್ ಮಾಡಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅದು. ರೂಟ್ ಇಂದ ತೆಗಿತೀನಿ ಎಲ್ಲಾದ್ನು. ಅದಕ್ಕೆ ಯಶೋದಾ ಮಾಮಿ ಅವರೆಲ್ಲ ಬರ್ತಾ ಇರೋದು. ದೇ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ನಿತ್ಯಾನುಸಂಧಾನ. ಅವ್ರಿಗೇನು ಅರ್ಥಗಳು ಗೊತ್ತಿಲ್ಲ. ಅದಕ್ಕೆ ಈಗ ಗೊತ್ತಾಯ್ತಾ? ದಿವ್ಯದೇಶಗಳು ಗೊತ್ತಾಯ್ತಾ? ಎವ್ರಿಬಡಿ ಕ್ಲಿಯರ್ ಅಬೌಟ್ ಇಟ್? ಮಧುರ ಕವಿ ಆಳ್ವಾರ್ದು ಗೊತ್ತಾಯ್ತಾ? ತನ್ನ ದಿವ್ಯ ದೇಶಕ್ಕೆ ಬಂದಾಗ ತಿರುಕೋಳೂರ್ಗೆ ಇದು ಬೆಳಕಿತ್ತು. ಯಾವಾಗ ಆಳ್ವಾರ್ ಹೋಗ್ತಾರೋ ಆ ಬೆಳಕು ಹೋಯ್ತು. ಆವಾಗ ಅಲ್ಲಿ ನಮ್ಮ ಆಳ್ವಾರ್ ಶಿಷ್ಯರಾದಾಗ ಮಾತ್ರ ಮಧುರ ಕವಿ ಇಸ್ ನೋನ್ ಟು ಬಿ ಆಸ್ ಮಧುರ ಕವಿ ಆಳ್ವಾರ್. ಓಕೆ, ಸೊ ಇವರು ಆಚಾರ್ಯರೇ ಗತಿ ಅಂತ ತೋರ್ಸಿದ್ರು. ಆಯ್ತಾ? ಈಗ ಪ್ರಹ್ಲಾದನಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಮಾಡ್ತೀರಾ? ಪ್ರೇಮ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಆಗ್ತಾ ಇದೆ. ಯಾವ ರೀತಿ ತೋರಿಸ್ತೀರಾ ಪ್ರಹ್ಲಾದನಲ್ಲಿ ಮಧುರಕವಿ ಆಳ್ವಾರರ ಚರ್ಮ ಪರ್ವ ನಿಷ್ಠೆಯನ್ನ? ವೆರಿ ಸಿಂಪಲ್, ತೋರ್ಸಿ. ಅಲ್ಲ, ಅಲ್ಲಿ ಅವನು ಗುರುಕುಲಕ್ಕೆ ಅವನನ್ನ ಬಿಟ್ಟಿರ್ತಾನಲ್ಲ ಪ್ರಹ್ಲಾದನನ್ನ, ಅವಾಗ ಅವ್ರ ತಂದೆ ಇದಾದ್ರೂ ಕೂಡ ಅವನು ಏನೇ ಹೇಳಿದ್ರು, ಯಾರೇ ಏನೇ ಹೇಳಿದ್ರು, ಭಗವಂತನೇ ಬಂದ್ ಹೇಳಿದ್ರು, ಅವನ್ ಗುರು ಹೇಳ್ಕೊಟ್ಟಿದ್ನೇ ನಾರಾಯಣನ್ ಮಾಡ್ತಾ ಇದ್ದೇನೋ, ಬೇರೆ ಇದನ್ ಮಾಡೋದಿಲ್ಲ ಅಂತ ಆ ತರ ರಿಲೇಟ್ ಮಾಡ್ಬೋದ? ಯಾವ ಗುರು? ಯಾರಪ್ಪ ಮರ್ತೋಯ್ತು ಹೆಸರು ತಿರ್ಗಾ. ನಾರದರು. ಚಂಡಾಮರ್ಕರು ಹೇಳ್ಕೊಡ್ತಾರೆ ಗುರುವಾಗಿ. ಬರೀ ತಪ್ಪಾಗಿ ಹೇಳ್ಕೊಡ್ತಾರೆ. ನಿಮ್ಮ ಅಪ್ಪನೇ ಜಗದೀಶ್ವರ, ನಿಮ್ಮ ಅಪ್ಪನೇ ಜಗದೊಡೆಯ, ನಿಮ್ಮ ಅಪ್ಪನ್ ಬಿಟ್ರೆ ಇನ್ಯಾರು ಇಲ್ಲ. ಔಟ್ ಆಫ್ ಸಿಲೆಬಸ್ ಅಲ್ವಾ ಇದು? ಸಿಲೆಬಸ್ ಇಲ್ದೆ ಇರೋದ್ರ ತಂದು ಹೇಳ್ಕೊಟ್ಬಿಟ್ರೆ ಸ್ಕೂಲಲ್ಲಿ ಕೇಳ್ತಾರೆ ಮಕ್ಕಳಿಗೂ ಗೊತ್ತಾಗುತ್ತೆ.
ಸಂಗೀತ ಬಂದ್ರೆ ಅಪಸ್ವರ ಗೊತ್ತಾಗ್ಬೇಕು ಅಂತ ಇದೆಯಾ ರೂಲು? ಸಂಗೀತ ಬರ್ದೇ ಇರೋರ್ಗು ಅಪಸ್ವರ ನೋಡಿದ್ರೆ ಅಯ್ಯಯ್ಯೋ ಏನಮೋ ಪಾಡಿಂಡ್ರಕ ಅಂತ ಗೊತ್ತಾಗೋಗುತ್ತೆ. ಡ್ಯಾನ್ಸ್ ಬಂದವ್ರಿಗೆ ತಪ್ಪು ಹೆಜ್ಜೆ ಹಾಕಿದ್ರೆ ಗೊತ್ತಾಗುತ್ತೆ ಅನ್ನೋದಿಲ್ವಲ್ಲ. The people who are non-dance background also they can make out whether they are a good dancer or a bad dancer. ಒಂದು ವಿದ್ಯೆಯಲ್ಲಿ ಲೋಪದೋಷಗಳು ವಿದ್ಯೆ ಬಂದವ್ರಿಗೆ ಅದನ್ನ ಕಂಡುಹಿಡಿಯಕ್ ಸಾಧ್ಯ ಅನ್ನೋದಿಲ್ಲ. ಇದೆಯಾ? ಒಳ್ಳೆ ವಿದ್ಯೆ ಬರಕ್ಕೆ ವಿದ್ಯೆ ಬರ್ಬೇಕು. ಆ ಒಳ್ಳೆ ವಿದ್ಯೆಯಲ್ಲಿ ಇಲ್ಲೆಲ್ಲ ಲೂಪ್ ಹೋಲ್ಸ್ ಇದೆ ಅಂತ ಕಂಡುಹಿಡಿಯಕ ಅದಕ್ಕೆ ವಿದ್ಯೆ ಬರ್ಬೇಕಿಲ್ಲ ನಮಗೆ. ಬರ್ಬೇಕಾ? ಯಾರೋ ಹೂ ಮಾರೋಳು ಇದೇನಮ್ಮ ಹಿಂಗ್ ಕಟ್ಟಿದೀಯ ಹೂವ ದಾರ ಅಂತೀವಿ. ಒತ್ತಾಗಿಲ್ಲ ಅಂತ. ಸ್ವಾಮಿ ನೀವ್ ಕಟ್ಟಿ ಅಂದ್ರೆ ನಂಗ್ ಒಂದ್ ಎಸಲು ಕಟ್ಟಕ್ ಬರಲ್ಲ, ಅದು ಬೇರೆ ವಿಚಾರ. ಬಟ್ ನಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಲೋಪದೋಷ ಇರೋದು ಅಲ್ವಾ? 64 ಕಲೆಗಳು ಹಾಗೇನೆ. ಎಲ್ಲಾರು ಎಲ್ಲ ಕಲೆ ಕಲಿಯಕ್ ಆಗಲ್ಲ. ಆದ್ರೆ ಎಲ್ಲಾರ್ಗು ಆ ದೋಷ ಏನು ಅಂತ ಗೊತ್ತಾಗುತ್ತೆ. ಅದೇ ತರ ಇಲ್ಲುವೆ ಅಲ್ವಾ? ದೋಷ ಏನು ಅಂತ ಗೊತ್ತಾಗಕ್ಕೆ ವಿದ್ಯೆ ಬೇಕಿಲ್ಲ ಅಲ್ವಾ? ಸೊ ಇಲ್ಲಿ ಈ ಚಂಡಾಮರ್ಕರು ಹೇಳಿದ ಟೀಚಿಂಗ್ ಅಲ್ಲಿ ದೋಷ ಇದೆ ಅಂತ ಗೊತ್ತಾಗಕ್ಕೆ ಇವನು ವಿದ್ಯಾವಂತ ಆಗ್ಬೇಕಿಲ್ಲ. ನೀನೇನ್ ಪ್ರಕಾಂಡ ಪಂಡಿತಾನ? ಇನ್ನು ಈಗ ತಾನ 5 ವಯಸ್ಸು. ಸುಮ್ನೆ ನಾವ್ ಹೇಳ್ಕೊಟ್ಟಿದ್ ಹೇಳು ಅಂದ್ರೆ ಅದು ಹೇಳ್ಬಿಡ್ತಾ? ಏನೋ ತಪ್ಪ ಸೊಲ್ಲಿಂಡ್ರಕ ಇಂದ ಟೀಚರ್ ಏನಕ್ ಅಂತ ತಾನೇ ಹೇಳೋದು ಅಲ್ವಾ? ಸೊ ಲೋಪದೋಷಗಳನ್ನ ನೋಡ್ದ ಆವಾಗ ತನ್ನ ಆದಿ ಗುರು ಗರ್ಭದಲ್ಲೇ ಇದ್ದಂತಹ ಗುರು ನಾರದರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸರಿಯಾದ ಥಿಂಕಿಂಗ್ ಇತ್ತು ಆಯ್ತಾ? ಅಕ್ಕಂಗೆ ಹೇಳಕ್ ಬರ್ಲಿಲ್ಲ, ಅವ್ರಿಗೆ ಅಲ್ಲಿಗೆ ಹೋಯ್ತು ನೋಡಿ. ಹಂತವಾಗಿ ನಿಮ್ಮಿಂದಾನೇ ಆನ್ಸರ್ಗಳು ಬರುತ್ತೆ ಆಯ್ತಾ? ಸೊ ನಾರದರು ಜಗದ್ಗುರು ಆಗಿರೋರು ನನಗೆ ಸತ್ಯಸಾರಾಂಶವನ್ನ ನೀಡಿದ್ರು. ಆ ಚರ್ಮ ಪರ್ವ ನಿಷ್ಠೆಯಲ್ಲಿ ನಾನು ನಿಷ್ಣಾತನಾಗಿದ್ದೀನಿ. ಅದಕ್ಕೆ ಹಿ ಡಸಂಟ್ ರಿವೀಲ್ ನಾರದಾಸ್ ನೇಮ್ ಎನಿವೇರ್. ಹಿ ಡಸಂಟ್ ರಿವೀಲ್. ಮಕ್ಕಳೆಲ್ಲ ಕೇಳ್ತಾರೆ, ನಿನಗೇನ್ ಸ್ಪೆಷಲ್ ಕ್ಲಾಸ್ ನಡೆಸಿದ್ರ ನಮ್ ಟೀಚರ್ಗಳು? ನಮಗ್ ಗೊತ್ತಿಲ್ದೇ ಇರೋ ವಿಚಾರಗಳೆಲ್ಲ ನೀ ತಿಳ್ಕೊಂಡು ಈ ತರ ಹೇಳ್ತಾ ಇದೀಯಲ್ಲ, ಹೌಕಮ್ ಎಲ್ಲಿಂದ ತಿಳ್ಕೊಂಡೆ? ಯಾವ ಗ್ರಂಥವನ್ನ ಓದ್ದೆ ನೀನು? ಬನ್ನಿ ಹತ್ರ ಬನ್ನಿ ಹೇಳ್ತೀನಿ, ಕಿವಿನಲ್ಲಿ ಹೇಳ್ತೀನಿ. ಯಾಕಂದ್ರೆ ಪಾಪ ನನ್ನ ಗುರುವಿಗೆ ನಮ್ಮ ತಂದೆಯಿಂದಾನೆ ಆಪತ್ತು ಬಂದ್ಬಿಡುತ್ತೆ, ತಲೆನೇ ತೆಗೆದು ಬಿಡ್ತಾರೆ ಆಮೇಲೆ. ಅದಕ್ಕೆ ನನಗೆ ಗರ್ಭದಲ್ಲಿರುವಾಗ ನನ್ನ ಪ್ರಥಮ ಆಚಾರ್ಯ ಗುರು ನಾರದರು ಬೋಧಿಸಿದ್ರು. ಹಂಗಾಗಿ ಆ ನಾರದರು ಹೇಳಿದಂತಹ ಆ ವಾಕ್ಯಗಳು ಅಮೋಘವಾದದ್ದು. ಅದು ನನಗೆ ವೇದ ಪ್ರೋಕ್ತವಾದ ವಾಕ್ಯಗಳು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೇದಕ್ಕೆ ಅಧಿಪತಿ ಯಾರು ಅಂತ ತಿಳಿಸ್ಕೊಟ್ಟವನೇ ಯಾರು? ಆಚಾರ್ಯ. ಇಲ್ಲ ಅಂದ್ರೆ ಆಚಾರ್ಯನಿಗೆ ಬೆಲೆನೇ ಇಲ್ಲ ಅಲ್ವಾ? ಅಂಟಿಲ್ ಯು ಹ್ಯಾವ್ ಅನ್ ಆಚಾರ್ಯ ದೇ ಡೋಂಟ್ ಹ್ಯಾವ್ ವ್ಯಾಲ್ಯೂ. ಇರುತ್ತಾ? ನನಗೆ ಎಲ್ಲ ಗೊತ್ತಿದೆ ಅನ್ನೋದ್ರಲ್ಲಿ ವ್ಯಾಲ್ಯೂ ಇಲ್ಲ. ಆಚಾರ್ಯ ಮುಖೇನ ಕಲ್ತ್ಕೊಂಡೆ ಅನ್ನೋದ್ರಲ್ಲಿ ವ್ಯಾಲ್ಯೂ ಇದೆ. ಸ್ಮಿತಾ ನನ್ ಕ್ಲಾಸಿಗೆ ಬರ್ತೀರಾ, ಭಾಗವತ ಕಲಿಯಕ್ ಬರ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಮಾಮ ನೀವ್ ಯಾವಾಗ ಕಲ್ತ್ರಿ ಅಂತ ಕೇಳು ಇರ್ತೀರಾ. ನನ್ಗೆ ಈ ತರ ಒಬ್ರು ಆಚಾರ್ಯರಿದ್ರು ಸಣ್ಣ ವಯಸ್ಸಿಂದ ಅಂತ ನಾ ಒಂದ್ ಸ್ಟೋರಿ ಹೇಳಿರ್ತೀನಿ. ಇಲ್ಲ ಎಲ್ಲ ನನ್ನ ಸ್ವಂತಕ್ಕೆ ಕಲ್ತ್ಕೊಂಡೆ, ಅದನ್ನ ಕಲಿಸ್ತಾ ಇದೀನಿ ನಿಮಗೆ ಅಂದ್ರೆ ನೆಕ್ಸ್ಟ್ ಮೊಮೆಂಟೇ ಒಂದು ತಳಮಳ ಶುರು ಆಗುತ್ತೆ. ಏನ್ ಹೇಳಿ? ಹೇಳ್ತಾ ಇರೋದೆಲ್ಲ ಕರೆಕ್ಟೋ ಇಲ್ವೋ, ಏನೋ ತನ್ನಿಷ್ಟಕ್ಕೆ ತಂದು ಕಲ್ತ್ಕೊಂಡ್ಬಿಟ್ರಂತೆ. ಏನೇನೇನೋ ಇವರೇ ಸೇರ್ಸಿ ಹೇಳಿದ್ರೆ ನಾವು ಡಮ್ ಬಟ್ರ ತರ ಕ್ಲಾಸ್ಗಳಿಗೂ ಬಂದು ನಮ್ ಎನರ್ಜಿನೂ ವೇಸ್ಟ್ ಮಾಡ್ಕೊಂಡು ನಮಗ್ ಗೊತ್ತಿಲ್ಲದೆ ಇರೋದ್ನೆಲ್ಲ ಇವ್ರು ಹೇಳಿದ್ರು ಅನ್ಬೇಕಲ್ಲ. ಕೆಲವರು ಅವ್ರವ್ರೆ ಕಲ್ತ್ಕೊಂಡಿದ್ದೆ, ಯೂಟ್ಯೂಬ್ ನೋಡ್ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಮಮ್ಮ ತಿರುವಾಮುಡಿನ ನಾ ಸುಮಾರು ಜನ ಗಮನಿಸಿದೀನಿ, ತುಂಬಾ ತಪ್ಪು ಹೇಳ್ತಾರೆ. ಬಾಯಿ ಮಾಡ್ಕೊಳ್ಳೋ ತರ ಹೇಳ್ತಾರೆ. ನಾನು ನೋಡಿದೀನಿ ಅದನ್ನ. ನಾನು ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂಡೆ. ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಪಾರಾಯಣಕ್ ಬರ್ತಾರೆ, ಎಷ್ಟು ಮಿಸ್ಟೇಕ್ ಮಾಡ್ತಾರೆ. ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರೆ ನಮಗೂ ತಪ್ಪು ಹೋಗ್ಬಿಡತ್ತೆ. ಮೊದ್ಲೇ ಬರ್ತಾ ಇರೋದು ಆಚಾರ್ಯ. ಪ್ರಾಬ್ಲಮ್ ಆಗೋದ್ ಏನ್ ಗೊತ್ತಾ? ನಮ್ ಕರೆಕ್ಟ್ ಆಗಿ ಹೇಳ್ತಾ ಇರ್ತೀವಿ, ಗೋಷ್ಠಿನಲ್ಲಿ ಪಾರಾಯಣ ಮಾಡ್ತಾ ಇರ್ತೀವಿ, ಈ ಒಂದ್ ಬಿಟ್ಟು ತಗೋತಾರೆ, ಒಂದ್ ಬಿಟ್ಟು ನಮ್ಗೆ ಹೇಳಕ್ಕೆ ಆಗಲ್ಲ, ಆ ಸ್ಥಿತಿಗೆ ತಂದಿಟ್ಬಿಡ್ತಾರೆ. ನಮ್ಮಲ್ಲಿ ಹೆಂಗೆ ಅಂದ್ರೆ ಬೇಕಾದಷ್ಟು ಈಗ ಚಾನಲೈಸಿಂಗ್ ಇದೆ, ಯೂಟ್ಯೂಬ್ ಅದು ಇದು ಅಂತ. ಅಥವಾ ಈಗ ಯಾರೋ ಮನೆಗೆ ಹೋದಾಗ ಇದೊಂದು ಹೇಳ್ಕೊಡಿ ಅಂತ ಹೇಳ್ಸ್ಕೊಂಡ್ಬಿಡೋದು. ಹಂಗಲ್ಲ. ಚೆನ್ನಾಗ್ ಒಂದ್ 8 ವರ್ಷ, ಈಗ 4 ವರ್ಷ ನೀವ್ ಹೆಂಗ ಅರಿತಾ ಇದ್ದೀರಾ ಹಾಕೊಂಡು ಭಾಗವತನ, ಪಾಠಕ್ರಮ ಅಂತ ಎಲ್ಲಾನು ಗುರುಮುಖೇನ ಆದ್ರೇನೆ ಅದಕ್ಕೊಂದಿದು ಬೆಲೆ. ಇಲ್ದಿದ್ರೆ ಇಲ್ಲ.
ಈಗ ಅದೇ ಸ್ಮಿತನ್ಗೆ ಹೇಳ್ತೀನಿ, ಇಲ್ಲ ಸ್ಮಿತಾ ಕಲ್ತು ಬಿಟ್ಬಿಟ್ರುನು ತುಂಬಾ ತಪ್ಪಾಗುತ್ತೆ ಮಮ್ಮ. ತುಂಬಾ ಜನ ಗಮನಿಸಿದೀನಿ. ಅವರು Practice ಮತ್ತೆ ಮಾಡಿ. ರಿವಿಷನ್ಸ್ ಪ್ರಾಕ್ಟೀಸ್ ಇದ್ರೇನೆ ಅವರು ಕರೆಕ್ಟ್ ಆಗಿ ಹೇಳೋದು, ಇಲ್ಲ ಅಂದ್ರೆ ಮಾತ್ರ ತುಂಬಾ ತಪ್ಪು ಹೇಳ್ತಾರೆ. ಅದು ದಿನಾನು ಪಾರಾಯಣ ಮಾಡ್ತಾ ಇದ್ರೆ ಸ್ವಲ್ಪ ಪರವಾಗಿಲ್ಲ. ಹಂಗೆ ಪ್ರಾಕ್ಟೀಸ್ ಮಾಡ್ಲೇಬೇಕು, ಮಾಡದಿದ್ರೆ ಬರಲ್ಲ. ಭಾಗವತ ಇಷ್ಟು ವರ್ಷದಿಂದ ನಾನ್ ಪಾಠ ಮಾಡಿರೋ, ನಾ ಒಂದು ಭಾಗವತದ ಕ್ಲಾಸ್ ಪ್ರಿಪೇರ್ ಆಗದೆ ಕುತ್ಕೊಳಕ್ ಸಾಧ್ಯವೇ ಇಲ್ಲ ನನಗೆ. ಬಿಕಾಸ್ ಎವ್ರಿ ಬ್ಯಾಚ್ ಡಿಫರ್ಸ್, ಎವ್ರಿ ಬ್ಯಾಚ್ ನೇಚರ್ ಇಸ್ ಡಿಫರೆಂಟ್. ಈಗ ಶನಿವಾರದ ಬ್ಯಾಚ್ ಹಿಂಗಿದೆಯಾ ಸ್ಮಿತಾ, ಸೋಮವಾರದ ಬ್ಯಾಚ್ ತರ? ದ ನೇಚರ್ ಇಟ್ಸ್ ಸೆಲ್ಫ್ ಟೋಟಲಿ ಡಿಫರೆಂಟ್ ಅಲ್ವಾ? ಶನಿವಾರದಲ್ಲೇ ಬೆಳಗ್ಗೆ ಬ್ಯಾಚ್ ಬೇರೆ ತರ ಇದೆ, ನಿಮ್ಮ ಬ್ಯಾಚ್ ಬೇರೆ ತರ ಇದೆ, ಆ ತರ. ಸೊ ಪ್ರಿಪರೇಷನ್ ಇಲ್ಲ ಅಂದ್ರೆ ಆಗಲ್ಲ. ಈಗ ನಾ ಹೇಳ್ತೀನಿ, ನಂಗ್ ಗುರುನೇ ಇಲ್ಲ, ನಾನೇ ಕಲ್ತ್ಕೊಂಡಿದ್ದು ಭಾಗವತ ಅಂತ. ನನ್ ಮೇಲೆ ನಿಮ್ಗೆ ಎಷ್ಟು ಅಥೆಂಟಿಸಿಟಿ ಬರುತ್ತೆ? ಈ ಮಾಮ ಏನೇನೋ ಸೇರ್ಸಿ ಹೇಳಿದ್ರು ನಾವು ಹೂ ಅನ್ಬೇಕು ಕುತ್ಕೊಂಡು, ಅನ್ಸುತ್ತಾ ಇಲ್ವಾ? ನನಗಂತೂ ಅನ್ಸ್ಬಿಡುತ್ತೆ. ನನ್ಗೆ ಯಾರಾದ್ರೂ ನಾನು ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂಡೆ ನೋಡಿ ಅಂದ್ರೆ ನಂಗೆ ನಿಜವಾಗ್ಲೂ ಅದ್ರಲ್ಲಿ ಯಾವ ಅಥೆಂಟಿಸಿಟಿನೂ ಇಲ್ಲ. ನಾನು ಅವ್ರ ಹತ್ರ ಕಲಿಯಕ್ ಹೋಗಲ್ಲ. ಗುರುಮುಖೇನ ಬಂತಾ, ಅದಕ್ಕಾಗೇನ್ ಗೂಬೆ ಮಾಡಿದ್ರು ಅದಕ್ಕೊಂದು ರೆಫರೆನ್ಸ್ ಇರುತ್ತೆ. ಗುರುಮುಖೇನ ಬರ್ಲಿಲ್ವಾ, ಕಾಗೆ ನೀವು ಕೋಗಿಲೆಗೆ ಏರ್ಸಿದ್ರು ಅದಕ್ಕೆ ರೆಫರೆನ್ಸ್ ಇಲ್ಲ. PhD ನಮ್ ಜೀವನ. PhD ಯಾವ್ದನ್ನು ಅವರು ನಿರಾಕರಿಸ್ತಾರೆ, ಅಂಗೀಕಾರ ಇಲ್ಲ. ನಿನ್ನ ಪ್ರಬಂಧನ ಮಂಡನೆ ಮಾಡ್ಬೇಕಾದ್ರೆ ರೆಫರೆನ್ಸ್ ಇರ್ಬೇಕು. ಇಂಥವ್ರು ಹೇಳಿದ್ರು ಅಂತವ್ರು ಹೇಳಿದ್ರು ಅಲ್ಲ, ಯಾವ ಗ್ರಂಥದಲ್ಲಿ ವೇದ ಪ್ರೋಕ್ತವಾಗಿ ಉಲ್ಲೇಖವಾಗಿದೆ. ಅದಕ್ಕೆ ಇಟ್ ಇಸ್ ಕಾಲ್ಡ್ ಫಿಲಾಸಫಿ ಆಫ್ ಹೈಯರ್ ಎಜುಕೇಶನ್, PhD ಅಲ್ವಾ? ಫಿಲಾಸಫಿ ಅದು. ಈವನ್ ಇನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ನ ಹೇಳಿದ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅದರಲ್ಲೂ PhD ಮಾಡೋರು ರೆಫರೆನ್ಸ್ ಇಲ್ಲ ಅಂದ್ರೆ ದೇ ಡೋಂಟ್ ಅಗ್ರಿ. ಇಲ್ಲ ನಂಗ್ ಅನ್ನಿಸ್ತು, ನಾ ಬರ್ದೆ, ಎಷ್ಟನೇ ಶತಮಾನದ್ದು ಅಂತ ಬರ್ದ್ಬಿಟ್ಟೆ. ಆಳ್ವಾರುಗಳು 9ನೇ ಶತಮಾನನ ಬರ್ದೆ, ನಿಂಗ್ ಅನ್ಸ್ತು. ನಿನ್ನ ಅನಿಸಿಕೆ ಯಾವನಿಗೆ ಬೇಕು? ಯು ಹ್ಯಾವ್ ಟು ಪ್ರೂವ್ ದೇ ಆರ್ ಫ್ರಮ್ 9th century. ಮ್ಯಾನುಸ್ಕ್ರಿಪ್ಟ್ ಇದೆಯಾ, ಕಲ್ಶಾಸನ ಇದೆಯಾ, ಪುಸ್ತಕದಲ್ಲಿ ಅಲ್ಲಾದ್ರೂ ಉಲ್ಲೇಖವಾಗಿದ್ಯಾ? ದೊಡ್ಡ ದೊಡ್ಡ ಯಾರಾದ್ರೂ ಮಹಾನ್ ಪಂಡಿತರು ಎಲ್ಲಿಂದ ರೆಫರೆನ್ಸ್ ತಗೊಂಡು ಸ್ಪೀಚ್ ಕೊಟ್ಟಿದ್ದಾರೆ, ಎಲ್ಲಾರ್ನೂ ಬರಿಬೇಕು ಅಲ್ವಾ? ಆ ತರ ಯಾವುದೇ ಒಂದು ವಿದ್ಯೆನುವೆ ಅಥೆಂಟಿಕ್ ಸೋರ್ಸ್ ಇಂದ ಬರೋದು ಏನ್ ಹೇಳಿ? ಗುರುಮುಖೇನ ಬರೋದು. ಅಷ್ಟಿಲ್ದೆ ನಮ್ಮಲ್ಲಿ ಗುರು ಶಿಷ್ಯ ಪರಂಪರಾ ಅಂತಾರ. ನೀವ್ ಯಾರು ಅಂದ್ರೆ, ನಾವು ನಮ್ಮ ಅಪ್ಪನ ಮಗ ನಮ್ಮ ಅಮ್ಮನ ಮಗ ಅಂದ್ರೆ ಚೀಮಾರಿ ಹಾಕ್ತಾರೆ. ನಾನು ಲಕ್ಷ್ಮೀನಾಥ ಸಮಾರಂಭ ನಾಥಯಾಮನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಅಂತ ಅಲ್ಲೇ ಆ ಗುರುವಿನ ಮೂಲಕ ನಾ ಬಂದವನು ಅಂತ ಹೇಳ್ಬಿಡ್ತೀರಾ ಅಲ್ವಾ? ನಮ್ಮ ಅಪ್ಪನ ಮಗ ನಮ್ಮ ಅಮ್ಮನ ಮಗ ಅನ್ನೋದು ಬೀದಿಲಿರೋ ನಾಯಿಗೂ ಅದು ಕಾಮನ್ ಅಲ್ವಾ? ಯಾವ್ದೋ ಒಂದು ಹೆಣ್ಣು ನಾಯಿ ಹೊಟ್ಟೆಲೆ ಅದು ಹುಟ್ಟಿರುತ್ತೆ ಅಲ್ವಾ? ಅದು ಕಾಮನ್ ಅಲ್ವಾ? ನಾವು ನಮ್ಮನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು? ಶ್ರೀಮನ್ ನಾರಾಯಣನಿಂದ ಹಿಡಿದು ನನ್ನ ಗುರು ಪರ್ಯಂತ, ನನ್ನ ಗುರುವಿಂದ ಹಿಡಿದು ನನ್ನ ಪರ್ಯಂತ ಐ ಹ್ಯಾವ್ ಕಮ್ ಇನ್ ದಿಸ್ ಲೀನಿಯೇಜ್. ಹೆಂಗಿದೆ ನೋಡಿ, ಎಂತ ರಾಜಮಾರ್ಗ ಇದೆ ನೋಡಿ ನಮಗೆ, ಇನ್ ಆರ್ಡರ್ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್. ಅಫ್ಕೋರ್ಸ್ ನಮ್ ತಂದೆ ಮಗ ನಾನು, ನಮ್ ತಾಯಿ ಮಗ ಅನ್ನೋದ್ರಲ್ಲಿ ನಮ್ಗೆ ಯಾವ ಅವಮಾನನೂ ಇಲ್ಲ ಅಲ್ವಾ? ಅದನ್ನ ಹೇಳ್ಕೊಳ್ಳೋಣ, ಇಲ್ಲ ಅನ್ನಲ್ಲ. ಲೌಕಿಕಕ್ಕದು. ಅಲೌಕಿಕ ಚಿಂತನೆ ಬರ್ಬೇಕಾದ್ರೆ ಗುರು ಮುಖೇನೆ ಎಲ್ಲ ಆಗಬೇಕು ಅಂತ ತೋರ್ಸ್ಕೊಟ್ಟವನು ಪ್ರಹ್ಲಾದ, ಜಸ್ಟ್ ಲೈಕ್ ಮಧುರ ಕವಿ ಆಳ್ವ. ಗಾಟ್ ಇಟ್ ಎವ್ರಿಬಡಿ? ಚರ್ಮಪರ್ವ ನಿಷ್ಠೆ ಅನ್ನೋದು ಇಷ್ಟೇನೆ. ಆ ಆಚಾರ್ಯನಲ್ಲಿ ಪ್ರತಿಭಕ್ತಿಯನ್ನ ಹೊಂದಬೇಕು. ನಾರಾಯಣನಲ್ಲಿ ಅವನಿಗೆ ಸಲಿಗೆ ಇತ್ತು, ಭಕ್ತಿ ಇರ್ಲಿಲ್ಲ. ಮಾಡ ನರಸಿಂಹ ಒಕಾಂತಕೋ ಲೆವೆಲ್ಗೆ ಅವನಿಗೆ ಇದಿತ್ತು, ಸಲೀಸೋ. ಆದ್ರೆ ವಾಡ ನಾರದ ಒಕಾಂದಕೋ ಅನ್ನೋ ಸಲೀಸಿತ್ತ? ನಾರದರನ್ನೇ ನೋಡಿಲ್ಲ ಆ ಮಗು. ಇಲ್ಲಾದ್ರೂ ಧ್ರುವ ನಾರದನ್ ನೋಡಿ ಮಧುವನಕ್ಕೆ ಹೋಗುವಂತ ಉಪದೇಶ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ದ್ವಾದಶಾಕ್ಷರಿ ಮಂತ್ರವನ್ನ ಕೊಟ್ಟು ಕಳಿಸಿದ್ರು ನಾರದರು ಧ್ರುವನನ್ನ. ಈ ಮಗು ನೋಡಿದ್ಯಾ? ಕಣ್ ತೆಗೆದಾಗ್ಲಿಂದ ಈ 5 ವಯಸ್ಸುವರೆಗೂ ನೋಡೇ ಇಲ್ಲ ನಾರದರನ್ನ. ಬಟ್ ಸ್ಟಿಲ್ ಹಿ ಹ್ಯಾಸ್ ಗಾಟ್ ಆಲ್ ಆರ್ಡೆಂಟ್ ಭಕ್ತಿ ಟುವರ್ಡ್ಸ್ ನಾರದ. ಅದಕ್ಕೆ ನಾರದರಿಗೆಲ್ಲಾದ್ರೂ ಚ್ಯುತಿ ಆಗ್ಬಾರ್ದು ಅಂತ ಎಲ್ಲಾ ಕಡೆನೂ ಬಾಯ್ ಬಿಡ್ಲಿಲ್ಲ ನನ್ನ ಗುರು ನಾರದರು ಅಂತ. ತನ್ನ ಸಹಪಾಠಿಗಳಲ್ಲಿ ಒಂದು ಇನ್ನರ್ ಮೋಸ್ಟ್ ಸರ್ಕಲ್, ವೆನ್ he feels it is very safe, only then he revealed, saying that ನಾರದರು ಉಪದೇಶಿತ ಮಾಡಿ ನನಗೆ ನಾರಾಯಣ ಪರತತ್ವ ನಿರೂಪಣೆ ಮನಸ್ಸಲ್ಲಾಯಿತು. ಸ್ಟಿಲ್ ಐ ಆಮ್ ಫಾಲೋಯಿಂಗ್ ಇಟ್ on behalf of the maryade that I am going to, what is that? I am paying respect to our Guru Narada. For me, Narayana is not great. Narada is great.
ನಾರದ ಭಕ್ತಿ ಸೂತ್ರವನ್ನ ಅದಕ್ಕೆ ಕೊಟ್ಟಿದೆ ಪ್ರಹ್ಲಾದ, ಗೊತ್ತಾ ನಿಮಗೆ? ನಾರದ ಭಕ್ತಿ ವಿಜಯದಲ್ಲಿ ನಾರದ ಭಕ್ತಿ ಸೂತ್ರ ಕೊಟ್ಟವನ್ ಪ್ರಹ್ಲಾದ. ಹೌ ಕಮ್ ನಾರದ's period is different, ಪ್ರಹ್ಲಾದ's period is totally different? ನಾರದ ಭಕ್ತಿ ಸೂತ್ರವನ್ನ ಅವನ್ ಕೊಟ್ನ, ಅವನೇ ಕೊಡಕ್ ಸಾಧ್ಯ, ಬಿಕಾಸ್ ಹಿ ನೋ ದ ವ್ಯಾಲ್ಯೂ ಆಫ್ ನಾರದ, ಅಲ್ವಾ? ಇಲ್ಲೇ ಗೊತ್ತಾಗತ್ತೆ ಮಧುರ ಕವಿ ಆಳ್ವಾರರು ಯಾವ ರೀತಿ, ನಮ್ಮ ಆಳ್ವಾರರೇ ಗತಿ வேறொன்றும் நானறியேன் வேதம் தமிழ் செய்த மாறன் ஷடகோபன் வன் குருகூரேரங்கள் வாழ்வார் ಅವರೇ ಅರಣ್. ಇದೆ ತಾನೇ ಇಂಟ್ರೊಡಕ್ಷನ್ ಕಣ್ಣಿನ ಶಿರತಾಂಬಿಗೆ. ಆ ರೀತಿ ಮಧುರ ಕವಿ ಆಳ್ವಾರರಿಗೆ ಸರ್ವಸ್ವವು ನಮ್ಮ ಆಳ್ವಾರೆ. ಅವ್ರು ಇನ್ಫ್ಯಾಕ್ಟ್ ಹೇಳಿದ 11 ಪಾಶುರ, ಇವ್ರ ತರ ಪ್ರಬಂಧಗಳನ್ನ 4000 ಎಲ್ಲ ಬರ್ದಿಡ್ಲಿಲ್ಲ. ನಾರಾಯಣ ಅಂತಾನೂ ಅವ್ರ ನಾಲ್ಗೆಲ್ ಬರ್ಲಿಲ್ಲ. ಆದ್ರೆ 12 ಜನ ಆಳ್ವಾರುಗಳಲ್ಲಿ ಫಸ್ಟ್ ಮೋಕ್ಷ ಸಿಕ್ಕಿದ್ ಯಾರು ಗೊತ್ತಾ? ಮಧುರ ಕವಿ ಆಳ್ವಾರ್ಗೆ. ಬಿಕಾಸ್ ಹಿ ಹ್ಯಾಡ್ ಸೋ ಮಚ್ ಪ್ರತಿಭಕ್ತಿ ಟುವರ್ಡ್ಸ್ ದ ಆಚಾರ್ಯ. ಆಚಾರ್ಯರಿಗೆ ಇನ್ನೂ ಸಿಕ್ಕಿಲ್ಲ, ನಮ್ಮ ಆಳ್ವಾರರಿಗೆ. ಇವ್ರಿಗೆ ಸಿಕ್ಕಾಯ್ತು. ನಮ್ ಸಾರ್ ತರ. ನಮ್ ಸಾರ್ ಸ್ಟೂಡೆಂಟ್ ಒಬ್ಬ ಬೂಸೇಗೌಡ ಅಂತ, ಬ್ಲೈಂಡ್, ಹೀಸ್ ಅ ಬ್ಲೈಂಡ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಅಶೋಕ್ ಸರ್ ಸ್ಟೂಡೆಂಟು, ತುಂಬಾ ಚೆನ್ನಾಗಿ. ಅವನಿಗೆ ಕರ್ನಾಟಕ ಕಲಾಶ್ರೀ ಸಿಕ್ಬಿಡ್ತು, ನ್ಯಾಷನಲ್ ಅವಾರ್ಡು ಸಿಕ್ಬಿಡ್ತು ಅವನಿಗೆ. ಡೆಲ್ಲಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡು. ನಮ್ ಸಾರ್ ಹೇಳ್ಕೊಟ್ಟವ್ರು, ಅವ್ರಿಗೆ 2 ಸಿಕ್ಲಿಲ್ಲ. ಆಮೇಲೆ ಸಿಕ್ತು. ಬೋಸೇಗೌಡನ್ಗೆ ಸಿಕ್ಕುವಾಗ ಹಾಕಿದ್ರು ಪೇಪರ್ ಅಲ್ಲಿ. ಸುಬ್ಬುಡು, ಅವಾಗ ಸುಬ್ಬುಡು ಶಾಸ್ತ್ರಿ ವಾಸ್ ಅ ಕ್ರಿಟಿಕ್. he used to write all the ಇದು ಅವ್ರು ಕ್ರಿಟಿಕ್ ಬರೆಯವರು. ಗುರುಗ್ ಸಿಗದೆ ಇರೋ 2 ಅವಾರ್ಡು ಶಿಷ್ಯ ಅಚೀವ್ ಮಾಡ್ದ ಅಂತ ಬರೆದ್ರು. ನಮ್ ಸರ್ ಜಗಳ ಆಡಿದ್ರು, ಈ ತರ ಎಲ್ಲ ನನ್ ಮೇಲೆ ನೀವು ಬರಿಬಾರ್ದು ಅಂತ. ಅರೆ, ಇದನ್ನ ಕ್ರೆಡೆನ್ಶಿಯಲ್ ಅಂತ ತಗೊಳ್ಳಿ, ನೆಗೆಟಿವ್ ಅಂತ ಯಾಕೆ ತಗೋತೀರಾ? ಅಂತ ಗುರು, ಅಂತ ಶಿಷ್ಯ ನೀವು ತಯಾರು ಮಾಡಿದೀರಾ, ಅಂತ ಗುರು ಅಂತ ತಗೊಳ್ಳಿ. ನೀವು ಇರೋ ವಿಚಾರನೇ ಅಲ್ವಾ ಅದು, ಇಲ್ದೇ ಇರೋ ವಿಚಾರನ. ನಿಮಗ್ ಸಿಕ್ಕಿಲ್ಲ. ಕರ್ನಾಟಕ ಕಲಾಶ್ರೀ ಸಿಕ್ತಾ ನಿಮ್ಗೆ? ಸಂಗೀತ ನಾಟಕ ಅಕಾಡೆಮಿ ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡ್ ಸಿಕ್ತಾ ನಿಮ್ಗೆ? ಆದ್ರೆ ನಿಮ್ ಶಿಷ್ಯ ಬೋಸೇಗೌಡನಿಗೆ ಸಿಕ್ತು. ಅವನ್ ಬ್ಲೈಂಡ್ ಆಗಿನೂ ಕೂಡ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಎಲ್ಲೂ ಹೊಡೆಸ್ಕೊಳ್ದೆ ಮಾಡ್ದೆ. ಬ್ಲೈಂಡ್ ಅನ್ನೋದೇ ಗೊತ್ತಿಲ್ಲ ಯಾರಿಗೂ, ಅಂಟಿಲ್ ದೆ ಅನೌನ್ಸ್ ಥ್ರೂ ಮೈಕ್. ಅಷ್ಟು ಚೆನ್ನಾಗಿ ಅವನು ನಿಭಾಯಿಸ್ಕೊಂಡು ಹಿ ಯೂಸ್ ಟು ಡೂ ದ ಡಾನ್ಸ್. ಓಕೆ, ಸೊ ಅವನಿಗೆ ಸಿಕ್ತು, ಇವ್ರಿಗೆ ಸಿಕ್ಲಿಲ್ಲ. ಅದಕ್ಕೇನ್ ಮಾಡಕ್ ಸಾಧ್ಯ? ಅವ್ರವ್ರ ಟ್ಯಾಲೆಂಟ್ ಅವ್ರವ್ರಿಗೆ. ಗುರುಗೆ ಎಲ್ಲ ಸಿಗ್ಬೇಕು ಅನ್ನೋದಿಲ್ಲ, ಶಿಷ್ಯಂದ್ರಕ್ ಬೇಕಾದಷ್ಟು ಸಿಕ್ಬಿಡುತ್ತೆ ಒಂದೊಂದ್ಸಲ, ಅಲ್ವಾ? ಆದ್ರೂ ಗುರು ಶಿಷ್ಯ ಪರಂಪರೆ ಅಲ್ವಾ? ಹಂಗೆ ಅಂತ ಬೂಸೇಗೌಡ ಇಲ್ಲ ನನ್ ಗುರುನೇ ಇಲ್ಲ ಅಂತನ? ಅಶೋಕ್ ಸಾರೇ ನನ್ನ ಗುರು ಅಂತಾನೆ ಯಾವಾಗ್ಲೂ ಹೇಳೋದು, ಅಲ್ವಾ? ಆ ತರ ಚರ್ಮಪರ್ವ ನಿಷ್ಠೆ ಅನ್ನೋದು ಗುರುವನ್ನ ಬಿಟ್ಟು ಎರಡನೇದು ಇಲ್ಲ. ಚಾರಿತ್ರಿಕ ಹಿನ್ನೆಲೆ ನೋಡಿದ್ರೆ ಶತ್ರುಘ್ನ, ಆಯ್ತಾ? ಹಿಸ್ಟಾರಿಕಲ್ ಎವಿಡೆನ್ಸಸ್ ನೋಡಿದ್ರೆ ಶತ್ರುಘ್ನ ಆ ತರ ಇದ್ದ ಚರ್ಮಪರ್ವ ನಿಷ್ಠೆಯಲ್ಲಿ. ರಾಮಾನುಜರ ಕಾಲದಲ್ಲಿ ನೋಡಿದ್ರೆ ವಡಗನಂಬಿ, ಆಯ್ತಾ? ಆಳ್ವಾರುಗಳ ಕಾಲದಲ್ಲಿ ನೋಡಿದ್ರೆ ಮಧುರ ಕವಿ ಆಳ್ವಾರ್. ಅದೇ ರೀತಿ ಭಾಗವತದಲ್ಲಿ ನೋಡಿದ್ರೆ ನಮ್ಮ ಪ್ರಹ್ಲಾದ ಚರ್ಮಪರ್ವ ನಿಷ್ಠೆಯಲ್ಲಿ ನಿಷ್ಣಾತನಾಗಿದ್ದ, ಆಯ್ತಾ? பொய்கை ஆழ்வார், பூதத்த ஆழ்வார், பேய் ஆழ்வார், திருமலிசை ஆழ்வார், நம்ம ஆழ்வார், மதுர கவி ஆழ்வார், இது பர்யந்தம் பார்த்தாச்சு. அடுத்தது யாரு? ಕುಲಶೇಖರ ಆಳ್ವಾರ್. ಕುಲಶೇಖರ ಆಳ್ವಾರ್. அடுத்தது ಕುಲಶೇಖರ ಆಳ್ವಾರ್. ಕುಲಶೇಖರರ ಗುಣ ಏನು? ಕುಲಶೇಖರರ ಗುಣ ಏನು ಹೇಳಿ? ಅವರು ಕೌಸ್ತುಭಾಂಶ. ವೆರಿ ಗುಡ್. ಕೌಸ್ತುಭದಲ್ಲಿ ಹುಟ್ಟಿದವರು ಅವರು. ಭಗವಂತನ ಕೌಸ್ತುಭನೇ ಕುಲಶೇಖರ ಆಳ್ವಾರಾಗಿ ಹೊರಹೊಮ್ಮಿದ್ದು. ಅವರ ಗುಣ, ಎಲ್ರ ಗುಣ ತಾನೇ ನೋಡ್ತಾ ಇರೋದಿಲ್ಲಿ. ಅವ್ರೇನ್ ಹಾಡಿದ್ರು ಏನ್ ಬಿಟ್ರು ಅನ್ನೋದು ಆಮೇಲೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಟ್ ಇಸ್ ದೇರ್ ಬೇಸಿಕ್ ಗುಣ, ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನ ನಾವು ಪ್ರಹ್ಲಾದನಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇನೆ. உஷா அக்கா, ರಂಗನಾಯಕಿ ಮಾಮಿ, ಕುಲಶೇಖರ ಗುಣ ಹೊತ್ತ ಕ್ಯಾಟ್ನಳ್ಳಿಲ್ಲ ಅಟ್ನ ಪೆರಿ ಕುಲಶೇಖರ್ ಪೆರುಮಾಳ್ರ ವಚ್ಕಂಡಿಕ್ರಿಕೋ.
பஞ்சமுகி ஹனுமார் கோயில எத்துக்க போய் குழங்கோ அங்கே அவர் குணம் ஒத்தானி ಅಯ್ಯೋ ತಡ್ಡೆ ಅಂದೆ ಗುಣ ಕಟ್ಕೊಂಡು ಎತ್ತಾಗಣು ಬಂದೆಯ ಪುಳಿಯೋಗ್ರೆ ಸಾಟೆಯ ಪೋನೆಯ ದೊನೆಯ ವಿಸಾಡಿ ಏನಿಲ್ಲ ಅದೆ ತಲೆ ತಿನ್ವಾಣ ಅಂತಾರಲ್ವಾ. ಏನೋ ಕುಲಶೇಖರರ ಗುಣ ಪ್ರೇಮ ಮಾಮಿ, ಕುಲಶೇಖರರ ಗುಣ ಏನು? ಆಯ್ತಾ ನಿದ್ದೆ ಒಂದ್ ಮಂಕೋ? ಈಗ ಹೇಳಿ. ಸಣ್ಣಾಗ ಒಂದ್ ನ್ಯಾಪ್ ತಗೊಂಡಿದ್ದಾರೆ. ಯಾರು ಹೇಳಕ್ಕೆ ರೆಡಿ ಇಲ್ಲ. ಗೊತ್ತಿದ್ರು ಇದು ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿರಲ್ಲ, ನೀವು ಹೇಳಿದ್ಮೇಲೆ ಹೌದು ಅನ್ಸುತ್ತೆ. ನಮ್ಮಾಳ್ವಾರರ ನೋಟ್ಸ್ ಮುಂದೆ ಇದೆ ಅದಕ್ಕೆ. ಓಕೆ, ಭುಜಗಳು ಆಯ್ತಾ, ನಿಮ್ಮ ಆಂಗಲ್ ಇಂದಾನೆ ಕರೆಕ್ಟ್. ಯುವರ್ ಆನ್ಸರ್ ಇಸ್ ಕರೆಕ್ಟ್. ನೋಡಿ, ಸ್ವಲ್ಪ ಹಿಂಗೆ ಕ್ಲೂ ಆದ್ರೂ ಕೊಡ್ಬೇಕು ಬೇರೆಯವ್ರಿಗೆ. ಅವರು ಅವ್ರಿಗೆ ಮೇನ್ ಆಗಿ ಏನಂದ್ರೆ ಭಕ್ತಿ ಜೊತೆಗೆ ಅವರು ಮಿಲಿಟರಿ ಸ್ಕಿಲ್ಸ್, ಅಂದ್ರೆ ಅವ್ರಿಗೆ ಸೈನ್ಯ ಒಂದು ಯುದ್ಧ ಮಾಡೋ ಒಂದು ಇತ್ತು ಅವ್ರಿಗೆ. ಬೇಸಿಕಲಿ ಫಸ್ಟ್ ಈಸ್ ಎ ವಾರಿಯರ್ ಅನ್ನೋ ತರ. ಈಸ್ ಎ ಕಿಂಗ್. ತಿರುಮಂಗೈ ಪ್ರಾಂತ್ಯಕ್ಕೆ ಹೀಸ್ ಎ ಕಿಂಗ್. ತಿರುಮಂಗೈ ಅಂತೀನಿ, ಕುಲಶೇಖರ ಪ್ರಾಂತ್ಯಕ್ಕೆ. ಈಗ್ಲೂ ಕೇರಳಾಗ ಹೋದ್ರೆ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಕುಲಶೇಖರಪುರಂ. ನಾನೇನ್ ಅನ್ಕೊಂಡಿದ್ದೆ, ಯಾವ್ದೋ ಒಂದು ಊರು ಅನ್ಕೊಂಡಿದ್ದೆ ಕುಲಶೇಖರಪುರ. ಬೋರ್ಡ್ ಹಾಕಿದ್ದಾರೆ, ರೈಲ್ವೆ ಸ್ಟೇಷನ್ ಅಲ್ಲೇ ಬೋರ್ಡ್ ಇದೆ ಕುಲಶೇಖರಪುರಂ. ತಿರುವಂಜಿಕ್ಕಳಂ ಅಂತ ಆ ಪ್ರಾಂತ್ಯದ ಹೆಸರು. ಅದ್ರಲ್ಲಿ ಸುಮಾರು 500 ಗ್ರಾಮಗಳು ಬರುತ್ತೆ. ಅದೆಲ್ಲ ಸೇರಿದ್ರೆ ಕುಲಶೇಖರಪುರಂ. ಗೊತ್ತಾಯ್ತಾ? ಸೊ ಕುಲಶೇಖರ ರಾಜ ಅವರು. ಓಕೆ, ಅವ್ರಿಗಿರೋದು ಇದ್ದಿದ್ದು ಅದೇ ಆಸ್ ಯು ಸೆಡ್ ರಾಜ ಆಗಿದ್ರಿಂದ ವರ್ಲ್ಡ್ಲಿ ವಾರಿಯರ್ ಸ್ಕಿಲ್ಸ್ ಇತ್ತು. ಜೊತೆಗೆ ಅವ್ರಿಗೆ ಅಂದ್ರೆ ಭಕ್ತಿ ಪ್ರಧಾನ ಅವ್ರದ್ದು ಜಾಸ್ತಿ ಅಂತ ಎಲ್ರದ್ದು ಭಕ್ತಿನೇ. ಕೊನೆಯಲ್ಲಿ ಇಳಿಯೋದೇ ಭಕ್ತಿಗೆ. ಎಲ್ರು ಕೊನೆಗೆ ಇಳಿಯೋದ್ ಭಕ್ತಿ. ಬಟ್ ಅವ್ರು ಇದ್ದಿದ್ ರಾಜ ಆದ್ರೂ ಕೂಡ ಅವ್ರಿಗೆ ಇದಕ್ಕಿಂತ ಕ್ಷತ್ರಿಯ ಧರ್ಮಕ್ಕಿಂತ ಅವ್ರಿಗೆ ಇದ್ರಲ್ಲೇ ಜಾಸ್ತಿ ಇಲ್ಲ. ಕ್ಷಾತ್ರ ಧರ್ಮದ ಭಕ್ತಿ ಇತ್ತು ಅವ್ರಿಗೆ. ಅದ್ ಹೆಂಗೆ ಅಂತ ಹೇಳ್ಬೇಕು ನೀವೀಗ. ಕ್ಷಾತ್ರ ಧರ್ಮದ ಭಕ್ತಿ, ಕ್ಷತ್ರಿಯ ಧರ್ಮದಲ್ಲೇ ಅವ್ರಿಗೆ ಭಕ್ತಿ ಇತ್ತು. ಕ್ಷಾತ್ರ ಕುಲವನ್ನ ಅವ್ರು ತುಂಬಾ ಹಿ ಯೂಸ್ ಟು ಲವ್ ಕ್ಷಾತ್ರ ಕುಲ. ಅಂಡ್ ತಿರುಮಂಗಯ್ಯಾಳ್ವಾರ್ ತರ ನಂಗೆ ಈ ರಾಜನ ಪಟ್ಟನೇ ಬೇಕಿಲ್ಲ ಅಂತ ಹಂಗಿರ್ಲಿಲ್ಲ. ಯಾವಾಗ್ಲೂ ರಾಜನಾಗೇ ಇದ್ರು. ರಾಮರ ಬಗ್ಗೆನೆ ಹಾಡಿದ್ರು ಅಂತನ ಅದನ್ನೇ ಹೇಳ್ಬೇಕು. ರಾಮ ಸ್ವರೂಪದಲ್ಲೇ ಅವ್ರಿಗೆ ಯಾವಾಗ್ಲೂ ರಾಮಭಕ್ತಿ ಸಾಮ್ರಾಜ್ಯ. ಪೆರುಮಾಳ್ ಮಾತ್ರ ಅವರು ಹಾಡಿರೋದು ಅಂತ ಇರ್ಬೋದಾ? வெறு ராமனை பத்தி தான் அவர் பாடுவார். கண்ணனை பாடினாலும் ராமனாகவே பாடுவார், கண்ணனாட்ட பாட மாட்டார். ಈಗ ಮುಕುಂದ್ ಮಾಲೆ ರಾಮನ್ ಕೃಷ್ಣನ್ ಮೇಲೆ ಅಲ್ವಾ ಇರೋದ್ ಜಾಸ್ತಿ ಅನ್ಸುತ್ತೆ. ಅರ್ಥ ಒಳಹೊಕ್ಕಿ ಸ್ವಾಪದೇಶ ಅರ್ಥ ನೋಡಿದ್ರೆ ಪೂರ್ತಿ ರಾಮಂದೆ. ಹೌದಾ? ತಿರುಮಳಿನಲ್ಲಿ ಬರೀ ಪೆರುಮಾಳ್ ತಿರುಮಳಿ ಅಷ್ಟೇ, ನಿಜ. ಬೇರೆ ಏನು ಹಾಡಿಲ್ಲ. ಪೆರುಮಾಳ್ ತಿರುಮಳಿನಲ್ಲಿ ನಿಮ್ಗೆ ಅರ್ಥಗಳೆಲ್ಲ ನೋಡಿದ್ರೆ ಎಲ್ಲ ಮುಕ್ಕಾಲ್ವಾಸಿ ರಾಮಂದೆ ಅಲ್ವಾ? ಎಲ್ಲ ರಾಮಂದೆ. ಎಲ್ಲಾದ್ರೂ ಕೃಷ್ಣನ್ ಮೇಲೆ ಇದೆಯಾ ಆದ್ರೆ ಕೃಷ್ಣ ಹೆಸರುಗಳಿದೆ ಅಷ್ಟೇನೆ. 105 ಪಾಶುರನ ಏನೋ ಇದೆ ಮಮ್ಮ, ಅಷ್ಟು ಫುಲ್ 105 ಅವ್ರು ಹಾಡಿರೋದು. ತನಿಯನ್ ಪಾಶುರಗಳು ಅವತಾರಿಕೆ ಎಲ್ಲ ಸೇರ್ಸಿದ್ರೆ 109 ಪಾಶುರಗಳು ಪೆರುಮಾಳ್ ತಿರುಮಳಿ. ಒಟ್ಟು 109 ಅಂತ ಹೇಳ್ತೀವಿ ಕಣಕಲ್ಲಿ. ಆದ್ರೆ 105 ಅವ್ರು ಹಾಡಿರೋದು. ಆಯ್ತಾ? ಸರಿ. ಎಲ್ಲ ರಾಮನ ಮೇಲೆ ಅವ್ರಿಗೆ. ರಾಮ ಇಲ್ದೆ ಕುಲಶೇಖರ ಇಲ್ಲ, ಕುಲಶೇಖರ ಇಲ್ದೆ ರಾಮ ಇಲ್ಲ. ಗೊತ್ತಾಯ್ತಾ? ಸೊ ಕರ್ತಾಭಿರಾಮ ಪಿರಾನಲ್ಲೈ மற்றும் ಕರ್ಪರೋ ಅಂತ ಹೇಳಿ ಪುರ್ಪಾ முதல புல்லொன்று ஒன்றென்றியே அன்றை நாட்டுளே ಶರಾಶರರ್ಕ್ ಕರ್ಪಾಭಿರಾಮ ಪಿರಾನ್ ಅಂತ ರಾಮನೇ ಸರ್ವಸ್ವನಾಗಿ ಕುಲಶೇಖರರಿಗೆ ಇದ್ದವರು. ದೋ ಹಿ ಸ್ಯಾಂಗ್ ಆನ್ ಕೃಷ್ಣ, ಆ ಸೌಂಡ್ ರಾಮನ ಮೇಲೆ ಅವ್ರಿಗೆ ಬರೋದು ಅಲ್ವಾ? ಮಣ್ಣು ಪುಹಳ್ ಕೌಶಲದೆನ್ ಮಣಿಮೈರು ವಾಯ್ந்தவனே, தென்னிலங்கை கோன்முடிகள்
ಸಿಂಡ್ರಿವಿತ್ತ ಶೆಂಪೊನ್ಶೆ ಕಣ್ಣಿನನ್ ತಾಲೇಲೋ ಹಾಡಿರೋದು ರಾಮಂಗೆ ತಾನೆ. ರಾಮನಿಗೆ ಕಣ್ಣಿನನ್ಮ ಮದಿಲ್ ಪುಡೈ ಶೂಳ್ ಕಣಪುರತ್ ಕರಮಣಿಯೇ ಕಣ್ಣಪುರತ್ ಕರಮಣಿ ಕೃಷ್ಣ. ನಡೆದ ಕಾಲ್ ನೊಂತವು ಅದೂನು ಇದ್ರಲ್ಲೇ ಬರುತ್ತಮ್ಮ. ಇಲ್ಲ, ಅದು ತಿರುಮಳಿಶಯ ಆಳ್ವಾರ್ದದು. ನಡೆದ ಕಾಲ್ ನೊಂದವು ತಿರುಮಳಿಶಯ ಆಳ್ವಾರ್ದು. ಇದು ನಾನ್ಮೋಹನ್ ತಿರುವಂದಾದಿಲ್ ಬರೋದು, ಇದ್ರಲ್ಲಿ ಬರಲ್ಲ. ಅದು ಇದ್ರಲ್ಲಿ ಬರಲ್ಲ. ತಿರುಮಳಿಶಯ ಆಳ್ವಾರ್ ನಾನ್ಮೋಹನ್ ತಿರುವಂದಾದಿ ತಿರುಕುಡಂದೈ ಪ್ರಬಂಧ. ಅದು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಅದ್ರಲ್ಲಿ ಬರೋದು. ನಡೆದ ಕಾಲ್ ನೊಂದವೋ ಅಂತ ಈ ತರ ಮಲಗಿದೀಯಾ ಪೇಶು ಮಾಡಿ ಕೇಶನೆ ಅಂತ ಅಲ್ಲಿ ಬರೋದು. ಆಯ್ತಾ? ಆ ತಿರುಮಳಿಶಯ ಆಳ್ವಾರ್ ಹಾಡೋದು. ಅದಕ್ಕೆ ತಾನೇ ಕುಂಭಕೋಣದ ದೇವರು ಹೆದರ್ಕೊಂಡು ಎದ್ದು ನಿಂತು ನಿಲ್ಲಕ್ ಹೊರಟೋದ್ರು. ಇಪ್ಪಡಿ ಕೇಟುಟ್ಟಾರೆ ಆಳ್ವಾರ್. என்ன சுவாமி ಆಳ್ವಾರ್ ನಾ வந்திருக்கே வந்தும் இப்படி ಅಟ್ಟಹಾಸಮ ಪಡ್ತೀನ್ರಿ ಕೇಳೆ ಅಂತ ಹೇಳಿದಕ್ಕೆ ಭಯ ಪಟ್ಟು ಭಕ್ತನ ಆರ್ಡರ್ ಎದ್ ನಿಲ್ಲಕ್ ಶುರು ಮಾಡ್ಬಿಟ್ಟ. ஐயோ நான் ஒரு எக்கி பிச்சா ஆழ்வார், நான் சொல்றதுக்காக நீ இப்படி எழுந்திருக்கணுமா, உன்னுடைய ಶೇಷಪರ್ಯಂಕತೆ விட்டு ಪಡು அப்படியே ಅಂದ್ರು. ಅದಕ್ಕೆ ಇವತ್ತಿಗೂ ಕುಂಭಕೋಣದಲ್ಲಿ ಅರ್ಧ ಶಯನದಲ್ಲಿ ಭಗವಂತ ಇರೋದು ಅಲ್ವಾ. ಉದ್ಯೋಗ ಶಯನ, ಉತ್ಥಾನ ಶಯನ ಅಂತ ಅದನ್ನ ಹೇಳ್ತೀವಿ. ದಟ್ ಈಸ್ ತಿರುಮಳಿಶಯ ಆಳ್ವಾರ್, ನಾಟ್ ಕುಲಶೇಖರ ಆಳ್ವಾರ್. ಆಯ್ತಾ? ಕುಲಶೇಖರ ಆಳ್ವಾರ್ಗೆ ಕಣ್ಣಪುರತ್ತು ಕರಮಣಿಯೇ. ಯಾರ್ ಕಣ್ಣಪುರತ್ತು ಕರಮಣಿ? ಕಣ್ಣನ್ ಅಲ್ವಾ. ಕೃಷ್ಣಾರಣ್ಯ ಕ್ಷೇತ್ರ, ತಿರುಕಣ್ಣಪುರಂ, ತಿರುಕಣ್ಣಮಂಗೈ, ತಿರುಕಣ್ಣಂಗುಡಿ, ಕಣ್ಣನ್ ಕಪಿಸ್ಥಳಂ ಮತ್ತೆ ತಿರುಕೋವಲೂರ್, ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಂತ ಹೇಳ್ತೀವಿ. ಹಾಡ್ತಾ ಇರೋದು ಯಾರ ಮೇಲೆ? ಇದು 5 ಕ್ಷೇತ್ರದಲ್ಲೂ ಹಾಡಿದ್ದಾರೆ ಕುಲಶೇಖರ ಆಳ್ವಾರ್, ಬಿಡ್ಲಿಲ್ಲ. ಹಾಡ್ತಾ ಇರೋದು ಯಾರ ಮೇಲೆ? ಕೃಷ್ಣನ್ ಮೇಲೆ. ಆದ್ರೆ ಹೇಳ್ತಾ ಇರೋದೇನು? ರಾಘವನೇ ತಾಲೇಲು, ಅಯೋಧ್ಯಮನೆ ತಾಲೇಲು, ಶ್ರೀರಾಮ ತಾಲೇಲು ಅಲ್ವಾ. ಯಾರ ಮೇಲ್ ಹಾಡೋದು? ಕೃಷ್ಣನ್ ಮೇಲ್ ಹಾಡಿದ್ರು ಕೊನೆಯಲ್ಲಿ ರಾಮನೇ ಬರೋದು ಅಲ್ವಾ. ರಮ್ಯಾ ರಾಮಂ ಮುದಿತ ವದನಂ ಅಂತ ಬರುತ್ತಲ್ವಾ ಇದ್ರಲ್ಲಿ, ಮುಕುಂದ ಮಾಲೆಯಲ್ಲಿ ಮಧ್ಯದಲ್ಲಿ ಬರುತ್ತೆ ರಮ್ಯಾ ರಾಮಂ ಮುದಿತ ವದನಂ ಅಂತ. ರಾಮನೇ ಅವರಿಗೆ ಸರ್ವಸ್ವ. ರಾಮನೇ ಸರ್ವಸ್ವ ಅನ್ನೋದನ್ನ ಬೇರೆ ತರ ಅರ್ಥ ಮಾಡ್ಕೋಬೇಕು ನೀವೀಗ ಪ್ರಹ್ಲಾದನಲ್ಲಿ. ಆಯ್ತಾ? ಕುಲಶೇಖರ ಆಳ್ವಾರರ ಗುಣ ಏನು? ಯಾವ ಡಿಟಿನಾದ್ರೂ ತಗೊಂಡ್ ಬನ್ನಿ, ತನ್ನ ಇವನು ರಾಮನು ಕ್ಷತ್ರಿಯ, ಕೃಷ್ಣ ವೈಶ್ಯ ಯಾದವ ಅಲ್ವಾ. ಚತುರ್ವರ್ಣಾಶ್ರಮ ಧರ್ಮ ಸರಿಯಾಗಿ ಪಾಲಿಸಿದಾನ್ ಭಗವಂತ. ಕೃತಯುಗದಲ್ಲಿ ಅದಿತಿ ಕಶ್ಯಪರ ಗರ್ಭಪುತ್ರನಾಗಿ ವಾಮನ ಬ್ರಾಹ್ಮಣ ಅಲ್ವಾ. ತ್ರೇತಾಯುಗದಲ್ಲಿ ಕೌಸಲ್ಯ ದಶರಥಾತ್ಮಜನಾಗಿ ಕ್ಷತ್ರಿಯ ರಾಮ. ನಂತರ ದೇವಕಿ ವಸುದೇವರ ಮಗನಾಗಿ ಯಾರೋ ಕೃಷ್ಣ. ದ್ವಾಪರದಲ್ಲಿ ವೈಶ್ಯ. ಕೊನೆಗೆ ಕಾರಿ ಉಡೆಯನಂಗಯ್ಯಾರ್ ದಂಪತಿಗಳ ಮಗನಾಗಿ ಸ್ವಾಮಿ ನಮ್ಮ ಆಳ್ವಾರ್. ಕಲಿಯುಗದಲ್ಲಿ ಶೂದ್ರ, ಚತುರ್ಥ ವರ್ಣ. ನೋಡಿ, ಪರಮಾತ್ಮನೇ 4 ವರ್ಣವನ್ನ ಕ್ಲೀನ್ ಆಗಿ ತೋರಿಸಿದ್ದಾನೆ ಅಲ್ವಾ. ವಾಮನ, ರಾಮ, ಕೃಷ್ಣ, ಸ್ವಾಮಿ ನಮ್ಮ ಆಳ್ವಾರ್. ಗೊತ್ತಾಯ್ತಾ? ಈಗ ಈ ಕ್ಷಾತ್ರ ಕುಲವಾದಂತಹ ರಾಮನಲ್ಲಿ ಅಷ್ಟು ಪ್ರತಿಭಕ್ತಿ ಕುಲಶೇಖರರಿಗೆ. ಯಾರನ್ನೇ ಹಾಡಿದ್ರು ಫೈನಲಿ ಹಿ ಕಮ್ಸ್ ಟು ರಾಮ. ಲೈಕ್ ತ್ಯಾಗರಾಜ ಅಲ್ವಾ. ಸಮಯಾನಿಕಿ ತಗೋ ಮಾಟಲಾಡನೆ ಸಾಧಿಂಚನೆ ಓ ಮನಸ ಅಂತ ಕೃಷ್ಣನ್ ಮೇಲೆ ಎತ್ತಿದ್ರು. ಪಂಚರತ್ನ ಕೀರ್ತಿನಲ್ಲಿ ಆರಭಿನಲ್ಲಿ 3ನೇ ರತ್ನ ಅಲ್ವಾ. ಆದ್ರೆ ಹರೇ ರಾಮಚಂದ್ರ ರಘುಕಳೇಶ ಮೃದು ಸುಭಾಷ ಶೇಷ ಶಯನ ವಿರಗರಾಜ ಸೋದರಾಜ ಪರನಾರಿ ಸೋದರಾಜ ವಿಹಗರಾಜ ತುರಗರಾಜ ರಾಜರಾಜ ಅಂತ ರಾಮನಿಗೆ ವಾಲ್ಬಿಟ್ರು. ಇದೆನ್ನದಿದೆ? ಮೊದಲ್ 3 ಚರಣಂ ಕಣ್ಣನಪತಿ ಅವಳು ನನ್ನ ಪೇಶಿನಾಳೆ, திடீர்னு ஹரே ராமச்சந்திரா அப்படி எடுத்துட்டாளேன்னா ராமர் பிடிச்சு இழுக்கிறார். ராமனுடைய சம்மோகனாஸ்திரத்துக்கு முன்னாடி கண்ணனும் தோத்தான், கண்ணானும் ಫೇಲು. ಅವನು ಏನೇ ತನ್ನ ಮೋಹನಾಸ್ತ್ರವನ್ನ ಬೀರಿದ್ರು ರಾಮ ಮೋಹನಾಸ್ತ್ರವೇ ಬೇರೆ. ಅದ್ರಲ್ಲೂ ನಮ್ಮ ಅಕ್ಕನಿಗೆ ವಿಶೇಷವಾಗಿ ಬೇರೆ ಅಲ್ವಾ. ಅವ್ರ ಮುಂಚೆಯಿಂದನೂ ರಾಮ ಇಷ್ಟ. ಮುಂಚೆ ಎಲ್ಲ ಅವ್ರು ಪ್ರತಿ ವರ್ಷ ಸೀತಾ ಕಲ್ಯಾಣ ಪಟ್ಟಾಭಿಷೇಕ ಎಲ್ಲ ಮಾಡಿಸಿದಾರೆ ಸೂಪರ್ ಆಗಿ, ನಮ್ಮ ಭಾವ ಮತ್ತೆ ಅಕ್ಕ ಇಬ್ರು ಸೇರಿ. ಸೊ ராம ಅಂದ್ರೇನೆ அவருக்கு ஒரு தனித்த ஒரு ஸ்பேஸ் ஒரு ஹார்ட்ல அப்படி என்னமோ ಅದಕ್ಕನ್ನೇ ಒದಕಿ ವச்சிருக்கா போல ನನಗನ್ಸುತ್ತೆ. ಯಾಕಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಉಷಾ ಅಕ್ಕನಿಗೆ ರಾಮ ಇಷ್ಟ ಅಂತ ಐ ಹ್ಯಾವ್ ಕನ್ಕ್ಲೂಡೆಡ್ ಮೈಸೆಲ್ಫ್, ಬಟ್ ದಟ್ ಇಸ್ ಟ್ರೂ ಆಸ್ ವೆಲ್. ನಂಗೆ ಎಲ್ಲಾ ಕೃಷ್ಣ ಅಂತ ವರ್ಣನೆ ಮಾಡ್ತಾ ಇದ್ರು, ನನ್ಗೆ ಕಣ್
ಫೀಲ್ ಮಾಡೋದ್ ನನ್ ರಾಮನ್ನೇ ಫೀಲ್ ಮಾಡೋದ್ ಅದ್ರಲ್ಲಿ. ಇದ್ರ ಇದೆಲ್ಲ ನಾಲಾಯರ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟು ಕಣ್ಣ ಕೃಷ್ಣ ಅಂತ ಹೇಳಿದ್ರುವೆ ನಂಗೆ ಅದು ಫೈನಲಿ ರಾಮ ಅಂತಾನೆ ತಲೆ ಒಳಗ್ ಕೂರೋದು. ಅದೇ ರಾಮಂದ ಕೆಲವ್ರಿಗೆ ಆತರ ಪ್ರತಿಭಕ್ತಿ ಇರುತ್ತೆ, ಕೆಲವ್ರು ಕೃಷ್ಣನಲ್ಲಿ ಹಂಗಿರುತ್ತೆ. ಏನೇ ಗಾಂಭೀರ್ಯ ಪುರುಷೋತ್ತಮ ರಾಮ್ ಅಂತ ಹೇಳಿದ್ರು ಅವ್ರಿಗೆ ಆ ಚೂಟಿಕೆಯನ ಕಣ್ಣಲ್ಲಿಯೇ ಪ್ರತಿಭಕ್ತಿ ಅವ್ರಿಗೆ, ಏನು ಮಾಡಕ್ ಆಗಲ್ಲ. ಒಬ್ರೊಬ್ರ ಮನಸ್ಥಿತಿ ತರ. ನನ್ ಮೊಮ್ಮಗಾನು ರಾಮ ಅಂದ್ರೆ ಅವನೇ ಬಿಲ್ಲು ಬಾಣನೂ ತರಿಸ್ಕೊಂಡು ಬ್ಲೂ ಡ್ರೆಸ್ಸು ತರಿಸ್ಕೊಂಡು ನಾನ್ ರಾಮ ಆಗಿದ್ದೀನಿ ನೋಡು ಅಂತ ಹೇಳ್ತಾನೆ. ಸೊ ಆ ರಾಮನಲ್ಲೇ ಕುಲಶೇಖರ ಆಳ್ವಾರ್ಗೆ ಇದ್ದಿದ್ದನ್ನ ಪ್ರಹ್ಲಾದನಲ್ಲಿ ಹೆಂಗ್ ನೋಡ್ತೀರಾ? ಇಷ್ಟಕ್ಕೂ ಪ್ರಹ್ಲಾದನ ಅವತಾರ ಕಾಲಘಟ್ಟದಲ್ಲಿ ರಾಮಾವತಾರ ಇಲ್ಲ, ರಾಮ ಬಂದಿಂದ ಆಮೇಲೆ ಅಲ್ವಾ? ಹೌ ಡು ಯು ಸಿ ಕುಲಶೇಖರ ಆಳ್ವಾರ್ಸ್ ಗುಣ ಇನ್ ಪ್ರಹ್ಲಾದ? ಇದು ತುಂಬಾ ಮುಖ್ಯ. ಹೇಳಿ ಸ್ಮಿತಾ, ಕೇಳಿಸ್ಕೊತಾ ಇದ್ದೀರಾ? ನಾರಾಯಣ ರಾಮ ಆಗಲ್ವಲ್ಲ? ಅವ್ರು ಕುಲಶೇಖರ ಆಳ್ವಾರ್ಗ್ ಹೆಂಗೆ ರಾಮ ಇದ್ನೋ ಹಂಗೆ ಇವ್ರಿಗೆ ನಾರಾಯಣ, ಪ್ರಹ್ಲಾದಂಗ್ ನಾರಾಯಣ ಬಂದ್ಬಿಟ್ರೆ ರಾಮ ಬರಲ್ಲ. ರಾಮನಿಗೆ ಈಕ್ವಲ್ ಆಗಿ ಏನಾದ್ರು ಹೇಳ್ಬೇಕು ನೀವು. ನಾರಾಯಣ ಇನ್ ಜನರಲ್ ಅದು ಅವತಾರ ಪುರುಷ ಅಲ್ವೇ ಅಲ್ಲ, ಅವನು ವಿಭವ ಅವತಾರ ರಾಮಂದು. ರಾಮನ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ನಾರಾಯಣ ಅಂದ್ಬಿಟ್ರೆ ನಾರಾಯಣ ಯಾವ ರೂಪವೂ ಅಲ್ಲ, ಅದು ಆದಿಸ್ವರೂಪ ಅದು. ಹೇಳಿ ಸ್ಮಿತಾ, ಯುವರ್ ಥಾಟ್ ಪ್ರೊಸೆಸ್ ಇಸ್ ಕರೆಕ್ಟ್. ಎಲ್ಲವನ್ನೂ ನಾರಾಯಣ ಅಂತ ಅವ್ನು ಅನ್ಕೊಂಡಿದ್ದೆ, ಬಟ್ ನಾರಾಯಣ ಹಾಕ್ಬಾರ್ದಲ್ಲಿ. ನಾರಾಯಣ ಅಂದ್ರೆ ಆನ್ಸರ್ ರಾಂಗ್. ನಾ ಅದಕ್ಕೆ ಹೇಳಿದ್ದು ಕುಲಶೇಖರ ಆಳ್ವಾರ್ಗೆ ಪ್ಯಾರಲಲ್ ಆಗಿ ಇದನ್ನ ತಗೋಬೇಕು ನೀವು ಅರ್ಥ. ಅದ್ ಸರಿ. ಬಟ್ ರಾಮ ತಂದೆ ಮಾತನ್ನ ಒಪ್ಕೊಂತಾನಲ್ಲ, ತಂದೆ ಮಾತಕ್ ವಿರುದ್ಧವಾಗಿ ಹೋಗ್ಲೇ ಇಲ್ವಲ್ಲ ರಾಮ. ಅದೇ ತಂದೆ ಶೋಲ್ಮಿಕ್ಕ ಮಂದಿರಮಿಲ್ಲೈ ರಾಮಂದು. ಪಿತೃವಾಕ್ಯ ಪರಿಪಾಲಕ ಅಂತಾನೆ ರಾಮಂಗ್ ಹೆಸರು. ಮತ್ತೆ ಇವಂದೇನ್ ಪಿತೃವಾಕ್ಯ ಪರಿಪಾಲನೆ ಇತ್ತು? ಇವನ್ ಪಾಪ ಎಲ್ಲ ವಿರುದ್ಧವೇ. ಆದ್ರೆ ಅವನು ದಶರಥನ್ ತರ ತಂದೆ ಆಗಿದ್ದಿದ್ರೆ ಇವನ್ ಪ್ರಹ್ಲಾದ ಉಡ ಅಗ್ರೇಡ್. ಈ ಹಿರಣ್ಯಕಶಿಪು ತರದ ತಂದೆ ರಾಮಗಿರ್ಲಿಲ್ವಲ್ಲ. ಸೊ ಇಲ್ಲಿ ರಾಮನ್ನ ಬೇರೆ ಒಂದು ರೂಪದಲ್ಲಿ ತಗೊಂಡ್ರೆ ಆನ್ಸರ್ ಸಿಗುತ್ತೆ ನಿಮಗೆ. ಕಮಾನ್ ಶೈಲಾ ಮಾಮಿ, ರಂಗನಾಯಕಿ ಮಾಮಿ, ಚಲೋ. ರಾಮನ್ನ ಇನ್ನೊಂದು ರೂಪದಲ್ಲಿ ತಾಯಿ ಇರ್ಬೋದ? ತಾಯಿ ಕೈಯಾದುದೇನು ಪಾಪ ರೋಲೇ ಇಲ್ಲ, ಎತ್ತಿದಾಳಷ್ಟೇ ಅವಳು. ಅವಳೇನು ರೋಲೇ ಇಲ್ಲ ಅವಳದು, ಅವಳು ಕನ್ಸಿಡರೇಷನ್ನೇ ಇಲ್ಲ ಅವಳದು. ಅಲ್ಲಿಗೂ ಒಂದ್ಸಲ ಹೇಳ್ತಾಳೆ, ನಿನ್ನಲ್ಲೇ ನೀನ್ ಜಪಿಸ್ಕೊ, ನಿಮ್ ತಂದೆ ಕೇಳ್ಸೋ ತರ ನೀನ್ ಯಾಕೆ ಜಪಿಸ್ತೀಯ ಅಂತಾಳೆ. ಅವಳು ಅಧರ್ಮಿಯಾಗಿರೋದು ಇಲ್ಲ ಪಾಪ, ಧರ್ಮಿಷ್ಠೆ ಅವಳು. ರಾಮನ್ನ ನೀವು ರಿಫ್ಲೆಕ್ಟ್ ಮಾಡಿ ಕುಲಶೇಖರರ ಗುಣವನ್ನ ಪ್ರಹ್ಲಾದನಲ್ಲಿ ಹೇಳಿ. ಕ್ವಶನ್ ಕ್ಲಿಯರ್ ಆಯ್ತಾ? ಕ್ಲಾರಿಟಿ ಇದೆ ಕ್ವಶನ್? ರಂಗನಾಯಕಿ ಮಾಮಿ ಕ್ಲಾರಿಟಿ ಸಿಕ್ಕಿಕದ? ಇಪ್ಪ ಕುಲಶೇಖರ ಆಳ್ವಾರ್ ಗುಣ ಪ್ರಹ್ಲಾದಲ್ಲಿ ಚೊಲ್ಲೋಣ, ರಾಮಂದ ಅಂದೆ ಭಕ್ತಿಯ ಪ್ರಹ್ಲಾದನಲ್ಲಿ ಪಾಕೋಣ. ಆದ್ರೆ ಪ್ರಹ್ಲಾದನ ಕಾಲಘಟ್ಟದಲ್ಲಿ ರಾಮಾವತಾರ ಇರ್ಲಿಲ್ಲ. ಪ್ರಹ್ಲಾದ ಡಸನ್ ನೋ ಹೂ ಇಸ್ ರಾಮ. ಇದೆಲ್ಲ ತುಂಬಾ ಕಷ್ಟ ಅಲ್ವಾ? ಗುರುನಲ್ಲಿ ಭಕ್ತಿ ಇತ್ತ? ನಾರದ್ರ ಗುರು ಅಂತ ಅದನ್ನೇ ಮಧುರ ಕವಿ ಆಳ್ವಾರ್ ಗುಣನ ನೀವ್ ಈಗಾಗ್ಲೇ ಡಿಸ್ಕಸ್ ಮಾಡಾಯ್ತು. ಇದೆ ಟೆಕ್ನಿಕಲಿ ನೀವ್ ಅರ್ಗಿಸ್ಕೋಬೇಕಾಗಿರೋದು ಇಂಥ ಜಾಗಗಳಲ್ಲೇ. ಉಪನ್ಯಾಸದಲ್ಲಿ ಇದೆಲ್ಲ ಬರಲ್ಲ. ಶೈಲಾ ಮಾಮಿ, ಬರುತ್ತಾ? ವೇಲಕ್ಕುಡಿ ಸ್ವಾಮಿ ಉಪನ್ಯಾಸ ಮಾಡ್ತಾರೆ, ಕೇಳಿದ್ದೀರಾ? ಆದ್ರೆ ಈ ತರದ ಕ್ವೆಶ್ಚನ್ಗಳು ಬರುತ್ತಾ? ಅಲ್ಲ, ಬಟ್ ಇಷ್ಟು ಡೆಪ್ತ್ ಆಗಿ ಉಪನ್ಯಾಸ ಮಾಡ್ತಾ ಕೂರಕ್ ಆಗಲ್ಲ ಅವರು, ಬಿಕಾಸ್ ಆಫ್ ಯಾರು ಇರಲ್ಲ ಅಷ್ಟೇ, ಕೇಳೋರು ಇರಲ್ಲ ಅವ್ರು ಮಾಡಕ್ ಹೋದ್ರೆ. ಅವ್ರು ಗೊತ್ತಿಲ್ಲ ಅಂತ ಅಲ್ಲ. ನಾಣವೆಂಕಾಸಿ ನಾನ್ 3 ಜನನು ಕೂತಿರಲ್ಲ ಆಗ. ನಾರಾಯಣಾಚಾರ್ಯ ಉಪನ್ಯಾಸಕ್ಕೆ ಹೇಳ್ಬೇಕು ಅಂದ್ರೆ ತುಂಬಾ ಡೆಪ್ತ್ ಆಗಿ ಅವ್ರು ಹೋಗೋವಾಗ ಯಾರು ಇರ್ತಾ ಇರ್ಲಿಲ್ಲ. ಶುರು ಮಾಡೋವಾಗ 500 ಜನ ಇರೋರು,
ಮುಗ್ಸೋವಾಗ 50 ಜನ ಇರೋರು. ರಾಮನ್ನ ಅದಕ್ಕೆ ಈಕ್ವಲ್ ಆಗಿ ಒಂದ್ ತಗೋಬೇಕು ಅಂತ ಹೇಳ್ದೆ, ಕೇಳಿಸ್ಕೊಳ್ಳಿ ನೀಟಾಗಿ. ರಾಮೋ ವಿಗ್ರಹವಾನ್ ಧರ್ಮಃ, ಧರ್ಮೋ ವಿಗ್ರಹವಾನ್ ರಾಮಃ. ರಾಮ ಇಸ್ ಈಕ್ವಲ್ ಟು ಧರ್ಮ, ಧರ್ಮ ಇಸ್ ಈಕ್ವಲ್ ಟು ರಾಮ. ಗೊತ್ತಾಯ್ತಾ? ರಾಮ ಅನ್ನೋನು ತ್ರೇತಾಯುಗದ ಪುರುಷ, ಆದ್ರೆ ಧರ್ಮ ಅನ್ನೋದು ಯುಗಾಂತರ ಪುರುಷ. ಪ್ರಹ್ಲಾದನ ಧರ್ಮ ಏನು? ಅಪ್ಪನಿಗೆ ವಿರುದ್ಧವಾಗಿ ನಡೆಯೋದ ಅವನ್ ಧರ್ಮ? ಅಥವಾ ಅಪ್ಪ ನೀ ಹೇಳಿಲ್ಲ ಅದಕ್ಕೆ ನಾನು ಆಪೋಸಿಟ್ ಅಪ್ಪನಿಗೆ ಅನುಗುಣವಾಗೇ ಇದೆ. ನಮ್ಮಪ್ಪ ಏನಾದ್ರು ನನ್ನ ಹೆಸರು ಹೇಳು ಅಂದ್ರೆ ನನಗೇನ್ ನಾಚಿಕೆ, 1000 ಸಲ ಬೇಕಾದ್ರೂ ಹೇಳ್ತೀನಿ. ಪುಣ್ಯಾತ್ಮ ನಮ್ಮಪ್ಪ ನನ್ನ ಜನ್ಮ ಕೊಟ್ಟಿದ್ದಾನೆ. இந்த ശരീരത്തെയും கொடுத்து இந்த ஒரு ஜன்மாவையும் கொடுத்த தோப்பனாரை ಭಜಿಕ್ಕಿರ್ತಲೆ எனக்கு என்ன வெக்கம் ಕೇಳ್ತಾನವನು, ನನಗೇನ್ ಸಂಕೋಚ. ಆದ್ರೆ ಜಗದೀಶ್ವರನ ನನಗೆ ಭಜಿಸೋ ಅಂದ್ರೆ ನಾನ್ ಜಗದೀಶ್ವರನ್ ತಾನೇ ಭಜಿಸ್ಬೇಕು, ನೀನ್ ಭಜಿಸಕ್ಕಾಗತ್ತಾ? ಇಲ್ಲಿ ಧರ್ಮ ಯಾವುದು, ಸತ್ಯ ಯಾವುದು? ಜಗದೀಶ್ವರ ಅನ್ನೋನ್ ಸತ್ಯವಾ, ನೀನ್ ಸತ್ಯವಾ? ಕೇಳ್ತಾ ಇರೋದು ಆ ಮಗು ಪ್ರಶ್ನೆ ಕರೆಕ್ಟ್ ಆಗಿದೆ ತಾನೆ. ನೀನ್ ಸತ್ಯವಾ, ಜಗದೀಶ್ವರ ಸತ್ಯನಾ? ನಿನ್ನ ಬಾಯಲ್ಲಿ ಬರ್ತಾ ಇರೋದ್ನ ನಾನ್ ಮಾಡ್ತಾ ಇರೋದು, ನಿನ್ನ ಬಾಯಲ್ಲಿ ಬರ್ತಾ ಇರೋದ್ ನಾನ್ ಮಾಡ್ತಾ ಇಲ್ಲ. சர்வேஸ்வரனுடைய நாமம் நான் அப்படி சொல்லுடா, சர்வேஸ்வரனுடைய நாமம் சொல்லிட்டு இருக்கே, நீ அப்படி சொல்ல மாட்ட. ஏன்னா அங்கதான் தர்மம் அடிக்கிறது ಅಲ್ವಾ? ಧರ್ಮ ಅಡ್ಡ ಬಂದಿದೆ ಅಲ್ಲಿ, ನಾನ್ ಅನ್ನೋದು ಹೋಗಿತ್ತು, ಸರ್ವೇಶ್ವರನ್ ಯಾರು ಅನ್ನೋದು ಮಾತ್ರ ನಿಲ್ತು. ಈಗ ಧರ್ಮದಲ್ಲಿ ನಡೀತಾ ಇದ್ದಾನ ಇಲ್ವಾ ಪ್ರಹ್ಲಾದ? ನಡೀತಾ ಇದ್ದಾನ ಇಲ್ವಾ ಧರ್ಮದಲ್ಲಿ? ಇವನು ನಡೆದು ತೋರಿಸಿದ ಧರ್ಮನೇ ಕುಲಶೇಖರ ಆಳ್ವಾರ್ ಪಾಶುರಗಳ ಮೂಲಕ ತೋರಿಸಿದ ಧರ್ಮ. ಇವನು ನಡೆದು ತೋರಿಸ್ತಾ ಪಾಶುರಗಳಲ್ಲಿ ಹಾಡು ತೋರಿಸಿದ್ರು ಕುಲಶೇಖರ ಆಳ್ವಾರರು. ರಾಮೋ ವಿಗ್ರಹವಾನ್ ಧರ್ಮ ಅನ್ನೋದೇ ಇಲ್ಲಿ ಏನೋ ಹಿಂಟ್, ಗೊತ್ತಾಯ್ತಾ? ಕುಲಶೇಖರ ಆಳ್ವಾರ್ ರಾಮನಿಗೆ ಮನಸ್ಸನ್ನ ಹೋಲಿದ್ರು, ಕ್ಷಾತ್ರ ಧರ್ಮದಲ್ಲೇ ಅವರಿಗೆ ಮನಸ್ಸು ನಿರತವಾಗಿತ್ತು. ಆದ್ರೆ ಪ್ರಹ್ಲಾದನ ಕಾಲಘಟ್ಟದಲ್ಲಿ ರಾಮ ಅವತಾರ ಇಲ್ಲ. ಯಾವುದನ್ನ ಮತ್ತೆ ನಾವು ಈಕ್ವಲೈಸ್ ಮಾಡಿ ಆಳ್ವಾರ ಗುಣವನ್ನ ಅವನಲ್ಲಿ ನೋಡೋದು? ಉಳಿದಿರೋದು ಒಂದೇ, ರಾಮ ಇಸ್ ಈಕ್ವಲ್ ಟು ಧರ್ಮ, ಧರ್ಮ ಇಸ್ ಈಕ್ವಲ್ ಟು ರಾಮ. ಇವ್ರು ರಾಮನಿಗೆ ನಡ್ಕೊಂಡ್ರೆ ಅವ್ನ್ ಧರ್ಮನಿಗೆ ನಡ್ಕೊಂಡ್ರೆ, ಧರ್ಮನಿಗೆ ನಡ್ಕೊಳ್ಳೋದು ಒಂದೇ, ರಾಮನಿಗೆ ನಡ್ಕೊಳ್ಳೋದು ಒಂದೇ. ಒಪ್ಕೋತೀರಾ? ನಮ್ ಸನಾತನ ಧರ್ಮ ಎಷ್ಟು ಚೆನ್ನಾಗಿದೆ ಅಂದ್ರೆ, ಫಸ್ಟ್ ಪ್ರೀಚ್ ಮಾಡಿದ್ರೆ ಯಾರು ಕೇಳಲ್ಲ. ಹೇಳ್ತೀರಾ? நீ என்னடா நீ பெரிய யோக்கியனா எனக்கு சொல்றதுக்கு, முதல் நீ நடந்து காட்டு, அப்புறமா எனக்கு நீ சொல்றியா? ಹೇಳಲ್ವಾ? ಹೇಳ್ತೀವಾ ಇಲ್ವಾ? ನೀ ದೊಡ್ಡದಾಗಿ ನಂಗೆ ಹೇಳಕ್ ಬರ್ಬೇಡ, ನೀನು ಮೊದ್ಲು ನೀನ್ ಮಾಡಿ ತೋರ್ಸು, ಆಮೇಲೆ ನಾ ಮಾಡ್ತೀನಿ ಹೇಳು. ಅದಕ್ಕೆ ರಾಮಾವತಾರ ಧರ್ಮದಲ್ಲಿ ನಡೆದು ತೋರ್ಸೋದವನು ಶ್ರೀರಾಮಚಂದ್ರ. ಎಲ್ಲಾದ್ರೂ ಯಾರಿಗಾದ್ರೂ ಉಪದೇಶ ಮಾಡಿದ್ನ? ಕಡೆ ಪಕ್ಷ ಹನುಮಂತನ್ಗಾದ್ರೂ ಉಪದೇಶ ಮಾಡಿದ್ನ ಏನಾದ್ರು? ವಾಯೇ ತೊರಕಲೆ ಅಲ್ವಾ? he did not split his lips at all. ಆಯ್ತಾ? ಅದೇ ಕೃಷ್ಣಾವತಾರದಲ್ಲಿ ಬರೀ ಉಪದೇಶನೇ, ಬರೀ ಉಪದೇಶವೇ. ಕடைசியிலிருந்து கடை வரைக்கும் குந்தி ஸ்துதியிலிருந்து ஆரம்பிச்சு பீஷ்ம ஸ்துதியிலிருந்து ஆரம்பிச்சு எல்லா ಉಪದೇಶಮಾವೆ. ಉದ್ಧವ ಗೀತಾ, ಗೋಪಿಕಾ ಗೀತಾ, ಪ್ರಭಾಸ ಕ್ಷೇತ್ರದಲ್ಲಿ ಉದ್ಧವ
அவனுக்கு கீதை ನಂತರ விதுர நீதி விதுரனுக்கு போய் போதிக்கிறார். அதுக்கப்புறமா அர்ஜுனனுக்கு அவனுக்கே லகு கீதா உதங்க கீதா எத்தனை கீதை ஒன்னா ரெண்டா அப்பப்பா ಭಾಗವತ முழுக்க 12 கீதை ಅಲ್ವಾ எல்லாம் போதிஸ்தா. எதுக்கு கிருஷ்ணாவதாரத்தில் இவ்வளவு வளவளவளவளவா கண்ணன் பேசினானே, ராமாவதாரம் பேசவே இல்லையே. எதுக்குன்னா முதல் நடத்தி ಕಾಟಿನ ಇದೋ ನಾನ್ ನಡತಿ ಕಾಟಿನೇ ಇಪ್ಪ ನಡಾತಿ ಕಾಟುವೆ ಅಂತ ಹೇಳಿ ಹೇಳಿ ತೋರಿಸ್ತಾ ಇದ್ದೆ. ಅದೇ ರಾಮಾವತಾರದಲ್ಲೇ ಬೋಧನೆ ಮಾಡ್ಬಿಟ್ಟಿದ್ರೆ ನಾವು ಬ್ಯಾಕ್ ಕ್ವೆಶನ್ ಕೇಳ್ತಾ ಇದ್ವಿ, ನೀ ಮೊದ್ಲು ನಡಿ ಆಮೇಲೆ ನಂಗೆ ಹೇಳು ಅಂತ ಅಲ್ವಾ. ನಾನ್ ನಡ ತೋರಿಸ್ತೆ ನೋಡು, ಬೀಯಿಂಗ್ ರಾಮ ಐ ಫಾಲೋಡ್ ದ ಮಾರ್ಗ ಆಫ್ ಧರ್ಮ. ನಾವು ಬೀಯಿಂಗ್ ಕೃಷ್ಣ ಐ ಆಮ್ ಶೋಯಿಂಗ್ ಯು ವಾಟ್ ಇಸ್ ದ ಧರ್ಮ ಮಾರ್ಗ, ಪ್ಲೀಸ್ ಬಿ ಆಸ್ ಪರ್ ದಟ್ ಅಂತ ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಕುಲಶೇಖರರ ಗುಣ ರಿಫ್ಲೆಕ್ಟ್ ಆಯ್ತಾ ಪ್ರಹ್ಲಾದನಲ್ಲಿ? ಇನ್ನೂ ಇಲ್ವಾ? ಆಯ್ತಲ್ವಾ? ಒಂದೊಂದು ಆಳ್ವಾರ್ದು ತುಲನಾತ್ಮಕವಾದ ಗುಣಗಳು. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಆತ್ಮಚಾರ ರಂಗನಾಯಕಿ ಮಾಮಿ, பிரேமா மாமி நிஷ்டை நேக்கி அப்படியே பிரம்ம தத்துவத்துல ஐக்கியமா இருக்கிறவ, ஒன்னும் பண்ணக்காரல. பிரேமா மாமி ಕೌಸಲ್ಯ ಸುಪ್ರಜಾ ಪಾಡಿನಾಳು எழுந்துக்க ಮಾಟ. ಅಷ್ಟೇ ಅಲ್ವಾ? ಸ್ಮಿತಾ ಅರ್ಥ ಆಯ್ತಾ? ಅರ್ಥ ಆಯ್ತು ಅಕ್ಕ. ಅರ್ಥ ಆಯ್ತು ಖಂಡಿತ. ಅಲ್ಲಿ ಪ್ರಹ್ಲಾದ ಚರಿತ್ರೆ ಇನ್ನು ಈಗ್ಲೇ ಸದ್ಯಕ್ ಬರಲ್ಲ ಆ ಬ್ಯಾಚಿಗೆ. ಇನ್ನು ತುಂಬಾ ಇನ್ನು ಒಂದು 9 ಕ್ಲಾಸ್ ಇಲ್ಲ, ಇನ್ನು ಕಪಿಲೋಪಾಖ್ಯಾನ, ಇನ್ನು ಮಧ್ಯದಲ್ಲಿ ಧ್ರುವ ಜಡಭರ್ತ ಎಲ್ಲ ಬರ್ತಾರಲ್ಲ. ಕರೆಕ್ಟ್ ಆಗತ್ತೆ. ಸೊ ಅವಾಗ ಕೇಳ್ತೀವಿ ಸ್ಮಿತಾ ಅಂತ. ಮಾಮ 9 ಅವರಲ್ಲಿ ಹೇಳಿದ್ದೆ ನೆನಪಿಲ್ಲ, 9 ತಿಂಗಳಿಗೆ ಯಾರು ನೆನಪಿಟ್ಕೊಂಡಿರ್ತಾರ ಮಾಮ ಅಂತೀರ ಅಲ್ವಾ? 9 ತಿಂಗಳಲ್ಲ, 9 ವರ್ಷ ಆದ್ರೂ ನಾನು ನೆನಪಿಟ್ಕೊಳ್ಳೋ ಲೆವೆಲ್ಗೆ ನನ್ನ ಶಿಷ್ಯರು ಪಾಪ ತುಂಬಾ ಸಹಾಯಕಾರಿಯಾಗಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಅಲ್ವಾ? ನಾನ್ ಮಾತ್ರ ಮರೆಯೋ ತರ ನೀವ್ ಮಾಡೋದೇ ಇಲ್ಲ. ಯಾವ್ದು ಮರೆಯಲ್ಲ ಸ್ಮಿತಾ. ನೀವುಗಳು ತಿಳ್ಕೊಳ್ಳಿ, ಶೈಲಾ ಆಂಟಿ, ರಂಗನಾಯಕಿ ಮಾಮಿ, ಅದು ಮರ್ಕರ್ಲ. ಭಗವದ್ ವಿಚಾರಗಳು ಹೇಗೆ ಅಂದ್ರೆ, ದ ಮೋರ್ ಯು ಹಿಯರ್ ದ ಮೋರ್ ಯು ಬಿಕಮ್ ಕನೆಕ್ಟ್ ಟು ಹಿಮ್ ಅಂಡ್ ಕಾನ್ಫಿಡೆಂಟ್. ನಿಮ್ಗೆ ಸಂಗತಿಗಳನ್ನ ಹೇಳಕ್ ಬರ್ದೇ ಇರ್ಬೋದು, ಪಾಯಿಂಟ್ಗಳು, ಯಾಕಂದ್ರೆ ನಾವು ಪ್ರಿಪೇರ್ ಆಗಿರ್ತೀವಿ. ಟೀಚಿಂಗ್ ಲೆವೆಲ್ ಅಲ್ಲಿ ಪ್ರಿಪೇರ್ ಆಗೋ ತರ ನಿಮ್ಗೆ ಆಗಲ್ಲ. ವೆನ್ ಯು ಟೀಚ್ ಅದು ಬರುತ್ತೆ ನಿಮಗೆ, ಆದ್ರೆ ಟೀಚಿಂಗ್ ಲೆವೆಲ್ ಅಲ್ಲಿ ಪ್ರಿಪೇರ್ ಆಗೋದು ಅಂದ್ರೆ ಆಗಲ್ಲ. ಕಾರ್ಯವಾಗ ಕುತ್ಕೊಂಡು ಮಾಡಿ ನೋಟ್ಸ್ ಮಾಡಿ ಅದನ್ನೆಲ್ಲ ಮಾಡ್ಕೊಳ್ಳೋದು ಅದು ಎಲ್ರೂ ಮಾಡಕ್ಕಾಗಲ್ಲ ಅಲ್ವಾ? ಜೊತೆಗೆ ಇನ್ನೊಂದಿರುತ್ತೆ ಮನಸ್ಸಲ್ಲಿ, ನಾವ್ ಯಾರಿಗ್ ಹೇಳ್ಬೇಕು ಇಷ್ಟೆಲ್ಲ ಮಾಡಕ್ಕೆ, ಕೇಳಿಸ್ಕೊಂಡ್ರೆ ಸಾಕು ಅನ್ನೋದಿರುತ್ತೆ. ಈಗ ನಾನ್ ಟೀಚ್ ಮಾಡದೇ ಇರೋವಾಗ ನಾನು ನಿಮ್ ತರನೇ ಇದ್ದೆ. 1 ವರ್ಡು ನಂಗೆ ಹೇಳಕ್ ಬರ್ತಾ ಇರ್ಲಿಲ್ಲ ನಮ್ ಗುರು ಹತ್ರ. ಹಂಗೆ ಅಂತ ನಾ ಪ್ರಶ್ನೆ ಕೇಳೋವಾಗ ನಂಗೆ ಅದನ್ನ ಹೇಳ್ಬಾರ್ದು, ನೀನ್ ಹೇಳ್ತಾ ಇದೀಯ ಬಾರಿ ನಿನ್ ಗುರುಗೆ ಅಂತ. ನನ್ ಸೀಕ್ರೆಟ್ ನಂಗೆ ರಿವೀಲ್ ಮಾಡಿ ತಿರುಗು ಬಾಣ ಹಾಕೋಂಗಿಲ್ಲ. ರಾಮ ನಡೆದ ದಾರಿ ಬದಲು ಕೃಷ್ಣ ನಡೆದ ದಾರಿ ಏನು ನೀ ಬರೀ ಇದಾ ಪಂಡಿತನಾ, ನೀವ್ ಒಂಗುರುಕ್ ಉತ್ರು ನೀನೇ ಕೊಟ್ಟಿಲ್ಲ ಅಂತ ನನ್ ಸೀಕ್ರೆಟ್ ನಂಗೆ ರಿವೀಲ್ ಮಾಡಬಾರ್ದು. ಬಟ್ ನಾನು ಕೊಡ್ತಾ ಇರ್ಲಿಲ್ಲ, ಯಾಕಂದ್ರೆ ಒನ್ಸ್ ಯು ಗೆಟ್ ಇನ್ ಟು ದ ಎಂಟೈರ್ ಜಿಸ್ಟ್ ಆಫ್ ಮೆಟೀರಿಯಲ್ ಇರುತ್ತೆ ಮನದಾಳದಲ್ಲಿ, ಅದರ ಜಿಜ್ಞಾಸೆಯ ಪ್ರಕಾರ ಅರ್ಥಗಳನ್ನ ಅದು ಸ್ವಲ್ಪ ಟ್ರಿಗರ್ ಮಾಡಿದ್ರೆ ನೆನಪು ಬಂದ್ಬಿಡತ್ತೆ ಅಷ್ಟೇ. ಅದು ಸ್ವಲ್ಪ ಟ್ರಿಗರ್ ಎಲ್ಲ ಇದು ಅಲ್ಲಾಡ್ಸಿದ್ರು ಒಂದೊಂದ್ಸಲ ಬರಲ್ಲ. ಹಂಗೆ ಅಂತ ನಿಮಗ್ ವಿಷಯ ಗೊತ್ತಿಲ್ಲ ಅಂತ ನಾನ್ ಅನ್ಕೊಳಲ್ಲ. ಯಾಕಂದ್ರೆ ಗೊತ್ತಾಗಸ್ಕೊಳ್ಳೋ ಜಿಜ್ಞಾಸೆ ಇರೋದೇ ಗೊತ್ತಿರಕ್ ಸಮ. ಗೊತ್ತಿದೆ ಅಂತ ಬಂದ್ಬಿಟ್ರೆ ಅಜ್ಞಾನಕ್ ಸಮ ಅಲ್ವಾ? ಈಗ ಇಷ್ಟೊತ್ತು ನೀವ್ ಕುತ್ಕೊಂಡು ಏನೋ ಹೇಳ್ತಾನಪ್ಪ, ತಾಳು ಕೇಳೋಣ, ಲೆಟ್ ಮೀ ಫೈಂಡ್ ಔಟ್. ಯಾವ್ದೋ ನಮಗ್ ಗೊತ್ತಿರ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಇನ್ನು ಸ್ವಲ್ಪ ಸ್ಪಷ್ಟೀಪಡಿಸ್ಕೊಳ್ಳೋಣ ಅಂತ ಹೇಳಿ ಆ ಜಿಜ್ಞಾಸೆಯ ಒಂದು ಒಲವನ್ನ ತೋರಿಸಿದ್ರೆ ಇಟ್ ಇಸ್ ನಥಿಂಗ್ ಬಟ್ ನಿಮ್ಗೆ ಗೊತ್ತಿರೋಕ್ಕೆ ಸಮ ಅಲ್ವಾ? ಅದ್ರ ಬಗ್ಗೆ ಗಂಧ ಗಾಳಿನೂ ನಂಗೆ ಬೇಕಿಲ್ಲ ಅಂತ ಇದ್ರೆ
ನಿಮ್ಗೆ ಗೊತ್ತಿದ್ರು ಒಂದೇ ಗೊತ್ತಿಲ್ದಿದ್ರು ಒಂದೇ ಅಷ್ಟೇ. ಅದಕ್ಕೆ ನಾನು ತುಂಬಾ ದೊಡ್ಡ ದೊಡ್ಡ ಪಂಡಿತರನ್ನ ಮೀಟ್ ಮಾಡುವಾಗ ನಾವು ಒಂದು ಮಾತು ಮಾತಾಡಲ್ಲ. ಇಲ್ಲಿ ಇಷ್ಟು ಮಾತಾಡ್ತೀನಲ್ಲ, ಐ ಡೋಂಟ್ ಇವನ್ ತುಟಿನ್ 2 ಮಾಡಲ್ಲ. ಯಾಕಂದ್ರೆ ಜೋರಾಗಿ ಅವ್ರು ಒಂದು ಉಚ್ಛ್ವಾಸ ಪ್ರಶ್ವಾಸ ತಗೊಂಡ್ರು ಒಂದು ಪಾಯಿಂಟ್ ಹೊರಗಡೆ ಬರುತ್ತೆ. ನಿಜವಾಗ್ಲೂ ಬರುತ್ತೆ ಹಂಗೆ. ಜೋರಾಗಿ ಅವ್ರು ಒಂದು ಉಸಿರು ಎಳ್ಕೊಂಡ್ ಬಿಡ್ಲಿ, ಅದ್ರಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಇವರು ನಮ್ಮ ಯತಿರಾಜ ಸ್ವಾಮಿಗಳು, ತಿರುಸ್ವಾಮಿಗಳು ಎಂಟ್ರೆನ್ಸ್ ಇಂದ ನೀವು ಅಬ್ಸರ್ವ್ ಮಾಡಿ. ಅವ್ರು ಬರ್ತಾರಲ್ವಾ, ಅವ್ರನ್ನ ಮೀಟ್ ಮಾಡಕ್ ನಾವು ಹೋದಾಗ ಎಂಟ್ರೆನ್ಸ್ ಇಂದ ಅಬ್ಸರ್ವ್ ಮಾಡಿ. ವಿಷಯ ಸಂಧಿಗ್ರಾಹಿ ಅಂದ್ರೆ ಅವ್ರ ತರ ಎರಡನೇವ್ರಿಲ್ಲ. ಟಕ್ಕಂತ ಏನೋ ಒಂದು ಪಾಯಿಂಟ್ ಯಾರಿಗೆ ಯಾವ ಟೈಮಿಗೆ ಏನ್ ಬೇಕೋ ಅದ್ ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ, ಇನ್ಯಾರಿಗೂ ಗೊತ್ತಾಗಲ್ಲ. ಇನ್ನೆಲ್ಲಾರ್ಗು ಅದು ಅವ್ರು ಆಡ್ತಾ ಇರೋ ಬರೀ ಮಾತು. ಆ ತರ ದೊಡ್ಡವರುಗಳು ಮಹನೀಯರುಗಳ ಹತ್ರ ಹೋದಾಗ நம்ம வாய் அடிக்கினா நமக்கு நிறைய இன்ஃபர்மேஷன் கிடைச்சிடும். இல்லே நானே கொடுக்க தயாரா இருக்கேன்னா அப்ப அவ வாய் அடிச்சு விடுவா. இது ஏதோ தெரியுது, ಅಲ್ಪವಾ ಇருக்கு, ಇದಕ್ಕಿட்ட போய் நான் ಎದಕ್ಕೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇನೆ. ಆ ತರ ಅದಕ್ಕೆ ಇದಕ್ಕೆಲ್ಲ ಹೇಳೋದು ನೋಡಿ ಅಕ್ಕ, ಎಷ್ಟು ಯೂಟ್ಯೂಬ್ ಬಂದಿದೆ, ಎಷ್ಟು ಚಾನೆಲ್ಸ್ ಬಂದಿದೆ ಕಲಿಯಕ್ಕೆ ಮಾಡಕ್ಕೆ. ಬಟ್ ಸ್ಟಿಲ್ ಯು ನೀಡ್ ಅ ಗುರು ಫಾರ್ ಆಲ್ ದೀಸ್. ಅಂಟಿಲ್ ದಟ್ ಯು ಕಾಂಟ್ ಲರ್ನ್. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಲಿಸ್ನಿಂಗ್, ಬರೀ ಲಿಸ್ನಿಂಗ್ ಆಗತ್ತೆ. ನಿನಗೆ ಏನಾರು ಒಂದು ಡೌಟ್ ಬಂತು ಅಂದ್ರೆ ನಿನಗೆ ಕೇಳಕ್ ಯಾರು ಇಲ್ಲ, ನೀನ್ ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಯಾರು ಇಲ್ಲ, ಪ್ಲಸ್ ಒಂದು ಇಂಟ್ರಾಕ್ಷನ್ ಅನ್ನೋದಿಲ್ಲ. ನಿಮ್ಮ ಭಾವನೆಗಳ ಗೋಡೆಯಲ್ಲಿ ಇಲ್ಲಿ ನಿಮ್ ಭಾವನೆಗಳೇ ಮೈನ್ ನನಗೆ. ನಿಮ್ಮ ಭಾವನೆಗಳ ಮೇಲೆ ನನ್ ಟೀಚಿಂಗು ಹರಿಯೋದು. ಅಲ್ಲಿ ನಿಮ್ ಭಾವನೆ ಗೋಡೆನೆ ಕಟ್ಬಿಡ್ತಾರಲ್ಲ ಅವರು, ಒಂದೇ ಸೈಡ್ ಅಲ್ವಾ. ಯು ಹ್ಯಾವ್ ಟು ಜಸ್ಟ್ ಲಿಸನ್ ಅಷ್ಟೇ. ಟ್ರಾನ್ಸ್ಮಿಟ್ ಮಾಡಿರ್ತಾರೆ, ಯು ಗ್ರಾಸ್ಪ್ ಇಟ್ ಅಷ್ಟೇನೆ. ಇದು ಬರೀ ಇದಕ್ಕೆ ಅಂತ ಸೀಮಿತವಾಗಿಲ್ಲ. ಇವನ್ ಆನ್ಲೈನ್ ಕ್ಲಾಸಸ್ ತಗೋತಾರಲ್ಲ ಯೋಗ ಮಾಸ್ಟರ್ಸ್, ನನ್ಗೆ ಆಗಲ್ಲ, ನಂಗೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಬಿಕಾಸ್ ಐ ಕ್ಯಾನ್ ನಾಟ್ ಕನೆಕ್ಟ್ ವಿತ್ ದ ಸ್ಟೂಡೆಂಟ್ ಅಂತ. ಆಫ್ಲೈನ್ ಆಕ್ಚುಲಿ ಕ್ಲಾಸ್ ಅಲ್ಲಿ ಇದ್ರೆ ನೀವು ನೋಡಿದೀಯಲ್ಲ ಅರುಣ್ ಸರ್ನ, ಆಕ್ಚುಯಲ್ ಕ್ಲಾಸ್ ಅಲ್ಲಿ ಇರೋದಕ್ಕೂ ಆನ್ಲೈನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾನು ಅದಕ್ಕೆ ಡ್ಯಾನ್ಸ್ ಮಾತ್ರ ಆನ್ಲೈನ್ ಮಾಡಿಲ್ಲ, ಅವ್ರ ಮನೆಗೆ ಬಂದು ಹೇಳಿಸ್ಕೊಳ್ಳೋದು. நான் ஆடக்கைய அசைச்சா வலக்கைய செய்வா. நான் ஏதோ அபிநயம் பிடிச்சி ரொம்ப ஆஹ்லாதகரமா இருந்த என்னுடைய ஃபேஸ் பாவம் அருந்த தொங்கின மூஞ்சியோட அவ இருப்பா. அந்த ಇತ್ತನಾಗಳು ಸ್ಕ್ರೀನ್ ಅಲ್ಲ ಏನ್ ಅಭಿನಯ ಅಂತಾನೆ ನನಗೆ ಗೊತ್ತಾಗಲ್ಲ. ಅದನ್ನ ಡಾನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬನ್ನಿ ಮನೆಗೆ ಕಲ್ತ್ಕೊಳ್ಳಿ. ನಂಗ ಆನ್ಲೈನ್ ಹೇಳ್ಕೊಡಕ್ ನಂಗೆ ಆಗೋದು ಇಲ್ಲ. ನನಗೆ ಅಷ್ಟು ಪೇಶನ್ಸ್ ಇಲ್ಲ. ತುಂಬಾ ಪೇಶನ್ಸ್ ಇದೆ ಹೇಳ್ಕೊಡಕ್ಕೆ. ಆನ್ಲೈನ್ ಅಲ್ಲಿ ಡ್ಯಾನ್ಸ್ ಕಲಿಸೋ ಅಷ್ಟು ಪೇಶನ್ಸ್ ಇಲ್ಲ. ಯಾಕಂದ್ರೆ ಅದು ಇಂಟ್ರಾಕ್ಷನ್ ಬರ್ಬೇಕು. ಎಲ್ಲಾ ಕ್ಲಾಸು ಚಿಪ್ಲಾಕಟ್ಟೆ ಹೊಡ್ಕೊಂಡು ದಳಂಗ್ ಕುತಕದಿ ಗಿಣತೋ ಮತ್ತೆ ಕುಣಸಕ್ಕಾಗಲ್ಲ. ಅಟ್ ಸಮ್ಟೈಮ್ಸ್ ವಿ ಹ್ಯಾವ್ ಟು ಮೇಕ್ ದೆಮ್ ಸಿಟ್ ಸೈಲೆಂಟ್ಲಿ. அந்த மரம் எப்படி அசையிறது பாரு, அந்த ಮೂಮೆಂಟ್ ದಟ್ ವಿಲ್ ಬಿ ಹೋಲ್ ಕ್ಲಾಸ್. ನನಗೆಲ್ಲ ಹಂಗೆ ಆಯ್ತಾ. ಅದ್ರಲ್ಲಿ ಎಷ್ಟೋ ಕಲಿಯೋದಿದೆ. ಯಾವಾಗ್ಲೂ ಕೈ ಕಾಲ್ ನಾವು ಒದರ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ರೇನೆ ಡ್ಯಾನ್ಸ್ ಕ್ಲಾಸ್ ಅಲ್ಲ. ಅದಕ್ಕೆ ನಾನು ಹೇಳೋದು ಇದೆಲ್ಲಾ ಕಲೆಗಳು ಆಕ್ಚುಲಿ ನಾವು ಮಾಡ್ತಾ ಇರೋದು ಸಿನ್ನೆ. ಇದು ವಿಧಿ ಇಲ್ಲ. ಎಲ್ಲೆಲ್ಲೋ ಇರೋರೆಲ್ಲ ನನ್ಗೆ ಬರ್ಬೇಕು ಪಾಠಕ್ಕೆ ಅಂದ್ರೆ ಅಟ್ಲೀಸ್ಟ್ ವಿ ಆರ್ ಯೂಸಿಂಗ್ ದ ಟೆಕ್ನಾಲಜಿ. ಇಲ್ಲ ಬರ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟ್ ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ನೋಡು. ಅದ್ ಸರಿ, ಕರೆಕ್ಟು. ಎಲ್ರಿಗೂ ಬರಕ್ಕಾಗಲ್ಲ. ಈ ಕ್ಯಾಟ್ನಳ್ಳಿ ಇರೋ ಮಾಮಿ ರಂಗನಾಯಕಿ ಮಾಮಿ ನೀಂಗ್ಳು ಬರ್ಲು. ಟೆಕ್ನಾಲಜಿಯ ಸದುಪಯೋಗ ಪಡಿಸ್ಕೊತಾ ಇದೀವಿ. ಅದು ಬಿಟ್ರೆ ಇದೆಲ್ಲ ಗುರುಮುಖೇನಾನೇ ಬರ್ಬೇಕು. ಇದಿಷ್ಟು ಗೊತ್ತಾಯ್ತಾ? ಕುಲಶೇಖರ ಆಳ್ವಾರ್ವರೆಗೂ ಬಂದಿದೀವಿ. ನೆಕ್ಸ್ಟ್ ಇನ್ ಪೆರಿಯಾಳ್ವಾರಿಂದ தொடர்ந்து ತಿರುಮಂಗಯ್ಯ ವರೆಗೆ ಪಾಕணும். ಟುಡೇ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಮೋರ್ ಆಳ್ವಾರ್, ಯಾಕಂದ್ರೆ ಹೆವಿ ಆಗುತ್ತೆ ಸಬ್ಜೆಕ್ಟ್. ಇನ್ನು ಬೇಕಾ ಇನ್ನೊಂದು ಆಳ್ವಾರ್ ತಗೋಬೇಕಾ ವೆಂಕೇಗೌಡಮ್ಮ? ನೀವ್ ಹೇಗ್ ಹೇಳಿದ್ರೆ ಹಾಗೆ, ಹಂಗೇನಿಲ್ಲಮ್ಮ. ಯಾಕಂದ್ರೆ ಪೆರಿಯಾಳ್ವಾರ್ದು ಅಂತ ಈಗ ತಗೊಂಡ್ರೆ ಇನ್ನು ಮಿನಿಮಮ್ ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ. ಪರವಾಗಿಲ್ಲ, ನೆಕ್ಸ್ಟ್ ಕ್ಲಾಸೇ ಮಾಡಿ ಮಮ್ಮ, ಪರವಾಗಿಲ್ಲ. ಅದು ತುಂಬಾ ಹೆವಿ ಆಗುತ್ತೆ ಸಬ್ಜೆಕ್ಟ್. ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. 2 ಆಳ್ವಾರ್ ಮುಗಿಸಿದ್ವಿ ಇವತ್ತು. ಭದ್ರಕವಿನ್ ಮುಗಿಸಿದ್ವಿ, ಮತ್ತೆ ಕುಲಶೇಖರನ್ನ ಮುಗಿಸಿದ್ವಿ. ಪ್ರಹ್ಲಾದನಲ್ಲೂ ಅದನ್ನ ಕಂಪೇರ್ ಮಾಡಿ ರಿಫ್ಲೆಕ್ಟ್ ಮಾಡಿ ನೋಡಿದ್ವಿ. ಇನ್ನೇ 4 ಜನ ಇದಾರೆ ಮಮ್ಮ. ಇನ್ನ ನೆಕ್ಸ್ಟ್ ಎರಡು ಬೇಕಾದ್ರೆ ಮಾಡ್ಬೋದು. ಇನ್ 4 ಇಲ್ಲ ಅನ್ಸುತ್ತೆ. ಪೆರಿಯಾಳ್ವಾರ್, ಆಂಡಾಳ್, ತೊಂಡರಡಿ ಕುಡಿಯಾಳ್ವಾರ್, ತಿರುಪ್ಪಾಳ್ ಆಳ್ವಾರ್, ತಿರುಮಂಗಯ್ಯ ಆಳ್ವಾರ್. 5 5 ಜನ.
ಆಕ್ಚುಲಿ 4 ಅಂತಾನೆ ಇಟ್ಕೋಬಹುದು. ಯಾಕಂದ್ರೆ ಆಂಡಾಳ್ದ ಆಲ್ಮೋಸ್ಟ್ ನಿಮ್ಗೆಲ್ಲ ಡೀಪ್ ಆಗಿ ಗೊತ್ತಿದೆ. ಯು ನೋ ದ ಆಂಡಾಳ್ ಮಾಧುರ್ಯ ಭಕ್ತಿ, ಮಾಧುರ್ಯ ಪ್ರೇಮೆ ಅಂತ ಹೇಳ್ತೀವಿ. ಅದು ಆಂಡಾಳ್ನ அப்படியே ಶದಿಕಿನಾ ಪೋಲೆ ಅಂತ ಕಡಿದು ಬೊಂಬೆನೆ ಪ್ರಹ್ಲಾದ, ಅವನೇ ಆಂಡಾಳೆ ಪ್ರಹ್ಲಾದ. ಸೊ ಆಂಡಾಳಲ್ಲಿ ಜಾಸ್ತಿ ನಿಮ್ಗೆ ಏನ್ ಎಕ್ಸ್ಪ್ಲನೇಷನ್ ಇಲ್ಲ. ಆದ್ರೆ ಪೆರಿಯಾಳ್ವಾರ್ ಮೊದಗೊಂಡು ತಿರುಮಂಗೈ ಆಳ್ವಾರ್ವರೆಗೂ ಎಕ್ಸ್ಪ್ಲನೇಷನ್ ಉಂಟು. ಸಬ್ಜೆಕ್ಟ್ ಇಸ್ ಲಿಟಲ್ ಹೆವಿ ಸೈಡ್, ஆண்டாள் இஸ் லிட்டில் லைட்டர். தாயார் என்னைக்குமே லைட்டர் தானே, குழந்தை ಹೇಳಕ್ಕೆ ಕಷ್ಟமே ಕೊಡಕ ಮಾಟ. ಅಪ್ಪ ಬಂದು 4 ಗಂಟೆಗೆ ಏಳಿಸಿ ಓದು ಮೇಲೆ, ಏಳು ಮೇಲೆ ಓದು ಅಂತ ಬುಕ್ ಹಿಡ್ಸಿದ್ರೆ ತಾಯಿ ಆ ಕಡೆ ಇದ್ದ ಬಂದು ಸ್ವಲ್ಪ ಹೊತ್ತಾನೆ ಮಲಕ್ಕು ಅಂತ ಬೆಡ್ಶೀಟ್ ಹೊದಿಸ್ತಾಳೆ ಅಲ್ವಾ. அப்படி ಆಂಡಾಳ್ ಪರವಾಗಿಲ್ಲ, ಕೈಯಾಡಿ ಉಡಲ್ಲ. ಇನ್ನು 4 பேர் ಕೊಂಚು ಕಬ್ಬಣದ ಕಡ್ಲೆನೆ ಬೇಯಿಸ್ಬೇಕು ಒಂಚೂರು, ಆಯ್ತಾ. ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಐ ಡೋಂಟ್ ವಾಂಟ್ ಟು ರಶ್ ಅಪ್ ದ ಥಿಂಗ್ಸ್. ಓಕೆ, ಒಂದ್ಸಲ ಇದೆಲ್ಲ ಆಗೋದ್ರೆ ನರಸಿಂಹ ಅವತಾರನೇ ಮುಗೀತು ಅಂತ. ಇಲ್ಲಿ ನರಸಿಂಹನ ಅರ್ಥ ಮಾಡ್ಕೊಳಕ್ ಖಂಡಿತ ಏನೂ ಇಲ್ಲ. ಯಾರಾದ್ರೂ ನಿಮ್ಮನ್ ಕೇಳಿದ್ರೆ ಭಾಗವತದಲ್ಲಿ ನರಸಿಂಹ ಅವತಾರ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ದರ್ ಇಸ್ ನಥಿಂಗ್ ಇನ್ ನರಸಿಂಹ, ಎವ್ರಿಥಿಂಗ್ ಇಸ್ ಇನ್ ಪ್ರಹ್ಲಾದ. ವೆನ್ ಯು ಅಂಡರ್ಸ್ಟ್ಯಾಂಡ್ ಪ್ರಹ್ಲಾದ ಪ್ರಾಪರ್ಲಿ, ನರಸಿಂಹ ಅವತಾರ ಮುಗೀತು. ಓಕೆ, ಸೊ ಮುಗಿಸೋಣ ಇವತ್ತಿಗೆ. ಇನ್ನು 1 minute ಇದೆ ಅಷ್ಟೇನೆ. ಎನಿ ಡೌಟ್ ಸ್ಮಿತಾ, ಪ್ರೇಮ ಮಾಮಿ? ಡೌಟೇ ಬರಕ್ ಸಾಧ್ಯವಿಲ್ಲ ಪ್ರೇಮ ಮಾಮಿಗೆ. ಹೆಂಗ ಅಂದ ಮೂಲೆಯಲ್ಲೂ ಬರಕ್ ಸಾಧ್ಯ? ಇಪ್ಪಡಿ ನಿದ್ರೆ ಪಂಡಣಿಂದ ಇಪ್ಪಡಿ ನಿದ್ರೆ ಹೊಡಿಯಾಡಿದ್ದ ಕ್ಲಾಸ್ಲೆ ಅಂದ ಮೂಲೆಯಲ್ಲೂ ಡೌಟ್ ಬರಕ್ ಸಾಧ್ಯವಿಲ್ಲ. ಯಾಕೆ ಹೊಟ್ಟೆಗ್ ಜಾಸ್ತಿ ಆಯ್ತಾ ಪ್ರೇಮ ಮಾಮಿ? ಇಲ್ಲ ಮಮ್ಮ, ಮಗು ಇದೆ ಮನೇಲಿ, ಮಗಳು ಬಂದಿಯಾಳೆ. ರಾತ್ರಿ ಎಲ್ಲ ನಿದ್ದೆ ಮಾಡಕ್ಕಾಗಿಲ್ಲ ತುಂಬಾ, ಅದಕ್ಕಿನ್ನೂ ಅಡ್ಜಸ್ಟ್ ಆಗಿಲ್ಲ. ಮರ್ತ್ಬಿಟ್ಟೆ ಅಳ್ತಾನೆ ಇತ್ತು, ತುಂಬಾ ನಿದ್ದೆ ಮಾಡಕ್ಕಾಗಿಲ್ಲ. ಸೋಮವಾರ ಮಗಳು ಒಂದಿನ ಏನ್ ಮಾಡಿ ಗೊತ್ತಾ, ಒಪ್ಪತ್ ಮಾಡಿ ಅವಾಗ ಎದ್ದಿರ್ತೀರ. ರಾತ್ರಿ ಎಲ್ಲ ಮಲಗಕ್ಕೆ ಬಿಡ್ಲೇ ಇಲ್ಲ, ತುಂಬಾ ಅಳ್ತಾ ಇತ್ತು. ಪರವಾಗಿಲ್ಲ, ಸುಮ್ನೆ ಹೇಳ್ದೆ. ನೀವ್ ಇಲ್ಲೇ ಬಂದು ನಿದ್ದೆ ಮಾಡಿದ್ರು ಪರವಾಗಿಲ್ಲ, ಕ್ಲಾಸಲ್ಲಿ ಅಟೆಂಟಿವ್ ಆಗಿರ್ತೀರ, ಆಯ್ತಾ. ನಿದ್ದೆ ಬರ್ತಾ ಇದೆ ಮಾಮ ಅಂತ ರಜಾ ತಗೊಂಡ್ಬಿಟ್ರೆ ಕೇಳಿಸ್ಕೊಳ್ಳೋಷ್ಟು ಕೇಳಿಸ್ಕೊಳಕ್ಕಾಗಲ್ಲ. ನೀವ್ ಪರವಾಗಿಲ್ಲ, ಇಲ್ಲಿ ಬಂದೇ ನಿದ್ದೆ ಮಾಡಿ, ಯು ಆರ್ ಅಲೋಡ್, ಪರ್ಮಿಟೆಡ್. ಯಾಕಂದ್ರೆ ಭಗವದ್ ವಿಚಾರದಲ್ಲಿ ನಿದ್ದೆ ಮಾಡಿದ್ರು ಆ ಸೌಖ್ಯ ಬರಲ್ಲ ಸುಮ್ಮನೆ ನಿದ್ದೆ ಮಾಡಿದ್ರೆ, ಅಲ್ವಾ. ನೋ ಪ್ರಾಬ್ಲಮ್, ಡೋಂಟ್ ವರಿ. ನಾನ್ ಎಳೆಯೋ ಕಾಲ್ ಎಳಿತಾ ಇರ್ತೀನಿ, ಊದೋ ಪುಂಗಿ ಊದ್ತಾ ಇರ್ತೀನಿ. ನೀವಿರೋ ತರ ನೀವಿರಿ, ನೀವೇನ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿದ್ರು ಪ್ರೇಮ ಮಮ್ಮಿ ಏನ್ ಕೆಡಿಸ್ಕೊಳಲ್ಲ, ನಾನೇನ್ ಹೇಳ್ಬೇಕಿಲ್ಲ ಪ್ರತ್ಯೇಕವಾಗಿ. ಓಕೆ, ಮುಗ್ಸಣ್ವಾ ಇವತ್ತು? ಅರ್ಥ ಆಯ್ತಾ ಇಷ್ಟು? ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ಪೆರಿಯಾಳ್. ಓಕೆ, ಇವತ್ತಿನ ಪಾಶುರ ಹೇಳ್ಬಿಟ್ಟು ಮುಗ್ಸೋಣ. உங்கள் புழக்கடை தோட்டத்து வாவியுள் செங்கழுவாய் நிகழ்ந்த ஆம்பல்வாய் கூமிரஹான் செங்கல் பொடிக்கூரை வெண்பல் தவத்தவர் தங்கள் திருக்கோயில் செங்கிடுவான் போகின்றார். எங்களை முன்னம் எழுப்புவான் வாய் பேசும் நங்காய் எழுந்திராய் நாணாதாய் நாவுடையாய் செங்குடு சக்கரம் ஏந்தும் தடக்கையன் பங்கைய கண்ணானே பாடேலோர் ಎಂಬಾವಾಯ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. See you all in the next class. Okay, bye. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮಾಮ. ನಮಸ್ಕಾರ. ನಮಸ್ಕಾರ. ಓಕೆ ಬಾ.